ಕಳೆದ ದಿನಗಳಲ್ಲಿ ಯಾಜಕರ ಅರ್ಹತೆಗಳು, ಯಾಜಕರ ಆ ಆ ಒಂದು ಯಾಜಕ ಸೇವೆಗೆ ದೇವರು ಅವರನ್ನು ಕರೆದಿರುವಾಗ ಯಾವ ರೀತಿಯಲ್ಲಿ ಕರೆದಿದ್ದಾನೆ, ಆ ರೀತಿ ಕರೆಯುವಾಗ ಅವರಿಗೆ ಯಾವ ಸಂಗತಿಗಳನ್ನ ದೇವರು ಕೊಟ್ಟಿದ್ದಾನೆ, ಆ ಸಂಗತಿಗಳನ್ನ ಹೇಗೆ ಮಾಡಬೇಕು ಮತ್ತು ಅವ್ರು ಯಾವ ಯಾವ ಸಂಗತಿಗಳಿಂದ ಯಾಜಕ ಸೇವೆಯನ್ನು ಮಾಡಲು ಅನರ್ಹರಾಗಿ ನಾವು ಅನೇಕ ಸಂಗತಿಗಳನ್ನ ಕಲ್ತ್ಕೊಳ್ತಾ ಬಂದು, ಅದರ ಮಧ್ಯದಲ್ಲಿ ದೇವರು ಈ ಎಲ್ಲಾ ಸಂಗತಿಗಳನ್ನು ದಾಟಿಕೊಂಡು ಆರೋನನ್ನ ಯಾಜಕ ಸೇವೆಗೆ ಕರೆಯುವಾಗ ಅನೇಕ ರೀತಿಯಲ್ಲಿ ಆತನನ್ನ ಕ್ರಮಗಳನ್ನು ಕೊಡ್ತಾರೆ ಮತ್ತು ಅನೇಕ ವಿಚಾರಗಳನ್ನ ಹೇಳಿಕೊಡ್ತಾರೆ. ಆ ಸಂಗತಿಗಳು ನಮಗೆ ಹೇಗೆ ಅನ್ವಯವಾಗುತ್ತೆ ಎಂಬುದಾಗಿ ತಿಳ್ಕೊಂತಾ ಬಂದು, ಮಾತ್ರವಲ್ಲ ಕಳೆದ ದಿನಗಳಲ್ಲಿ ನಾವು ನೋಡ್ತಾ ಬಂದ ಹಾಗೆ ಯಾಜಕರ ಸೇವೆಗೆ ದೇವರು ಕರೆದಿರುವಾಗ ಅವರು ಪವಿತ್ರ ಸ್ಥಾನದಲ್ಲಿ ಕೆಲಸ ಮಾಡುವಾಗ ಅನೇಕ ಸಂಗತಿಗಳನ್ನ ಕೊಟ್ಟಿದ್ದಾರೆ. ಅವರು ಹೊರಗಣತೆಯಿಂದ ಒಳಗಡೆ ಬರುವಾಗ ಅವರ ಎದುರುಗಡೆ ಅವರ ಎಡಗಡೆಯಲ್ಲಿ ಬಂಗಾರದ ದೀಪಸ್ತಂಭ ಇದೆ, ಅವರ ಬಲಗಡೆಯಲ್ಲಿ ರೊಟ್ಟಿಯ ಮೇಜಿದೆ ಮತ್ತು ಅದರ ಎದುರುಗಡೆಯಲ್ಲಿ ಬಂಗಾರದ ಧೂಪವೇದಿ ಇದೆ. ಸೊ ಎಲ್ಲಾ ಸಂಗತಿಗಳ ಕುರಿತಾಗಿ ನಾವು ಕಲ್ತ್ಕೊಳ್ತಾ ಬಂದ್ವು. ಮತ್ತು ಕಳೆದ ವಾರ ನಾವು ಬಂಗಾರದ ದೀಪಸ್ತಂಭ ಅದು ಮೊದಲನೇದಾಗಿ ನಾವು ಕಲಿತ್ಕೊಳ್ತಾ ಬಂದ್ವು. ಅದು ಯಾಕೆ ಅದು ಪರಿಶುದ್ಧ ಸ್ಥಳದಲ್ಲಿ ಇಡಲ್ಪಟ್ಟಿದೆ, ಅದರ ಪ್ರಾಮುಖ್ಯತೆಗಳೇನು ಮತ್ತು ಅದು ನಮಗೆ ಕಲಿಸುವ ಸಂಗತಿಗಳೇನು ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದ್ವು. ಮೊದಲನೇದಾಗಿ ಬೆಳಕು ಅಲ್ಲಿ ಇರ್ಲಿಲ್ಲ, ಹಾಗಾಗಿ ಬೆಳಕಿನ ಲಕ್ಷಣಗಳನ್ನ ಕುರಿತಾಗಿ ನಾವು ಕಲ್ತ್ಕೊಳ್ತಾ ಬಂದ್ವು. ಯಾಕಾಗಿ ಅಲ್ಲಿ ಇಡಲ್ಪಟ್ಟಿದೆ ಮತ್ತು ಅದು ಬೆಳಕಿನ ಒಂದೇ ಮೂಲವಾಗಿರುವಾಗ ಅದು ಒಂದೇ ಬೆಳಕನ್ನು ಕೊಡುವಾಗ ನಮಗೆ ಅದನ್ನು ಬಿಟ್ಟು ಬೇರೆ ಯಾವುದೇ ಬೆಳಕು ಇಲ್ಲದೆ ಇರುವಾಗ ಯಾಜಕನು ತನ್ನ ಮನಸ್ಸಿಗೆ ಬಂದ ಹಾಗೆ ಬೇರೆ ಬೆಳಕನ್ನು ತೆಗೆದುಕೊಂಡು ಹೋಗುವಂತಿಲ್ಲ. ಸಭೆಯಲ್ಲಿ ಸಹ ಹೊಸ ಒಡಂಬಡಿಕೆ ಸಭೆಯಲ್ಲಿ ಸಹ ಯಾಜಕ ಸೇವೆಗೆ ನಮ್ಮನ್ನು ಕರೆದಿರುವಾಗ ಅದರಲ್ಲಿ ಕ್ರಿಸ್ತನ ಒಂದು ಬೆಳಕು ಅದು ಮಾತ್ರ ನಮ್ಮಲ್ಲಿ ಇರಬೇಕೆ ಹೊರತು ಅಲ್ಲಿ ಬೇರೆ ಯಾವ ಸಂಗತಿಗಳು ಇರಬಾರದು. ಮತ್ತು ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಾವು ನೋಡ್ತಾ ಬರುವ ಕೀರ್ತನೆಯಲ್ಲಿ ನಿನ್ನ ವಾಕ್ಯ ನನ್ನ ಕಾಲಿಗೆ ದೀಪವಾಗಿದೆ ಎಂಬುದಾಗಿ ಆತನ ವಾಕ್ಯದ ಹೆಜ್ಜೆಗನುಗುಣವಾಗಿ, ಆತನ ವಾಕ್ಯವು ತೋರಿಸುವ ದಾರಿಗನುಗುಣವಾಗಿ ನಾವು ನಡೆಯುತ್ತಾ ಮುಖಾಂತರವಾಗಿ ಆತನನ್ನ ಮಹಿಮೆ ಪಡಿಸುವಂತವರಾಗಿರ್ಬೇಕು. ನಂತರ ನಾವು ನೋಡ್ತಾ ಬಂದ ಹಾಗೆ ಬಾದಾಮಿ ಹೂಗಳ ಪುಷ್ಪಾಲಂಕಾರ ಅದು ಅಲಂಕಾರವಾಗಿ ಮಾಡಲ್ಪಟ್ಟಿತ್ತು. 7 ಕೊಂಬೆಗಳು ಅದರಲ್ಲಿತ್ತು ಮತ್ತು ಮಧ್ಯದ ಕೊಂಬೆ ಮತ್ತು ಮೂರು ಕೊಂಬೆಗಳು ಎರಡು ಬದಿಯಲ್ಲಿ, ಒಟ್ಟು 7 ಕೊಂಬೆಗಳ ಉಳ್ಳಂತಹ ಒಂದು ಅಲಂಕಾರವನ್ನು ದೀಪ ಸ್ತಂಭ ಹೊಂದಿತ್ತು. ಮತ್ತು ಅದು ಬಾದಾಮಿಯ ಹೂಗಳ ಒಂದು ಪುಷ್ಪಾಲಂಕಾರವನ್ನು ಹೊಂದಿತ್ತು. ಅದು ಯಾವುದಕ್ಕೆ ಸೂಚನೆಯಾಗಿದೆ? ಕ್ರಿಸ್ತನ ಶಾಶ್ವತವಾದಂತಹ ಆ ಒಂದು ಗುಣಲಕ್ಷಣಗಳು, ಕ್ರಿಸ್ತನ ಅಧಿಕಾರಯುತವಾದಂತಹ ಗುಣಲಕ್ಷಣ ಮತ್ತು ಅದು ಕ್ರಿಸ್ತನ ನ್ಯಾಯ ತೀರಿಸುವಿಕೆಯ ಗುಣಲಕ್ಷಣಗಳನ್ನ ದೀಪಸ್ತಂಭ ನಮಗೆ ತೋರಿಸಿದೆ ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದ್ವು. ನಂತರ ಅದಕ್ಕೆ ಬೇಕಾದಂತಹ ಎಣ್ಣೆಯನ್ನ ಮತ್ತು ಈ ದೀಪಸ್ತಂಭವನ್ನ ಮಾಡಿದ್ದು ಕುಟ್ಟಿ ನಕಾಸಿ ಕೆಲಸದಿಂದ ಎಂಬುದಾಗಿ ಕನ್ನಡದಲ್ಲಿ ಹೇಳ್ತಾ ಬಂದಾಗ್ಯೂ ಸಹ ಇಂಗ್ಲಿಷ್ ನಲ್ಲಿ ನಾವು ನೋಡುವಾಗ ಬೀಟನ್ ಗೋಲ್ಡ್ ಅಥವಾ ಹ್ಯಾಮರ್ಡ್ ಗೋಲ್ಡ್ ಇಂದ ಮಾಡಿದ್ದು ಮತ್ತು ಕುಟ್ಟಿ ತೆಗೆದ ಎಣ್ಣೆಯಿಂದ ಮಾಡಿದ್ದು ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದ್ವು. ಯಾವ ರೀತಿಯಲ್ಲಿ ನಮ್ಮ ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಅನೇಕ ರೀತಿಯಲ್ಲಿ ಜಜ್ಜಲ್ಪಟ್ಟನೋ, ಆ ಜಜ್ಜಲ್ಪಡುವಿಕೆಯಿಂದ ಆತನ ಶುದ್ಧನಾದನು. ಅದೇ ರೀತಿಯಲ್ಲಿ ಈ ಚಿನ್ನವನ್ನು ಸಹ ಅವರು ಕುಟ್ಟಿ ಅದರ ಎಲ್ಲಾ ಅಪರಿಶುದ್ಧತೆಯನ್ನು ತೆಗೆಯುತ್ತಾ ಅವರು ಮಾಡುವಾಗ ಅದು ಸುಂದರವಾಗಿ ಉಂಟಾಯ್ತು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಹಾಗೇನೆ ಈ ದೀಪಸ್ತಂಭದ ಅನೇಕ ಇನ್ನಿತರ ಪಾಠಗಳನ್ನು ಸಹ ನಾವು ಕಲ್ತ್ಕೊಳ್ತಾ ಬಂದು ಕ್ರಿಸ್ತನನ್ನ ಸಂಬಂಧಿಸಿದಂತಹ ಪಾಠಗಳು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಅದು ನಮಗೆ ಯಾವ ಪಾಠಗಳನ್ನು ಕಲಿಸ್ತದೆ ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದ್ವು. ನಾವು ಕ್ರಿಸ್ತನ ಹೇಳ್ತಾ ಬಂದ ಹಾಗೆ ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ ಎಂಬುದಾಗಿ ಕ್ರಿಸ್ತನ ಹೇಳ್ತಾ ಬಂದನು. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬಂದ ಹಾಗೆ ನಾವು ಆ ಒಂದು ಬೆಳಕಿನವರಾಗಿ ಜೀವಿಸಬೇಕು. ಯಾಕಂದ್ರೆ ನಾವು ಕತ್ತಲೆ ಆಗಿದ್ದೆವು. ಆ ಕತ್ತಲೆಯಾಗಿದ್ದಂತ ನಮ್ಮನ್ನ ಕ್ರಿಸ್ತನ ಬೆಳಕಾಗಿ ಮಾಡಿದ್ದಾನೆ. ಅದರಿಂದ ಬೆಳಕಿನಲ್ಲಿ ನಡ್ಕೊಳ್ರಿ. ಮತ್ತು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬಂದ ಹಾಗೆ ಆ ಬೆಳಕಿನಲ್ಲಿ ಕರೆದಾತನ ನಾವು ಗುಣಾತಿಶಯಗಳನ್ನ ಪ್ರಚಾರ ಮಾಡುವವರಾಗಿರ್ಬೇಕು. ಆ ಬೆಳಕಿನವರಾಗಿ ನಡೆಯುವವರಾಗಿ ಅದನ್ನ ಇತರರಿಗೆ ತಿಳಿಯಪಡಿಸಬೇಕೆಂಬುದಾಗಿ ಕಲ್ತ್ಕೊಳ್ತಾ ಬಂದ್ವು. ಆತನ ಸನ್ನಿಧಾನದಲ್ಲಿ ನಾವು ಹೆಚ್ಚೆಚ್ಚು ಸಮಯವನ್ನು ಕಳೀತಾ ಬಂದ ಹಾಗೆ ಆತನ ಬೆಳಕು ನಮಗೆ ಪ್ರಕಾಶವನ್ನು ಕೊಡ್ತದೆ ಎಂಬುದಾಗಿ ಮೋಶೆಯ ಮುಖಾಂತರ ನಮಗೆ ಕಲ್ತ್ಕೊಳ್ತಾ ಬಂದ್ವು. ಆ ಪ್ರಕಾಶ ನಮಗೆ ಸಿಕ್ಬೇಕಂದ್ರೆ ನಾವು ಆ ಬೆಳಕಿನ ಸೋರ್ಸ್ ಏನಿದೆ ಅದನ್ನ ನಾವು ಯಾವಾಗಲೂ ದೃಷ್ಟಿಸುವಾಗ ಅದರ ಸಮೀಪ ಬರುವಾಗ ನಾವು ಸಹ ಆ ಬೆಳಕಿನ ಹಾಗೆ ನಾವು ಬೆಳಗುವವರಾಗಿರ್ತೇವೆ, ಪ್ರಕಾಶಿಸುವವರಾಗಿರ್ತೇವೆ ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದ್ವು. ಮುಂದೆ ನಾವು ನೋಡ್ತಾ ಬಂದದ್ದು 7 ಕೊಂಬೆಗಳುಳ್ಳ ದೀಪಸ್ತಂಭ ಎಂಬುದಾಗಿ. 7 ಕೊಂಬೆಗಳ ದೀಪಸ್ತಂಭದ ಕುರಿತಾಗಿ ಅನೇಕ ಸಂಗತಿಗಳನ್ನ ನಾವು ಸತ್ಯವೇದದಲ್ಲಿ ನೋಡಬಹುದು. ಆದ್ರೆ ನಾವು ಕಳೆದ ಬಾರಿ ನೋಡ್ತಾ ಬಂದದ್ದು
7 ಕೊಂಬೆಗಳ ದೀಪಸ್ತಂಭವನ್ನು ಹಿಡ್ಕೊಂಡಿರುವಂತಹ ಕ್ರಿಸ್ತನ ಕುರಿತಾಗಿ, ಆತನು ಯಾವ ಯಾವ ಸಂಗತಿಗಳನ್ನ ಮಾಡ್ತಿದ್ದಾನೆ ಎಂಬುದಾಗಿ, ಆತನು ಅಧಿಕಾರದಲ್ಲಿ ಮಹಿಮೆಯಲ್ಲಿರುವಂತಹ ಒಬ್ಬ ಕರ್ತನು ಈ 7 ದೀಪಸ್ತಂಭಗಳ ಮಧ್ಯದಲ್ಲಿದ್ದಾನೆ. ಈ ರೀತಿ 7 ದೀಪಸ್ತಂಭಗಳ ಮಧ್ಯದಲ್ಲಿರುವಂತಹ ಕರ್ತನು ಮಾಡುವಂತಹ ಸಂಗತಿಗಳನ್ನು ನಾವು ನೋಡ್ತಾ ಬಂದು, ಸಭೆ ಎನ್ನುವಂಥದ್ದು ಆತನ ಒಂದು ಆಲಯವಾಗಿದೆ, ಸಭೆ ಎನ್ನುವಂಥದ್ದು ಆತನ ಮನೆಯಾಗಿದೆ. ನಾವು ತಿಮೋಥಿಯನ ಪತ್ರಿಕೆಯಲ್ಲಿ ನೋಡುವ ಹಾಗೆ ಸಭೆ ಎಂಬುದು ಆತನು ತನ್ನ ಸ್ವಂತ ರಕ್ತನ ಸುರಿಸಿ ಕೊಂಡುಕೊಂಡಂತಹ ಸಭೆಯಾಗಿದೆ. ಈ ರೀತಿ ಸಭೆಯನ್ನು ಆತನು ಕೊಂಡುಕೊಂಡಿರುವಾಗ ಸಭೆಯಲ್ಲಿ ಕೇವಲ ಆತನ ಬೆಳಕು ಮಾತ್ರವೇ ಪ್ರಜ್ವಲಿಸಬೇಕೇ ಹೊರತು ನನ್ನ ಸ್ವಂತ ಎನ್ನುವಂತಹ ಸಂಗತಿಗಳು ಪ್ರಜ್ವಲಿಸುವುದಾದರೆ ಕ್ರಿಸ್ತನ ಆ ಒಂದು ಬೆಳಕನ್ನ ನಾವು ಕಡಿಮೆ ಮಾಡಿ ನಮ್ಮದೇ ಆದಂತಹ ಬೆಳಕನ್ನ ನಾವು ಹೊರಪಡಿಸುವಂತವರಾಗಿರ್ತೇವೆ, ಮತ್ತು ಅದು ದೇವರ ಸನ್ನಿಧಾನದಲ್ಲಿ ನಿಲ್ಲುವುದಿಲ್ಲ. ಯಾಕೆಂದ್ರೆ ನಾವು ಬೇರೆ ವಿಧವಾದಂತಹ ಬೆಳಕನ್ನಲ್ಲಿ ತರೋದಾದ್ರೆ, ಬೇರೆ ವಿಧವಾದಂತಹ ಸಂಗತಿಗಳನ್ನಲ್ಲಿ ತರೋದಾದ್ರೆ, ನಾವು ನೋಡ್ತಾ ಬರೋ ಹಾಗೆ ಹಳೆ ಒಡಂಬಡಿಕೆಯಲ್ಲಿ ದೇವರ ದಂಡನೆ, ದೇವರ ತೀರ್ಪು ಆ ಕ್ಷಣದಲ್ಲಿ ಅವರಿಗೆ ಉಂಟಾಗ್ತಿತ್ತು. ಅದನ್ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಸಹ ಪೌಲನು ಹೇಳ್ತಾರೆ, ನೀವು ದೇವರ ಮಾರ್ಗವನ್ನ ಬಿಟ್ಟು ನಿಮ್ಮದೇ ಆದಂತ ದಾರಿಯಲ್ಲಿ ನಡೆಯುವಾಗ, ದೇವರ ಮೇಜಿನಲ್ಲಿ ಪಾಲ್ಗೊಳ್ಳಲು ನೀವು ಬರುವಾಗ ನಿಮ್ಮದೇ ಆದಂತ ರೀತಿಯಲ್ಲಿ ನೀವು ಪಾಲ್ಗೊಳ್ಳುವುದಾದ್ರೆ ದೇವರ ಒಂದು ತೀರ್ಪಿಗೆ ನೀವು ಒಪ್ಪಿಸಲ್ಪಡ್ತೀರಿ. ಅದರಿಂದ ನೀವು ಅನೇಕರು ರೋಗಿಗಳಾಗಿದ್ದೀರಿ ನಿಮ್ಮಲ್ಲಿ, ಮತ್ತು ಇನ್ನೂ ಅನೇಕರು ಸಾಯ್ತೀರಿ ಎಂಬುದಾಗಿ ಪೌಲನು ಅಲ್ಲಿ ತಿಳಿಸ್ತಾ ಬಂದನು. ಈ ಸಂಗತಿಗಳನ್ನ ನಾವು ಕಲ್ತ್ಕೊಳ್ತಾ ಬಂದ್ವಿ ಕಳೆದ ಬಾರಿ. ನಾವು ಮುಂದುವರಿಯುವಂತ ಮುಂದಿನ ಗುಣಲಕ್ಷಣ, ಈ ದೀಪಸ್ತಂಭವನ್ನು ನಾವು ನೋಡುವಾಗ ಈ ದೀಪಸ್ತಂಭದಲ್ಲಿ ಯಾವುದೇ ಬಳೆಗಳಿಲ್ಲ. ನಾವು ಬೇರೆ ಬೇರೆ ವಸ್ತುಗಳನ್ನ ನೋಡುವಾಗ, ಅಂದ್ರೆ ರೊಟ್ಟಿಯ ಮೇಜನ್ನೇ ಆಗ್ಲಿ, ಅಥವಾ ಆಚೆ ಬಲಿಯನ್ನು ಅರ್ಪಿಸುವಂತಹ ಆ ಒಂದು ಯಜ್ಞ ವೇದಿನ ನಾವು ನೋಡುವುದಾದ್ರೆ, ಅಥವಾ ರೊಟ್ಟಿಯ ಮೇಜನ್ನ ನಾವು ನೋಡುವುದಾದ್ರೆ, ಇದೆಲ್ಲದಲ್ಲಿ ಸಹ ಬಳೆಗಳಿದೆ. ಆ ಬಳೆಗಳಿಗೆ ಕೋಲುಗಳನ್ನ ಸಿಕ್ಕಿಸಿ, ಆ ಕೋಲಿಗೆ ಬಂಗಾರದ ಚಿನ್ನದ ಒಂದು ಹಾಳೆ ಒಂದು ಅಲಂಕಾರ ಮಾಡಿ, ಅದರ ಮುಖಾಂತರವಾಗಿ ಎಲ್ಲಾ ವಸ್ತುಗಳನ್ನ ಅವ್ರು ಹೊತ್ಕೊಂಡು ಹೋಗ್ತಿದ್ದಾರೆ. ಆದ್ರೆ ಈ ದೀಪಸ್ತಂಭದಲ್ಲಿ ಬಳೆಗಳಿಲ್ಲ. ಈ ದೀಪಸ್ತಂಭನ ಹೇಗೆ ಹೊತ್ಕೊಂಡು ಹೋಗೋದು ಎಂಬುದಾಗಿ ನಾವು ನೋಡುವಾಗ, ಅವರು ಅದನ್ನ ಬಟ್ಟೆಗಳಿಂದ ಮುಚ್ಚಿ ಅದನ್ನ ನೇರವಾಗಿ ಅವರ ಹೆಗಲ ಮೇಲೆ ಎತ್ಕೊಂಡು ಹೋಗ್ಬೇಕು. ಯಾವ ಸಂಗತಿಗಳು ಇದು ನಮಗೆ ತಿಳಿಸುತ್ತೆ ಎಂಬುದಾಗಿ ನಾವು ನೋಡೋದಾದ್ರೆ, ಈಗ ನಾವು ಆಲೋಚನೆ ಮಾಡೋದಾದ್ರೆ, ಅಥವಾ ಮೇಜನ್ನ, ಅಥವಾ ನಾವು ಈ ಬೇರೆ ಸಂಗತಿಗಳನ್ನ ನಾವು ನೋಡುವಾಗ, ಇವು ಯಾವುದಕ್ಕೆ ಒಂದು 4 ಜನ ಅದನ್ನ ಹೆಗಲ ಮೇಲೆ ಹೊತ್ಕೊಳ್ತಾರೆ, ಮತ್ತು ಅವರ ಮನಸ್ಸಿಗೆ ಬಂದ ಹಾಗೆ ಹೇಗೋ ಆ ಕಡೆ ಅವರು ತಿರುಗಿಸ್ಕೊಂಡು ಹೋಗ್ತಾರೆ. ಆದ್ರೆ ಈ ದೀಪಸ್ತಂಭನ ಆ ರೀತಿ ನಾವು ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ತಿರುಗಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಇದರಲ್ಲಿ ಯಾವುದೇ ಬಳೆಗಳಿಲ್ಲ. ನಾವು ಅದನ್ನ ಹೆಗಲ ಮೇಲೆ ಎತ್ಕೊಂಡು ಹೆಂಗ್ ಬೇಕಂಗ ಹೋಗಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ನಾವು ಆತ್ಮಿಕ ಸಂಗತಿಗಳನ್ನು ನಾವು ನೋಡೋದಾದ್ರೆ, ಈ ದೀಪಸ್ತಂಭದಲ್ಲಿ ಏನು ಮುಖ್ಯವಾಗಿರ್ತದೆ ಎಂಬುದಾಗಿ ನೋಡುವಾಗ, ಎಣ್ಣೆ ಅದರ ಮುಖಾಂತರವಾಗಿ ಬೆಳಕು ಬರುವಂತದ್ದಾಗಿದೆ. ಅಥವಾ ನಾವು ಇನ್ನೊಂದು ರೀತಿ ನೋಡುವುದಾದ್ರೆ, ಪವಿತ್ರಾತ್ಮನನ್ನ ಇದು ಸೂಚಿಸುವಂತ ಒಂದು ಸಂಗತಿನ ನಾವು ಹೋಲಿಸಿಕೊಳ್ಳೋದಾದ್ರೆ, ನಾವು ಅನೇಕ ಬಾರಿ ನಾವು ನೋಡ್ತೇವೆ ಪವಿತ್ರಾತ್ಮನ ಒಂದು ಕಾರ್ಯಗಳನ್ನ ನಾವು ನಮ್ಮ ಮನಸ್ಸಿಗೆ ಬಂದ ಹಾಗೆ ಅನೇಕ ಬಾರಿ ನಾವು ಮಾಡುವಂತವರಾಗಿರ್ತೇವೆ. ಪವಿತ್ರಾತ್ಮನ ಕುರಿತಾಗಿ ಅನೇಕ ಸತ್ಯ ಸಂಗತಿಗಳನ್ನ ನಾವು ದೇವರ ಸೇವಕರಿಂದ ಕಲ್ತ್ಕೊಳ್ತಾ ಬರ್ತಿದ್ದೇವೆ ಇತ್ತೀಚಿನ ದಿನಗಳಲ್ಲಿ. ಈ ಪವಿತ್ರಾತ್ಮನನ್ನ, ಅಥವಾ ಸಭೆಯಲ್ಲಿ ಪವಿತ್ರಾತ್ಮನ ಕಾರ್ಯಗಳನ್ನ, ಸಭೆಯ ಒಂದು ಕಾರ್ಯಗಳಲ್ಲಿ ಪವಿತ್ರಾತ್ಮನ ನಡೆಸುವಿಕೆನ ನಾವು ಬಯಸಿ ಆತನ ಚಿತ್ತಕ್ಕೆ ತಕ್ಕ ಹಾಗೆ ನಾವು ನಡೆಯಲ್ಪಡುವವರಾಗಿರ್ಬೇಕೇ ಹೊರತು, ನಾವು ನಮ್ಮ ಚಿತ್ತಕ್ಕೆ ತಕ್ಕ ಹಾಗೆ ದೇವರೇ ನೀನು ನನ್ನ ಚಿತ್ತಕ್ಕೆ ಅಥವಾ ದೇವರ ಕಾರ್ಯಗಳನ್ನ ನನ್ನ ಚಿತ್ತಕ್ಕೆ ಮಾಡ್ತೇನೆ ಎಂಬುದಾಗಿ ಹೇಳುವಂತಿಲ್ಲ. ಅಥವಾ ದೇವರ ಕಾರ್ಯಗಳನ್ನು ಮಾಡಲು ನನ್ನ ಸ್ವಂತ ಜ್ಞಾನದ ಅದನ್ನು ಸಹ ನಾನು ಉಪಯೋಗಿಸ್ತೇನೆ ಎಂಬುದಾಗಿ ಹೇಳುವಂತಿಲ್ಲ. ಅದು ದೇವರ ಮನೆ, ದೇವರು ನೇಮಿಸಿದಂತಹ ಗುಡಾರ, ದೇವರು ಹೇಳಿದ ಹಾಗೆ ಗುಡಾರ ಕಟ್ಟಲ್ಪಟ್ಟಿದೆ, ಮತ್ತು ದೇವರು ತೋರಿಸಿದ ರೀತಿಯಲ್ಲೇ ಮಾಡಬೇಕು. ಸಭೆ ಎನ್ನುವಂಥದ್ದು ದೇವರ ಕ್ರಿಸ್ತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟಿದೆ. ಕ್ರಿಸ್ತನ ಅದಕ್ಕೆ ಶಿರಸ್ಸು, ಆತನ ನಡೆಸುವಿಕೆಯಲ್ಲಿ ನಡೆಯಬೇಕು. ಅದಕ್ಕೆ ನಮಗೆ ಸಹಾಯ ಮಾಡುವ ಆತನು ಪವಿತ್ರಾತ್ಮನು. ಈ ಪವಿತ್ರಾತ್ಮನು ತಿಳಿಸಿದಲ್ಲಿ ನಾವು ಹೋಗ್ಬೇಕು, ಪವಿತ್ರಾತ್ಮನ ಹೇಳಿದ ರೀತಿಯಲ್ಲಿ ನಾವು ನಡೆಯಬೇಕು, ಪವಿತ್ರಾತ್ಮನು ಹೇಳಿದ ಕಡೆಯಲ್ಲಿ ನಾವು ನಡೆಯಬೇಕೇ ಹೊರತು ನನ್ನ ಸ್ವಂತ ಆಲೋಚನೆಗಳು, ನನಗೆ ನಾನು ಸ್ವಲ್ಪ ದೇವರ ಬಗ್ಗೆ ಚೆನ್ನಾಗಿ ಕಲ್ತಿದ್ದೇನೆ, ಅಥವಾ ನನಗೆ ಒಂದು ಉತ್ತಮ ಹೆಸರಿದೆ ಲೋಕದಲ್ಲಿ ಅಥವಾ ಸಭೆಯಲ್ಲಿ, ನಾನು ಘನ ಸ್ಥಾನವನ್ನು ಹೊಂದಿದ್ದೇನೆ ಎಂಬುದಾಗಿ ನಾನು ಯಾವ ರೀತಿಯಲ್ಲಿ ಹೇಳ್ತಾನೋ ಆ ರೀತಿಯಲ್ಲಿ ನಾನು ಸಭೆ ನಡೆಯಬೇಕೆಂಬುದಾಗಿ ಬಯಸೋದಾದ್ರೆ, ನಾವು ನೋಡ್ತಾ ಬಂದ ಹಾಗೆ ದೇವರಿಗೆ ಕೊಡಬೇಕಾದಂತ ಆ ಮಹಿಮೆಯನ್ನು ನಾವು ಬಿಟ್ಟು ನಮ್ಮದೇ ಆದ ಸ್ವಂತ ಕಾರ್ಯಗಳನ್ನು ನಾವು ಮಾಡುವವರಾಗಿದ್ರೆ, ಅಲ್ಲಿ ನಾವು ನೋಡ್ತೇವೆ ದೇವರ ಕಾರ್ಯಗಳಿಗೆ ಅವಿಧೇಯವಾಗಿ ನಮ್ಮನ್ನ ನಾವು ಮೇಲೆ ಇಡುವಂತವರಾಗಿರ್ತೇವೆ, ಮತ್ತು ನಮ್ಮ ಮನಸ್ಸಿಗೆ ಬಂದ ಹಾಗೆ ಅನೇಕ ಸಂಗತಿಗಳನ್ನ ನಾವು ಮಾಡುವಂತವರಾಗಿರ್ತೇವೆ. ಇದಕ್ಕೆ ನಾವು ಉದಾಹರಣೆಯಾಗಿ ನಾವು ನೋಡ್ತಾ ಬರೋದಾದ್ರೆ, ಹನೋಕನ ಒಂದು ಸಂಗತಿಯನ್ನು ನಾವು ನೋಡೋದಾದ್ರೆ, ಆ ಒಂದು ವಾಕ್ಯ ಭಾಗವನ್ನು ನಾವು ಓದೋಣ. ಬಹಳ ಸುಂದರವಾಗಿ ಅಲ್ಲಿ ದೇವರನ್ನ ಬರೆದಿದ್ದಾರೆ.
ಆದಿಕಾಂಡ 5ನೇ ಅಧ್ಯಾಯದ 24ನೇ ವಚನ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೆ ಹೋದನು. ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡ್ಕೊಂಡನು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯದ ಒಂದು ಬರೆಯುವಿಕೆಯನ್ನು ನಾವು ಗ್ರಹಿಸಿಕೊಳ್ಬಹುದು. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡ್ಕೊಂಡನೇ ಹೊರತು ಹನೋಕ ದೇವರೇ ನನ್ ಜೊತೆಯಲ್ಲಿ ಬಾ, ನಾನು ಯಾವ ರೀತಿಯಲ್ಲಿ ಹೇಳ್ತೇನೋ ಆ ರೀತಿಯಲ್ಲಿ ನೀನ್ ನನ್ನ ಕರ್ಕೊಂಡು ಹೋಗು ಎಂಬುದಾಗಿ ಹೇಳಲಿಲ್ಲ. ಅಥವಾ ನಾವು ಆ ಒಂದು ಉದಾಹರಣೆಯನ್ನು ಅಬ್ರಹಾಮನ ಜೀವಿತದಲ್ಲಿ ತೆಗೆದುಕೊಳ್ಳುವುದಾದ್ರೂ ಸಹ ಅಬ್ರಹಾಮನು ದೇವರ ಕರೆಗೆ ಕಿವಿಗೊಟ್ಟು ದೇವರು ತೋರಿಸಿದಂತಹ ರೀತಿಯಲ್ಲಿ ದೇವರು ಹೇಳಿದ ದಾರಿಯಲ್ಲಿ ನಡೆದೇ ಹೊರತು ಆತನ ದಾರಿಯಲ್ಲಿ ಅನೇಕ ಬಾರಿ ಏಳು ಬೀಳುಗಳಿತ್ತು, ಆತನ ದಾರಿಯಲ್ಲಿ ನಡೆಯುವಾಗ ಅನೇಕ ಬಾರಿ ಎಡವಿದನು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಅದಾಗ್ಯೂ ಸಹ ನಾವು ನೋಡ್ತಾ ಬರುವಾಗ ಆತನು ದೇವರ ಚಿತ್ತಕ್ಕೆ ಹೇಗೋ ಅದೇ ರೀತಿಯಲ್ಲಿ ನಡೆಯುವಾಗ ದೇವರ ಒಂದು ಕೃಪೆಗೆ ಆತನು ಒಳಗಾಗ್ತಾನೆ, ದೇವರ ಅತ್ಯಧಿಕವಾದ ಆಶೀರ್ವಾದಕ್ಕೆ ಆತನು ಒಳಗಾಗ್ತಾನೆ ಮತ್ತು ಆತನ ಮುಖಾಂತರವಾಗಿ ಇಡೀ ಲೋಕಕ್ಕೆ ಆಶೀರ್ವಾದ ಉಂಟಾಗ್ತದೆ. ಯಾವ ದೀಪಸ್ತಂಭ ಬೆಳಕು ಕೊಡುವಂತ ದೀಪಸ್ತಂಭ, ಅದರಲ್ಲಿ ಯಾವುದೇ ಬೆಳೆಗಳಿಲ್ಲ, ಅದು ಬೆಳಕನ್ನು ಕೊಡುವುದಕ್ಕೆ ಅಲ್ಲಿ ಇಡಲ್ಪಟ್ಟಿದೆ ಮತ್ತು ಅದನ್ನು ಹೊತ್ತುಕೊಳ್ಳುವಾಗ ಯಾವುದೇ ಕಂಬಗಳಲ್ಲಿಲ್ಲ, ನಾನು ನನ್ನ ಮನಸ್ಸಿಗೆ ಬಂದ ಹಾಗೆ ಬಂದ ಕಡೆ ತಿರುಗಿಸ್ಕೊಂಡು ಹೋಗ್ತೇನೆ ಎಂಬುದಾಗಿ ಹೇಳುವಂತ ಸ್ಥಿತಿಯಲ್ಲಿಲ್ಲ. ಆದ್ರೆ ಆ ಒಂದು ದೀಪಸ್ತಂಭವನ್ನ ಯಾವ ಒಂದು ಸ್ಥಳಕ್ಕೆ ಸಾಗಿಸ್ಬೇಕೆಂಬುದಾಗಿ ಪವಿತ್ರಾತ್ಮ ತಾನೇ ಹೇಳ್ತಾನೆ. ದೇವರ ವಾಕ್ಯದ ಅನುಸರಿಸುವಿಕೆಯಲ್ಲಿ ನಾವು ನಡೆಯುವಾಗ, ದೇವರ ವಾಕ್ಯಕ್ಕೆ ತಕ್ಕ ಹಾಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುವಾಗ, ದೇವರ ವಾಕ್ಯವು ಹೇಳಿದ ಹಾಗೆ ನಾವು ಓದಿಕೊಂಡು ಕಲಿತುಕೊಂಡು ಪವಿತ್ರಾತ್ಮನ ಒಂದು ಕರೆಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವಾಗ ಯಾವ ಸಂಗತಿಗಳನ್ನ ದೇವರು ನಮಗೆ ತಿಳಿಸ್ತಾನೋ ಆತನೊಂದಿಗೆ ನಾವು ನಡೆಯಲು ಪ್ರಾರಂಭಿಸ್ತೇವೆ ಮತ್ತು ಆ ಮುಖಾಂತರವಾಗಿ ದೇವರೊಂದಿಗೆ ಇನ್ನೂ ಹೆಚ್ಚಾಗಿ ಸಮೀಪಸ್ಥರಾಗ್ತೇವೆ. ಇಲ್ಲದೆ ಹೋದಲ್ಲಿ ನನ್ನ ಸ್ವಂತ ಆಲೋಚನೆಗಳು ಯಾವಾಗ ಅಲ್ಲಿ ಬರ್ತೋ, ನನ್ನ ಒಂದು ಮನಸ್ಸಿನ ಆಲೋಚನೆಗಳನ್ನು ನಡೆಯಬೇಕೆಂಬುದಾಗಿ ನಾನು ಯಾವಾಗ ಹೋಗ್ತೀನೋ ಆಗ ಅಲ್ಲಿ ಅನೇಕ ರೀತಿಯ ಗೊಂದಲಗಳು ಮತ್ತು ದೇವರ ವಾಕ್ಯಕ್ಕೆ ವಿರೋಧವಾದಂತಹ ಸಂಗತಿಗಳನ್ನ ನಾವು ನೋಡ್ತಾ ಬರ್ತೇವೆ. ಅನೇಕ ಕ್ರೈಸ್ತ ಗುಂಪುಗಳೆಂಬುದಾಗಿ ಎನಿಸಿಕೊಳ್ಳುವಂತ ಸಂಗತಿಗಳನ್ನ ನಾವು ನೋಡ್ತಾ ಬರಬಹುದು. ಅನೇಕ ರೀತಿಯಲ್ಲಿ ತಮ್ಮ ಮನಸ್ಸಿಗೆ ಬಂದ ಹಾಗೆ ಕಲ್ಪನೆಗಳನ್ನ ಮಾಡಿಕೊಳ್ಳುವುದರಿಂದ ಎಷ್ಟೋ ರೀತಿಯಲ್ಲಿ ಆತ್ಮಿಕ ಜೀವಿತ ಉನ್ನತಿಗೆ ಬರುವುದರ ಬದಲು ಅನೇಕ ರೀತಿಯಲ್ಲಿ ಲೌಕಿಕ ಸಂಗತಿಗಳನ್ನ ಅಥವಾ ನಾಮಧೇಯ ಸ್ಥಿತಿಯನ್ನ ಅವರು ಹಾದೋಗ್ತಿರೋದನ್ನ ನಾವು ನೋಡಬಹುದು. ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸ್ತಿರುವಾಗ, ದೇವರ ವಾಕ್ಯವು ನಮಗೆ ಕೊಟ್ಟಿರುವಾಗ, ಪವಿತ್ರಾತ್ಮ ನಮಗೆ ಸಹಾಯಕನಾಗಿರುವಾಗ, ಆತನ ಮಾರ್ಗದರ್ಶನದಲ್ಲಿ ಆತನ ತೋರಿಸುವಂತ ದಾರಿಯಲ್ಲಿ ಆತನ ತೋರಿಸುವಂತ ರೀತಿಯಲ್ಲಿ ನಾವು ನಡೆಯುವರಾದ್ರೆ ಖಂಡಿತವಾಗಿ ದೇವರ ಸನ್ನಿಧಾನದಲ್ಲಿ ದೇವರು ಕೊಟ್ಟಿರುವಂತ ಕೆಲಸವನ್ನು ಮಾಡುವಾಗ ಅಲ್ಲಿ ಆತನ ಮಹಿಮೆಯನ್ನು ಹೊಂದಿಕೊಳ್ಳುವಾತನಾಗಿರ್ತಾನೆ. ಮತ್ತು ನಾವು ಮುಂದೆ ನೋಡುವಾಗ ಈ ಬೆಳಕು ನಿತ್ಯತ್ವದ ಸೂಚನೆಯಾಗಿದೆ, ನಮ್ಮ ಜೀವಿತದಲ್ಲಿ ಅದು ನಿತ್ಯತ್ವದ ಸೂಚನೆ ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಈ ಬೆಳಕಿನ ಒಂದು ಸಂಗತಿಗಳನ್ನ ನಾವು ನಮ್ಮ ಆದಿ ಪ್ರಥಮ ಪುಸ್ತಕವಾದಂತಹ ಆದಿಕಾಂಡದಲ್ಲಿ ನಾವು ನೋಡ್ತೇವೆ. ದೇವರು ಬೆಳಕಾಗಲಿ ಎಂಬುದಾಗಿ ದೇವರು ಮಾಡಿದಂತಹ ಮೊದಲನೇ ಕೆಲಸ ಅಲ್ಲಿ ದೇವರು ಬೆಳಕಾಗಲಿ ಎಂಬುದಾಗಿ ಹೇಳ್ತಾನೆ. ಮತ್ತು ಪ್ರಕಟಣೆಯಲ್ಲಿ ಸಹ ನಾವು ನೋಡುವಾಗ ಅಲ್ಲಿ ಯಾವುದೇ ಸೂರ್ಯನು ಇಲ್ಲ, ಬೆಳಕಿನ ಬೇರೆ ಯಾವುದೇ ಸೋರ್ಸ್ ಇಲ್ಲ, ಅಲ್ಲಿ ಇರುವಂತ ಬೆಳಕಿನ ಮೂಲ ಅದು ಕೇವಲ ಕ್ರಿಸ್ತನ ತಾನೇ, ದೇವರು ತಾನೇ ಅಲ್ಲಿ ಎಂಬುದಾಗಿ ನಾವು ನೋಡ್ತೇವೆ. ನೋಡಿ, ಅದನ್ನ ಪ್ರಕಟಣೆಯಲ್ಲಿ ನೋಡ್ತೇವೆ. ಪ್ರಕಟಣೆ 21ನೇ ಅಧ್ಯಾಯ 23ನೇ. ಪಟ್ಟಣಕ್ಕೆ ಬೆಳಕನ್ನು ಕೊಡುವುದಕ್ಕೆ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ, ಅದಕ್ಕೆ ದೇವರ ಪ್ರಭಾವವೇ ಬೆಳಕನ್ನು ಕೊಟ್ಟಿತು. ಯಜ್ಞದ ಕುರಿಯಾದಾತನೇ ಅದರ ದೀಪವು. ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ ದೇವರು ತಾನೇ ಅಲ್ಲಿ ಬೆಳಕನ್ನ ಕೊಟ್ಟಿದ್ದಾನೆ ಮತ್ತು ಯಜ್ಞದ ಕುರಿಯಾದಾತನೇ ಅದರ ದೀಪ ಎಂಬುದಾಗಿ. ಮತ್ತು 24ನೇ ವಚನ ನೋಡೋಣ. ಅದರ ಬೆಳಕಿನಿಂದ ಸರ್ವ ಜನಾಂಗದವರು ಸಂಚಾರ ಮಾಡುವರು, ಭೂರಾಜರು ತಮ್ಮ ವೈಭವವನ್ನು ಅಲ್ಲಿಗೆ ತರುವರು. ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ ಈ ಒಂದು ಪರಿಕಲ್ಪನೆ ಹೇಗೆ ಅಥವಾ ಯಾವ ರೀತಿಯಲ್ಲಿ ಮಾಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಾಗ, ಆದಿಯಲ್ಲಿ ದೇವರು ಮೊದಲು ಹೇಳಿದಂತ ಸಂಗತಿ ಬೆಳಕಾಯ್ತು ಎಂಬುದಾಗಿ, ಬೆಳಕಾಗಲಿ ಎಂಬುದಾಗಿ. ನಂತರ ಅಂತ್ಯದಲ್ಲಿ ನಾವು ಪ್ರಕಟಣೆಯಲ್ಲಿ ಸಹ ನೋಡುವಂತ ಒಂದು ಸಂಗತಿ, ಅಲ್ಲಿ ದೇವರು ಒಂದು ಪಟ್ಟಣವನ್ನು ನಿರ್ಮಿಸ್ತಿದ್ದಾರೆ. ಆ ಪಟ್ಟಣದಲ್ಲಿ ಬೆಳಕನ್ನು ಕೊಡುವುದಕ್ಕೆ ಯಾವುದೇ ಸೂರ್ಯನಾಗಲಿ ಚಂದ್ರನಾಗಲಿ ನಕ್ಷತ್ರಗಳಾಗಲಿ ಇಲ್ಲ, ಆದ್ರೆ ಅಲ್ಲಿ ದೇವರು ತಾನೇ ಬೆಳಕಾಗಿದ್ದಾನೆ. ದೇವರ ಒಂದು ಮಹಿಮೆಯಿಂದ ದೇವರ ಪ್ರಭಾವ ಆ ಪಟ್ಟಣಕ್ಕೆ ಬೆಳಕನ್ನು ಕೊಟ್ಟಿದೆ. ಮತ್ತು ಅದರ ದೀಪ ಯಾರು ಎಂಬುದಾಗಿ ನಾವು ನೋಡುವಾಗ ಯಜ್ಞದ ಕುರಿಯಾದಾತನೇ ಅದರ ದೀಪ. ಈ ಒಂದು ಪಟ್ಟಣಕ್ಕೆ ಕರೆದಿರುವಂತಹ ನಮ್ಮನ್ನು ನಮಗೆ ಕೊಟ್ಟಿರುವಂತಹ ಕರೆ
ಆ ಕರೆಯನ್ನು ಕೊಟ್ಟಿರುವ ಆತನು ದೇವರೇ, ಆ ದೇವರ ಪ್ರಭಾವವೇ ಅಲ್ಲಿ ಬೆಳಕಾಗಿದೆ. ಮತ್ತು ಅದರ ದೀಪ ಯಾರೆಂಬುದಾಗಿ ನಾವು ನೋಡುವಾಗ ಯಜ್ಞದ ಕುರಿಯಾದತನೇ ಅದರ ದೀಪ. ಇದರ ಆ ಪ್ರಕಟಣೆಯ ಸಂಬಂಧಪಟ್ಟಂತ ಧ್ಯಾನ ಬೇರೆ, ಸಂಪೂರ್ಣವಾಗಿ ಬೇರೆ ಇದೆ. ಆದಾಗ್ಯೂ ಸಹ ನಾವು ಬೆಳಕಿನ ಕುರಿತಾಗಿ ಕಲಿಯುತ್ತಿರುವಾಗ, ದೀಪಸ್ತಂಭದ ಕುರಿತಾಗಿ ಕಲಿಯುತ್ತಿರುವಾಗ, ಕ್ರಿಸ್ತನು ದೀಪಸ್ತಂಭದ ಮಧ್ಯದಲ್ಲಿದ್ದಾನೆ, ಸಭೆಗಳ ಮಧ್ಯದಲ್ಲಿ ಕ್ರಿಸ್ತನಿದ್ದಾನೆ. ಕ್ರಿಸ್ತನ ಹೇಳಿದ ಹಾಗೆ ಕೆಲಸಗಳನ್ನು ನಾವು ಮಾಡಬೇಕು. ಪವಿತ್ರಾತ್ಮನ ನಮಗೆ ಸಹಾಯಕನಾಗಿ ಕೊಟ್ಟಿದ್ದಾನೆ. ಪವಿತ್ರಾತ್ಮನ ನಡೆಸುವಿಕೆಯಲ್ಲಿ ನಾವು ನಡೆಯಬೇಕು. ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ನಡೆಯಬೇಕು. ನಾವು ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ನಡೆಯುವಾಗ, ಇಲ್ಲಿ ನಾವು ನೋಡುವ ಹಾಗೆ ಕ್ರಿಸ್ತನು ತಾನೇ ಅಲ್ಲಿ ಬೆಳಕು ಎಂಬುದಾಗಿ, ಆ ಕ್ರಿಸ್ತನು ತಾನೇ ಆದಿಯಲ್ಲಿ ಬೆಳಕಾಗಿದ್ದಂತಹ ಕ್ರಿಸ್ತನ ಯೋಹನ ಸುವಾರ್ತೆಯಲ್ಲಿ ನಾವು ನೋಡ್ತಾ ಬಂದ ಹಾಗೆ, ಆತನು ಈಗ ತನ್ನ ನಿಜವಾದಂತಹ ಒಂದು ಬೆಳಕನ್ನಲ್ಲಿ ಪ್ರಕಟಪಡಿಸ್ತಿದ್ದಾನೆ. ಆ ಬೆಳಕಿನಲ್ಲಿ ನಾವು ನಡೆಯುವಂತವರಾಗಿರ್ತೇವೆ ಎಂಬುದಾಗಿ. ಆ ರೀತಿಯಲ್ಲಿ ದೇವರು ನಮಗೆ ಎಲ್ಲಾ ಕಾರ್ಯಗಳನ್ನ ಮಾಡಿರುವಾಗ ನಾವು ಎಷ್ಟರ ಮಟ್ಟಿಗೆ ಈ ಬೆಳಕನ್ನ ಬಯಸ್ತಿದ್ದೇವೆ, ಈ ಬೆಳಕನ್ನ ಎಷ್ಟರ ಮಟ್ಟಿಗೆ ನಾವು ಅನುಸರಿಸಿ ನಡೆಯಲು ನಾವು ಸಿದ್ಧರಾಗಿದ್ದೇವೆ. ಈ ಲೋಕದ ನಮ್ಮ ಜೀವಿತ ನಾವು ನೋಡುವಾಗ ಪರಲೋಕದ ಕಾರ್ಯಗಳನ್ನು ನಾವು ಮಾಡಲು ಈ ಲೋಕದ ಒಂದು ಜೀವಿತ ನಮಗೆ ಸಿದ್ಧತೆಯನ್ನು ಕಲಿಸಿಕೊಡುವಂತದ್ದಾಗಿರ್ತದೆ. ನಾವು ಇಲ್ಲೇ ಆ ಬೆಳಕನ್ನ ಅನುಸರಿಸಿ ನಡೆಯೋದಿಲ್ಲ ಎಂಬುದಾಗಿ ಹೇಳೋದಾದ್ರೆ, ಇಲ್ಲೇ ಆ ಬೆಳಕನ್ನ ನಾವು ಹುಡುಕುದಿಲ್ಲ ಎಂಬುದಾಗಿ ಹೇಳೋದಾದ್ರೆ, ನಾವು ನೋಡ್ತೇವಲ್ಲ, ಕತ್ತಲನ್ನೇ ಅವ್ರು ಇಷ್ಟಪಟ್ಟದ್ರಿಂದ ಅವರು ಕತ್ತಲಿನ ಕಾರ್ಯಗಳಲ್ಲಿ ಅವರು ಹೆಚ್ಚಾಗಿ ಸಂತೋಷ ಪಟ್ಟರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಬರ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬರ್ತೇವೆ. ಈ ಲೋಕದ ಜನರು ಯಾವಾಗ ಆ ಬೆಳಕನ್ನ ಅವರು ತಿರಸ್ಕರಿಸ್ತಾರೋ, ಬೆಳಕಿನ ಕಾರ್ಯಗಳು ನಮಗೆ ಬೇಡವೆಂಬುದಾಗಿ ಎಣಿಸ್ತಾರೋ, ಬೆಳಕನ್ನ ದ್ವೇಷಿಸ್ತಾರೋ, ಆಗ ನಾವು ನೋಡ್ತೇವೆ ದೇವರವರನ್ನ ವಿವಿಧ ರೀತಿಯಾದಂತಹ ಕೆಟ್ಟ ಸಂಗತಿಗಳಿಗೆ ಅವರನ್ನ ಒಪ್ಪಿಸಿಕೊಟ್ಟನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಮಗೆ ಈ ಒಂದು ಬೆಳಕು ಬೇಕಾ? ನಮಗೆ ಬೆಳಕನ್ನು ಕೊಟ್ಟಂತಹ ಈ ಬೆಳಕು ನಮಗೆ ಬೇಕಾ? ಆದಿಯಿಂದ ಅಂತ್ಯದವರೆಗೂ ಸಹ ದೇವರು ಈ ಬೆಳಕನ್ನ ಕುರಿತಾಗಿ ನಮಗೆ ತಿಳಿಸ್ತಿರುವಾಗ, ಅನೇಕ ಸತ್ಯ ಸಂಗತಿಗಳನ್ನ, ಅನೇಕ ವಿಚಾರಗಳನ್ನ ದೇವರು ತನ್ನ ಪುಸ್ತಕದಲ್ಲಿ 66 ಪುಸ್ತಕಗಳಲ್ಲಿ ಬೆಳಕಿನ ಕುರಿತಾಗಿ ನಮಗೆ ತಿಳಿಸ್ತಿರುವಾಗ, ಆದಿಯಲ್ಲಿ ಯಾವ ದೇವರು ಬೆಳಕಾಗಿ ಈ ಕತ್ತಲೆ ಇದ್ದಂತಹ ಲೋಕಕ್ಕೆ ಬೆಳಕನ್ನು ಕೊಟ್ಟನೋ, ಆತನು ಅಂತ್ಯದಲ್ಲಿ ಸಹ ಆ ಒಂದು ನೂತನ ಯೆರೂಸಲೇಮ್ ಪಟ್ಟಣದ ಆ ಒಂದು ಸ್ಥಿತಿಗತಿಗಳನ್ನು ನೋಡುವಾಗ ಅದಕ್ಕೆ ಆತನು ತಾನೇ ಬೆಳಕಾಗಿದ್ದಾನೋ, ಆ ಬೆಳಕನ್ನು ನಾವು ಬಯಸ್ತಿದ್ದೇವೆ ಅಥವಾ ನಮಗೆ ಬೇರೆ ಬೆಳಕಿನ ಒಂದು ಅಗತ್ಯತೆ ಇದೆಯಾ? ನಾವು ಯೋಚನೆ ಮಾಡಿಕೊಳ್ಳೋಣ. ನಾವು ಯಾವ ಬೆಳಕನ್ನ ಇಷ್ಟಪಡ್ತಿದ್ದೇವೆ, ಅಥವಾ ನನ್ನದೇ ಸ್ವಂತ ಬೆಳಕನ್ನು ನಾನು ಬಯಸಿ ಅದಲ್ಲಿ ನಾನು ಮುಂದುವರಿಯುತ್ತೇನೆ ಎಂಬುದಾಗಿ ಹೇಳುವಂತ ಮನಸ್ಸು ನನ್ನಲ್ಲಿದೆಯಾ? ನಮ್ಮನ್ನು ನಾವು ಯೋಚನೆ ಮಾಡಿಕೊಳ್ಳೋಣ, ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳೋಣ. ನಾವು ಯಾವ ರೀತಿಯಲ್ಲಿ ಯಾವ ಬೆಳಕನ್ನ ಹಾತ್ಕೊಂಡು ನಡೆಯುತ್ತಿದ್ದೇವೆ, ಆ ಬೆಳಕನ್ನ ಎಷ್ಟರ ಮಟ್ಟಿಗೆ ನಾವು ಅನುಸರಿಸಿ ನಡೆಯುತ್ತಿದ್ದೇವೆ ಎಂಬುದನ್ನ ನಾವು ಆಲೋಚಿಸಿಕೊಂಡು ನಾವು ಮುಂದುವರಿಯುವಂತವರಾಗಿರೋಣ. ಮುಂದೆ ನಾವು ನೋಡುವಂತದ್ದು ಈ ದೀಪಸ್ತಂಭವನ್ನು ಸ್ಥಳಾಂತರಿಸುವುದು ಎಂಬುದಾಗಿ. ನಾವು 3ನೇ ಪಾಯಿಂಟ್ ನೋಡಿದ ಹಾಗೆ ದೀಪಸ್ತಂಭದಲ್ಲಿ ಬಳೆಗಳಿರಲಿಲ್ಲ. ಹಾಗಾದ್ರೆ ಈ ದೀಪಸ್ತಂಭವನ್ನ ಹೇಗೆ ಸ್ಥಳಾಂತರಿಸಬೇಕು? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇಸ್ರಾಯೇಲ್ಯರು ಪ್ರಯಾಣ ಮಾಡುವಾಗ ಯಾವ ರೀತಿಯಲ್ಲಿ ದೀಪಸ್ತಂಭವನ್ನ ಸ್ಥಳಾಂತರಿಸಬೇಕು ಎಂಬುದಾಗಿ ನಾವು ನೋಡುವಾಗ, ಅದನ್ನ ಅರಣ್ಯಕಾಂಡದಲ್ಲಿ ನಾವು ನೋಡ್ತೇವೆ. ಅರಣ್ಯಕಾಂಡ 4ನೇ ಅಧ್ಯಾಯದ 9ನೇ. ಆಮೇಲೆ ಅವರು ದೀಪಸ್ತಂಭವನ್ನು, ಅದಕ್ಕೆ ಸಂಬಂಧಪಟ್ಟ ಹಣತೆಗಳನ್ನು, ಕತ್ತರಿಗಳನ್ನು, ದೀಪದ ಕುಡಿ ತೆಗೆಯುವ ಬಟ್ಟಲುಗಳನ್ನು, ಎಣ್ಣೆಯ ಪಾತ್ರೆಗಳನ್ನು ನೀಲಿ ಬಟ್ಟೆಯಿಂದ ಮುಚ್ಚಿಬಿಟ್ಟು ಅದಕ್ಕೂ ಅದರ ಎಲ್ಲಾ ಉಪಕರಣಗಳಿಗೂ ಕಡಲು ಹಂದಿಯ ತೊಗಲನ್ನು ಹೊದಿಸಿ ಅವುಗಳನ್ನು ಅಡ್ಡದಂಡಕ್ಕೆ ಕಟ್ಟಬೇಕು. ಇಲ್ಲಿ ನಾವು ನೋಡ್ತೇವೆ ಇದಕ್ಕೆ ಕೋಲುಗಳನ್ನ ಹೊತ್ತುಕೊಂಡು ಹೋಗುವ ಬಳೆಗಳಿಲ್ಲ. ಅದನ್ನ ಕೋಲುಗಳನ್ನ ಎತ್ಕೊಂಡು ಹೋಗೋ ಹಾಗಿಲ್ಲ, ಅಥವಾ ಅದನ್ನ ಹಂಗೆ ಹೆಗಲ ಮೇಲೆ ಎತ್ಕೊಂಡು ಹೋಗ್ಬೋದಂದ್ರೆ ಇಲ್ಲ. ಅದಕ್ಕೆ ಒಂದು ಕ್ರಮ ಇದೆ. ನಾವು ಅರಣ್ಯಕಾಂಡದಲ್ಲಿ ನಾವು ನೋಡ್ತಾ ಬಂದ ಹಾಗೆ, ಮೊದಲನೇದಾಗಿ ಅದರ ಮೇಲೆ ನೀಲಿ ಬಟ್ಟೆಗಳನ್ನ ಹಾಕ್ಬಿಟ್ಟು ಅದರ ಮೇಲೆ ಪುನಃ ಕಡಲು ಹಂದಿಯ ತೊಗಲನ್ನ ಹೊದಿಸಿ, ನಂತರ ಅದರ ಎಲ್ಲಾ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಸ್ತುಗಳಿಗೂ ಸಹ ಕಡಲು ಹಂದಿಯ ತೊಗಲನ್ನು ಹೊದಿಸಿ ಅವುಗಳನ್ನ ತೆಗೆದುಕೊಂಡು ಹೋಗ್ಬೇಕೆಂಬುದಾಗಿ ನಾವು ಅರಣ್ಯಕಾಂಡದಲ್ಲಿ ನಾವು ನೋಡ್ತೇವೆ. ಇದು ಯಾವ ಸಂಗತಿಗಳನ್ನ ನಮಗೆ ತಿಳಿಸ್ತದೆ ಎಂಬುದಾಗಿ ನಾವು ನೋಡುವಾಗ, ಇದರಲ್ಲಿ ಇರುವಂತಹ ಮುಖ್ಯವಾದಂತಹ ಸಂಗತಿ, ಮೊದಲು ಅದು ನೀಲಿ ಬಟ್ಟೆಯಲ್ಲಿ ಹಾಕಬೇಕೆಂಬುದಾಗಿ. ಈ ನೀಲಿ ಬಟ್ಟೆ ಮೊದಲು ಅದನ್ನ ಕವರ್ ಮಾಡಬೇಕು, ನಂತರ ಕಡಲು ಹಂದಿಯ ತೊಗಲು ಅದನ್ನ ಕವರ್ ಮಾಡಬೇಕು ಎಂಬುದಾಗಿ ನಮಗೆ ದೇವರ ವಾಕ್ಯ ತಿಳಿಸುವಂತದ್ದಾಗಿರ್ತದೆ. ಈ ನೀಲಿ ಎನ್ನುವಂತ ಸಂಗತಿಯನ್ನು ನಾವು ನೋಡೋದಾದ್ರೆ, ಈ ನೀಲಿ ಎನ್ನುವಂತ ಒಂದು ಬಣ್ಣ ಯಾವ ವಿಚಾರವನ್ನ ಅದು ತಿಳಿಸುತ್ತೆ ಎಂಬುದಾಗಿ ನಾವು ನೋಡುವಾಗ, ಅದು ಪರಲೋಕದ ವಿಚಾರ, ಪರಲೋಕದ ಸಂಗತಿಗಳನ್ನ ನಮಗೆ, ಪರಲೋಕದ
ಸಂಗತಿಗಳನ್ನ ಅದು ನಮಗೆ ತಿಳಿಸುವಂತದ್ದಾಗಿರ್ತದೆ. ಈ ನೀಲಿ ಬಣ್ಣ ನಮಗೆ ಮೇಲಿನ ವಿಚಾರಗಳನ್ನ ಅದು ನಮಗೆ ಕಲಿಸಿಕೊಡುವಂತದ್ದಾಗಿರ್ತದೆ. ಹೊಸ ಒಡಂಬಡಿಕೆ ವಿಶ್ವಾಸಿಗಳಾದಂತ ನಾವು ಸಹ ನಮಗೆ ಸಿಕ್ಕಿರುವಂತ ಕರೆ ಸಹ ಮೇಲಿನವುಗಳನ್ನ ನೀವು ದೃಷ್ಟಿಸಿರಿ, ಮೇಲಿನವುಗಳನ್ನ ನೀವು ನೋಡ್ರಿ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿರ್ತದೆ. ಯಾಕೆ ನಾವು ಮೇಲೆ ನೋಡಬೇಕೆಂಬುದಾಗಿ ನಾವು ನೋಡುವಾಗ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 20ನೇ ವಚನ. ನಾವಾದರೂ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ, ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ, ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಇಲ್ಲಿ ನಾವು ನೋಡುವ ಹಾಗೆ ಈಗ ತಾನೇ ನಾವು ನೋಡಿದ್ವು ಪ್ರಕಟಣೆಯಲ್ಲಿ ಈ ದೀಪ ಯಾರಾಗಿದ್ದಾರೆ ಮತ್ತು ಬೆಳಕು ಯಾರಾಗಿದ್ದಾರೆ ಎಂಬುದಾಗಿ. ಈ ಬೆಳಕನ್ನ, ಈ ದೀಪವನ್ನು ನಮಗೆ ಕೊಡುವಂತವನು ಕರ್ತನು ತಾನೆ, ದೇವರು ತಾನೆ. ಮತ್ತು ಈ ದೀಪ ಸ್ತಂಭವನ್ನ ಮುಚ್ಚಿರುವಂತಹ ಒಂದು ಬಟ್ಟೆ, ಅದು ನೀಲಿ ಬಟ್ಟೆ ಆಗಿದೆ. ಆ ನೀಲಿ ಬಟ್ಟೆ ಯಾವುದನ್ನ ಸೂಚಿಸ್ತದೆ ಎಂಬುದಾಗಿ ನಾವು ನೋಡುವಾಗ ಮೇಲಿನ ಸಂಗತಿಗಳನ್ನ ಸೂಚಿಸ್ತದೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬಂದ ಹಾಗೆ, ನಾವು ದೇವರು ಕರೆಯನ್ನು ಹೊಂದಿರುವಂತ ಯಾಜಕರಾದ್ರೆ 2 ವಿಧವಾದಂತ ಯಾಜಕರು, ಪವಿತ್ರ ಯಾಜಕ ವರ್ಗದವರು ಮತ್ತು ರಾಜವಂಶಸ್ಥ ಅಂತ ಯಾಜಕರು ಎಂಬುದಾಗಿ. ಈ ಕರೆ ನಮಗೆ ಸಿಕ್ಕಿರುವುದಾದ್ರೆ ನಾವು ಏನು ಮಾಡ್ಬೇಕು, ಯಾವಾಗಲೂ ನಮ್ಮ ಗುರಿ ಎಲ್ಲಿರ್ಬೇಕು, ನಮ್ಮ ದೃಷ್ಟಿ ಎಲ್ಲಿರ್ಬೇಕು, ಯಾವ ರೀತಿಯಲ್ಲಿ ಅರಣ್ಯ ಪ್ರಯಾಣದಲ್ಲಿ ಯಾಜಕರ ಒಂದು ಗಮನ ಅದು ದೇವರ ಆಲಯದ ಕಡೆಗೆ, ಗುಡಾರದ ಕಡೆಗೆ, ದೇವರ ವಸ್ತುಗಳ ಮೇಲೆ ಇರಬೇಕು. ಅದೇ ರೀತಿಯಲ್ಲಿ ನಮ್ಮ ಒಂದು ದೃಷ್ಟಿ ಸಹ ಮೇಲೆ ಇರಬೇಕು. ಯಾಕಂದ್ರೆ ಕ್ರಿಸ್ತನು ಅಲ್ಲಿಂದಲೇ ಆತನು ಮಹಿಮೆಯಿಂದ ರಕ್ಷಕನಾಗಿ ಬರುವುದನ್ನು ನಾವು ಇದನ್ನು ನೋಡ್ತಿರುವವರು. ಯಾಕಂದ್ರೆ ನಾವು ಪರಲೋಕ ಸಂಸ್ಥಾನದವರು ಎಂಬುದಾಗಿ 19ನೇ ವಚನದಲ್ಲಿ ನಾವು ನೋಡ್ತೇವೆ. ಎಲ್ಲಾ ಸಂಗತಿಗಳನ್ನ ಕ್ರಿಸ್ತನು ನಮಗೆ ತಿಳಿಸಿರುವಾಗ, ಎಲ್ಲಾ ವಿಚಾರಗಳನ್ನ ಕ್ರಿಸ್ತನು ನಮಗೆ ಕೊಟ್ಟಿರುವಾಗ, ಈ ದೀಪಸ್ತಂಭದ ಬೆಳಕನ್ನ ನಾವು ಅನುಸರಿಸಿ ನಡೆಯೋದಾದ್ರೆ ನಮ್ಮ ದೃಷ್ಟಿ ಪರಲೋಕದ ಕಡೆಗೆ ಇರ್ತದೆ. ದೀಪಸ್ತಂಭವನ್ನ ನಾವು ಹೇಗೆ ಎತ್ಕೊಂಡು ಹೋಗಬೇಕೆಂಬುದಾಗಿ ನಮ್ಮ ಸ್ವಂತ ಆಲೋಚನೆಗಳನ್ನು ಬಿಟ್ಟು ಪವಿತ್ರಾತ್ಮನ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ಸಂಗತಿಗಳನ್ನ ನೋಡುವುದಾದ್ರೆ, ಪವಿತ್ರಾತ್ಮನ ವಿಚಾರಗಳನ್ನ ನಾವು ಆತುಕೊಂಡು ಅದಕ್ಕೆ ತಕ್ಕ ಹಾಗೆ ನಾವು ನಡೆಯುವುದಾದ್ರೆ, ಕ್ರಿಸ್ತನು ಹೇಳುವ ಹಾಗೆ ನಾವು ಮೇಲೆ ದೃಷ್ಟಿಸ್ತೇವೆ. ಮೇಲೆ ದೃಷ್ಟಿಸುವಾಗ ಏನಾಗ್ತದೆ, ನಾವು ನಮ್ಮ ಕರ್ತನಂತ ರಕ್ಷಕನನ್ನ, ಆತನ ಬರೋಣವನ್ನ ಎದುರು ನೋಡುವವರಾಗಿದ್ದೇವೆ. ಆತನು ನಮಗೆ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರ ಪಡಿಸಿ ಪ್ರಭಾವವುಳ್ಳ ದೇಹದ ಸಾರೂಪ್ಯವಾಗುವಂತೆ ಮಾಡ್ತಾನೆ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಈ ದೀಪಸ್ತಂಭದ ಗುಣಲಕ್ಷಣಗಳನ್ನು ನಾವು ಕಲ್ತ್ಕೊಳ್ತಾ ಬಂದ್ವು. ದೀಪಸ್ತಂಭ ಯಾವ ರೀತಿಯಲ್ಲಿದೆ, ಹೇಗಿದೆ, ಮತ್ತು ದೀಪಸ್ತಂಭ ಯಾಕೆ ಅಲ್ಲಿ ಇಡಲ್ಪಟ್ಟಿದೆ ಎಂಬುದಾಗಿ. ನಾವು ಗುಡಾರವನ್ನು ನಾವು ನೋಡುವಾಗ, ಗುಡಾರದಲ್ಲಿ ನಾವು ಕಳೆದ ವಾರದಲ್ಲಿ ನಾವು ಅಭ್ಯಾಸ ಮಾಡ್ತಾ ಬಂದ ಹಾಗೆ ಯಾವುದೇ ಕಿಟಕಿಗಳಿಲ್ಲ, ಯಾವುದೇ ತೂತುಗಳಿಲ್ಲ, ಬೆಳಕಿನ ಒಂದು ಮೂಲ ಅಲ್ಲಿಲ್ಲ, ಬೆಳಕು ಯಾವುದೇ ಕಡೆಯಿಂದಲೂ ಬರಲು ಸಾಧ್ಯವಿಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ದಪ್ಪನಾದಂತಹ ಬಟ್ಟೆಗಳಿಂದ ಅದು ಮುಚ್ಚಲ್ಪಟ್ಟಿದೆ. ಅದಕ್ಕಿರುವಂತಹ ಬೆಳಕು ಈ ದೀಪಸ್ತಂಭದ ಬೆಳಕು ಮಾತ್ರವೇ. ಕ್ರಿಸ್ತನ ಬೆಳಕು ನಿಜವಾಗಿ ನಮ್ಮ ಯಾಜಕ ಸೇವೆಯಲ್ಲಿ ಪ್ರಕಟವಾಗ್ತಿದ್ಯಾ, ನಮ್ಮ ಸಭಾ ಸೇವೆಯಲ್ಲಿ ಪ್ರಕಟವಾಗ್ತಿದ್ಯಾ, ನಮ್ಮ 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 ದೈನಂದಿನ ಕಾರ್ಯಗಳಲ್ಲಿ ಕ್ರಿಸ್ತನ ಕಾರ್ಯಗಳು ಪ್ರಕಟವಾಗ್ತಿದ್ಯಾ. ಕ್ರಿಸ್ತನ ಯಾಜಕ ಸೇವೆಯನ್ನು ನಾವು ಮಾಡಲು ಮುಖ್ಯವಾಗಿ ಬೇಕಾದಂತದ್ದು ಕ್ರಿಸ್ತನ ತಾನೇ, ಕ್ರಿಸ್ತನ ವಾಕ್ಯ, ಕ್ರಿಸ್ತನ ನಮಗೆ ಕೊಟ್ಟಿರುವಂತಹ ಜೀವಗಳು ವಾಕ್ಯ. ಆ ವಾಕ್ಯ ನಮಗೆ ಕಾರ್ಯವಾಗಿದೆಯಾ? ಸಭೆಯಲ್ಲಿ ನಾವು ದೇವ ಜನರಾಗಿ ಕೂಡಿ ಬರುವಾಗ ಆತನ ವಾಕ್ಯಗಳನ್ನು ನಾವು ಅನುಸರಿಸಿ ನಡೆಯುತ್ತಿದ್ದೇವೆ. ಆತನ ವಾಕ್ಯದ ಬೆಳಕು ನಮಗೆ ಮಾರ್ಗದರ್ಶನ ಕೊಡ್ತಿದ್ಯಾ? ಆತನ ವಾಕ್ಯದ ಬೆಳಕಿನಲ್ಲಿ ನಾವು ನಿರ್ಧಾರಗಳನ್ನ ತೆಗೆದುಕೊಳ್ತಿದ್ದೇವಾ? ಆತನ ವಾಕ್ಯದ ಬೆಳಕು ನಮ್ಮ ಜೀವಿತದ ಪ್ರತಿ ಹೆಜ್ಜೆಯನ್ನ ಅದು ನಮಗೆ ತಿಳಿಯಪಡಿಸ್ತಿದ್ಯಾ? ಆತನ ವಾಕ್ಯದ ಬೆಳಕು ನಮ್ಮ ಜೀವಿತದ ದೋಷಗಳನ್ನ ತೋರಿಸಿ ನಮ್ಮನ್ನ ಪರಿಶುದ್ಧತೆಯ ಕಡೆಗೆ ನಡೆಸ್ತಿದ್ಯಾ? ಆತನ ವಾಕ್ಯದ ಬೆಳಕು ನಾವು ಗುಂಡಿಗಳನ್ನ ಗೊಚ್ಚೆ ದಾರಿಯಲ್ಲಿ ನಡೆಯುವಾಗ ದಾರಿಯಲ್ಲಿ ನಡೆಯದ ಹಾಗೆ ನಮ್ಮನ್ನ ನೀಟದ ದಾರಿಯಲ್ಲಿ ನಡೆಸಿಕೊಂಡು ಹೋಗಲು ಆ ಬೆಳಕು ಉಪಯೋಗವಾಗ್ತಿದ್ಯಾ? ನಮ್ಮನ್ನು ನಾವು ಯೋಚಿಸಿಕೊಳ್ಳುವಂತರಾಗಿರೋಣ. ಅಥವಾ ಈ ಬೆಳಕು ನಮಗೆ ಬೇಡ ಎಂಬುದಾಗಿ ನಾವು ಹೇಳಿ ನಮ್ಮದೇ ಸ್ವಂತ ಬೆಳಕನ್ನು ಉಪಯೋಗಿಸಿಕೊಳ್ತಿದ್ದೇವಾ? ನಮ್ಮ ಮನಸ್ಸಿಗೆ ಬಂದಂತಹ ಆಲೋಚನೆಗಳನ್ನ ನಾವು ಅನುಸರಿಸಿ ನಡೆಯುತ್ತಿದ್ದೇವಾ? ದೇವರ ವಾಕ್ಯದ ಆಲೋಚನೆಗಳನ್ನ ಬಿಟ್ಟು, ದೇವರ ವಾಕ್ಯದ ಸಂಗತಿಗಳನ್ನ ಬಿಟ್ಟು, ದೇವರನ್ನ ಬಿಟ್ಟು ನಮ್ಮದೇ ಆದಂತಹ ಆಲೋಚನೆಗಳಲ್ಲಿ ನಾವು ನಡೆಯಲು ಇಷ್ಟಪಡ್ತಿದ್ದೇವಾ? ಕ್ರೈಸ್ತನೆನಿಸಿಕೊಳ್ಳುವಂತಹ ಹೆಸರು ನನಗಿದ್ರೆ ಸಾಕು, ನನ್ನ ಮನಸ್ಸಿಗೆ ಬಂದ ಹಾಗೆ ನಡೆಯುತ್ತೇನೆ, ಪವಿತ್ರಾತ್ಮನ ಸ್ವರ ನನಗೆ ಬೇಡ, ದೇವರ ವಾಕ್ಯದ ಎಚ್ಚರಿಕೆ ನನಗೆ ಬೇಡ, ಪವಿತ್ರಾತ್ಮನ ಮಾರ್ಗದರ್ಶನ ನನಗೆ ಬೇಡ, ನಾನು ಕ್ರೈಸ್ತನು, ವಾರಕ್ಕೊಂದ್ಸಲ ಸಭೆಗೆ ಬರ್ತೇನೆ, ಎಲ್ಲರೊಂದಿಗೆ ಮಾತನಾಡ್ತೇನೆ, ಸಭೆ ಎಲ್ಲಾ ಕಾರ್ಯಗಳಲ್ಲಿ ಆಕ್ಟಿವ್ ಆಗಿದ್ದೇನೆ, ಆದ್ರೆ ನನ್ನ ಜೀವಿತ ದೇವರಿಗೆ ಯೋಗ್ಯವಾಗಿಲ್ಲ ಎಂಬುದಾಗಿ, ಯೋಗ್ಯವಾಗಿರೋದು ಅವಶ್ಯಕತೆ ಇಲ್ಲ ಎಂಬುದಾಗಿ ನಾನು ನೆನೆಸಿಕೊಳ್ತಿದ್ದೇನೆ. ನಾವು
ಆ ಒಂದು ಗುಡಾರದ ಬಾಗಿಲನ್ನ ತೆರೆದು ನಾವು ಒಳಗಡೆ ಹೋಗುವುದಾದ್ರೆ ಅದು ಕೇವಲ ನಾನು ಮತ್ತು ಕರ್ತನ, ಯಾಜಕನು ಮತ್ತು ಕರ್ತನ ಹೊರತು ಅಲ್ಲಿ ಬೇರೆ ಯಾರು ಇಲ್ಲ. ಅಲ್ಲಿ ಆಗುವಂತ ಸಂಗತಿಗಳು ಯಾರಿಗೂ ಸಹ ತಿಳಿಯುತ್ತಿಲ್ಲ. ನಮ್ಮ ಮನಸ್ಸುಗಳು ಸಹ ಒಳಗಡೆ ಇರುವಂತಹ ಆಲೋಚನೆಗಳು ಬೇರೆ ಯಾರಿಗೂ ಸಹ ತಿಳಿಯೋದಿಲ್ಲ. ನಾನು ಬಹಳ ದೈವಿಕ ಅಂತ ನಟಿಸಬಹುದು, ಆದ್ರೆ ಯಾವಾಗ ವಾಕ್ಯದ ಬೆಳಕು ನನ್ನ ಮನಸ್ಸನ್ನ ಅದು ಶೋಧಿಸ್ತದೋ, ಯಾವಾಗ ವಾಕ್ಯದ ಬೆಳಕು ನನಗೆ ಬೆಳಕನ್ನು ಕೊಡುತ್ತದೋ, ಆಗ ಮಾತ್ರವೇ ನನ್ನ ಸ್ಥಿತಿ ಏನಾಗಿದೆ ಎಂಬುದು ನನಗೆ ತಿಳಿಯುತ್ತದೆ. ಆಗ ಮಾತ್ರ ನನ್ನ ಒಂದು ಕೊಳಕುತನ ಎಷ್ಟಿದೆ ನನಗೆ ತಿಳಿಯುತ್ತದೆ. ಆಗ ಮಾತ್ರ ನಾನು ಎಷ್ಟೋ ಮಟ್ಟಿಗೆ ಕಜ್ಜಿಗಳುಳ್ಳವನು, ತುರಿಕೆಗಳುಳ್ಳವನಾಗಿದ್ದಾನೆ ಎಂಬುದಾಗಿ ನಮಗೆ ತಿಳಿಯುತ್ತದೆ. ಇಲ್ಲದೆ ಹೋದ್ರೆ ಕತ್ತಲನ್ನು ನಾನು ಇಷ್ಟಪಡುವುದಾದ್ರೆ, ದೇವರನ್ನ ಬಿಟ್ಟು ಬಿಡುವುದಾದ್ರೆ ಕತ್ತಲು, ಆ ಕತ್ತಲಿನಲ್ಲಿ ನಾನು ಏನ್ ಮಾಡ್ತಿದ್ದೇನೆ, ಹೇಗಿದ್ದೇನೆ, ಯಾವ ಸಂಗತಿಗಳನ್ನು ಮಾಡ್ತಿದ್ದೇನೆ, ಯಾವ ಸಂಗತಿಗಳು ನನ್ನನ್ನ ಆ ನನ್ನನ್ನ ಎಚ್ಚರಿಸಿದೆ ಎಂಬುದಾಗಿ ಯಾವುದೇ ವಿಚಾರಗಳಲ್ಲಿ ಇರುವುದಿಲ್ಲ. ಕೊನೆಯದಾಗಿ ಆ ಕತ್ತಲು ನನ್ನನ್ನು ನಿತ್ಯವಾದಂತಹ ಕತ್ತಲಿನ ದಾರಿಗೆ ಅದು ನಡೆಸುವಂತದ್ದಾಗಿರ್ತದೆ. ಆ ನಿತ್ಯವಾದಂತಹ ಕತ್ತಲು ನಿತ್ಯಕ್ಕೂ ದೇವರಿಂದ ದೂರ ಮಾಡುವಂತದ್ದಾಗಿರ್ತದೆ. ಆದ್ರಿಂದ ದೇವ ಜನರಾಗಿ, ಯಾಜಕರಾಗಿ ಕರೆಯಲ್ಪಟ್ಟಿರುವಂತ ನಾವು ಯಾವ ಬೆಳಕನ್ನು ಇಷ್ಟಪಡ್ತಿದ್ದೇವೆ? ಬೆಳಕು ಈಗಾಗಲೇ ನಮಗೆ ಮಾರ್ಗದರ್ಶನ ಕೊಡ್ತಾ ಬಂದಿದೆ. ನಮ್ಮನ್ನು ನಾವು ಆಲೋಚಿಸಿಕೊಳ್ಳುವಂತವರಾಗಿರೋಣ. ನಾವು ಮುಂದೆ ಬರ್ತಾ ಬೆಳಕನ್ನ, ಈ ಬೆಳಕು ನನ್ನ ಜೀವಿತದಲ್ಲಿ ಯಾವ ಕೆಲಸವನ್ನು ಮಾಡ್ತಿದೆ, ಈ ಬೆಳಕು ಯಾಜಕನಾಗಿ ನನಗೆ ಕರೆ ಸಿಕ್ಕಿರುವಾಗ, ಯಾಜಕ ಸೇವೆಗೆ ನಾನು ಕರೆದಿರುವಾಗ, ನನ್ನ ಜೀವಿತದಲ್ಲಿ ಕ್ರಿಸ್ತನ ಬೆಳಕು, ನನ್ನ ಜೀವಿತದಲ್ಲಿ ಪವಿತ್ರಾತ್ಮನ ಮಾರ್ಗದರ್ಶನ, ನನ್ನ ಜೀವಿತದಲ್ಲಿ ದೇವರ ವಾಕ್ಯದ ಎಚ್ಚರಿಕೆಗಳು ಬೆಳಕನ್ನು ಕೊಡ್ತಿದ್ದೀಯಾ? ಹಾಗಾದ್ರೆ ಆ ಬೆಳಕಿನಲ್ಲಿ ನಾನು ಬೆಳಕಿನ ಹತ್ತಿರ ಬರುತ್ತಾ ನನ್ನನ್ನು ನಾನು ಎಚ್ಚರಿಸಿಕೊಳ್ತಿದ್ದೇನೆ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವಂತ ಒಂದು ಸಮಯ ನೋಡಿ. ಅದು ಕೀರ್ತನೆಗಳಲ್ಲಿ ನಾವೊಂದು ವಾಕ್ಯ ಭಾಗ ನೋಡೋಣ. ಕೀರ್ತನೆ 34:5. 34ನೇ ಕೀರ್ತನೆ 5ನೇ ವಚನ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಇಲ್ಲಿ ನಾವು ನೋಡ್ತಾ ಬರ್ತೇವೆ, ಆತನನ್ನ ದೃಷ್ಟಿಸುವಾಗ ನಮಗೆ ಪ್ರಕಾಶ ಸಿಗ್ತದೆ ಎಂಬುದಾಗಿ. ದೀಪಸ್ತಂಭದ ಎಲ್ಲಾ ಸಂಗತಿಗಳು, ಯಾಜಕನು ಯಾವಾಗ ಆತನು ಹತ್ತಿರ ಹೋಗ್ತಾನೋ, ದೀಪಸ್ತಂಭದ ಹತ್ತಿರ ಹೋಗ್ತಾನೋ, ಅಲ್ಲಿ ಆತನಿಗೆ ಬೆಳಕು ಹೆಚ್ಚಾಗಿ ಸಿಗುತ್ತೆ. ಮತ್ತು ಆ ಬೆಳಕಿನ ಜೊತೆಗೆ ಆ ದೀಪದ ಬಿಸಿ ಕೂಡ ಆತನಿಗೆ ತಾಗುವಂತದ್ದಾಗಿರ್ತದೆ. ನಾವು ಸಹ ಕ್ರಿಸ್ತನ ದೃಷ್ಟಿಸುವಾಗ, ಕ್ರಿಸ್ತನ ಬಳಿಗೆ ಬರುವಾಗ ನಾವು ಪ್ರಕಾಶವನ್ನು ಹೊಂದಿಕೊಳ್ತೇವೆ. ಆ ಪ್ರಕಾಶ ನಮಗೆ ಇಷ್ಟವಾಗುವುದಾದ್ರೆ ಖಂಡಿತವಾಗಿ ನಾವು ಅದನ್ನ ಇನ್ನೂ ಹೆಚ್ಚಾಗಿ ಬಯಸುವಂತವರಾಗಿರ್ತೇವೆ. ಈ ಬೆಳಕು ನನಗೆ ಬೇಕಾಗಿದ್ಯಾ? ಈ ಬೆಳಕು ನನ್ನಲ್ಲಿ ಕೆಲಸ ಮಾಡ್ತಿದ್ಯಾ? ಅಥವಾ ಈ ಬೆಳಕು ನನ್ನನ್ನ ಶುದ್ಧೀಕರಿಸಿ ಪ್ರಕಾಶದಿಂದ ಪ್ರಕಾಶದ ಕಡೆಗೆ ನಡೆಸ್ತಿದ್ಯಾ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವಂತ ಸಂಗತಿ. ಮತ್ತು ಇನ್ನೊಂದು ವಿಚಾರ, ಈ ದೀಪಸ್ತಂಭದ ಬೆಳಕಿನಿಂದ ಅದು ಮಾತ್ರ ಅಲ್ಲಿ ಬೆಳಕನ್ನು ಕೊಡ್ಬೇಕು. ಅಲ್ಲಿ ಸಿವಿಲ್ ಪ್ಲಾನಿಂಗ್, ಆರ್ಕಿಟೆಕ್ಚರಲ್ ಪ್ಲಾನಿಂಗ್ ಸರಿ ಇಲ್ಲ, ಅಥವಾ ಅಲ್ಲಿ ವೆಂಟಿಲೇಷನ್ ಏನು ಇಲ್ಲ. ಯಾಜಕ ಅಲ್ಲಿ ಒಳಗಡೆ ಹೋಗುವಾಗ ಬಟ್ಟೆಗಳನ್ನ ಹಾಕೊಂಡು ಒಳಗಡೆ ಹೋಗುವಾಗ ಆತನು ಉಸಿರಾಡಲು ಆಗೋದಿಲ್ಲ, ಅಥವಾ ಬೆವರ್ತಾನೆ ಎಂಬುದಾಗಿ ನಾನು ಬೇರೆ ರೀತಿಯಲ್ಲಿ ಬೆಳಕನ್ನು ತರಬೇಕು, ಅಥವಾ AC ಫ್ಯಾನ್ ಹಾಕ್ಬೇಕು, ಅಥವಾ ಒಂದು ಕಿಟಕಿಯನ್ನ ಮಾಡ್ಬೇಕು ಎಂಬುದಾಗಿ ಹೇಳೋದಾದ್ರೆ ಅಲ್ಲಿ ಅವಕಾಶ ಇಲ್ಲ. ಅಲ್ಲಿರುವಂತಹ ಒಂದೇ ಒಂದು ಬೆಳಕು ಚಿನ್ನದ ದೀಪಸ್ತಂಭ. ಆ ದೀಪಸ್ತಂಭದ ಬೆಳಕು ಮಾತ್ರವೇ ಅಲ್ಲಿ ಬೆಳಕನ್ನು ಕೊಡಬೇಕು. ಅಲ್ಲಿ ಬೇರೆ ಯಾವುದೇ ಡಿಸೈನ್ ಮಾಡಿಫಿಕೇಶನ್ ಮಾಡೋ ರೀತಿಯಲ್ಲಿಲ್ಲ, ಅಲ್ಲಿ ಯಾವುದೇ ಸಂಗತಿಗಳನ್ನ ಮಾಡೋ ರೀತಿಯಲ್ಲಿಲ್ಲ. ಯಾಕಂದ್ರೆ ಅದು ದೇವರ ಸಭೆ, ದೇವರ ಗುಡಾರ, ದೇವರು ಹೇಳಿದಂತಹ ಗುಡಾರ, ದೇವರು ಹೇಳಿದ ರೀತಿಯಲ್ಲಿ ಮಾಡಲ್ಪಟ್ಟಂತ ಗುಡಾರ. ಅಲ್ಲಿ ಬೇರೆ ಯಾವುದೇ ಸಂಗತಿಗಳನ್ನು ನನ್ನ ಸ್ವಂತ ಆಲೋಚನೆಗಳಿಂದ ಮಾಡುವ ಹಾಗಿಲ್ಲ. ಯಾಜಕನು ಲಕ್ಷಾಂತರ ಇಸ್ರಾಯೇಲರ ಮಧ್ಯೆ ಬಹಳ ಶ್ರೇಷ್ಠನೆಂಬುದಾಗಿ ಎನಿಸಿಕೊಂಡಿರಬಹುದು, ಆದ್ರೆ ಆತನು ಬೇರೆ ಬೆಳಕನ್ನು ತರೋ ಹಾಗಿಲ್ಲ, ಬೇರೆ ಯಜ್ಞವನ್ನು ಅಲ್ಲಿ ಮಾಡೋ ಹಾಗಿಲ್ಲ. ಸಭೆಯಲ್ಲಿ ಸಹ ನಾನು ನನ್ನ ಸ್ಥಿತಿಗತಿಗಳು ಏನೇ ಇರಬಹುದು, ದೇವರ ವಾಕ್ಯ ಏನ್ ಹೇಳುತ್ತೋ ಅದು ಮಾತ್ರವೇ ನಾನು ಮಾಡ್ಬೇಕಾಗಿದೆ. ದೇವರ ವಾಕ್ಯವನ್ನು ಬಿಟ್ಟು ಬೇರೆ ಯಾವ ಸಂಗತಿಗಳನ್ನ ಮಾಡುವಂತಿಲ್ಲ. ಯಾಕಂದ್ರೆ ಅಲ್ಲಿ ದೇವರು ಮಾತ್ರವೇ ಮಹಿಮೆಯನ್ನು ಹೊಂದಿಕೊಳ್ಬೇಕು. ಮುಂದಿನ ಸಂಗತಿನ ನಾವು ನೋಡುವಾಗ, ಈ ಬೆಳಕು ಯಾರೆಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯವೇ. ಯೋಹಾನನ ಸುವಾರ್ತೆ ಮೊದಲ ಅಧ್ಯಾಯದ 10 ವಚನಗಳಲ್ಲಿ ನಾವು ನೋಡ್ತಾ ಬರ್ತೇವೆ, ಅನೇಕ ಬೆಳಕಿನ ಸಂಗತಿಯನ್ನು ನಾವು ನೋಡ್ತಾ ಬರ್ತೇವೆ. ವಾಕ್ಯವು ಬೆಳಕಾಗಿತ್ತು, ಅದು ಆದಿಯಲ್ಲಿತ್ತು, ದೇವರ ಬಳಿಯಲ್ಲಿತ್ತು, ದೇವರು ತಾನೇ ಆಗಿತ್ತು ಎಂಬುದಾಗಿ ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡ್ತಾ ಬರ್ತೇವೆ. ಆದ್ರೆ ದೇವರ ಬಳಿಯಲ್ಲಿದ್ದಂತಹ ಬೆಳಕು ಈ ಲೋಕಕ್ಕೆ ಬಂದಿತು ಎಂಬುದಾಗಿ ನಾವು ನೋಡ್ತೇವೆ. ಕತ್ತಲಾಗಿದ್ದಂತಹ ಈ ಲೋಕಕ್ಕೆ, ಅಂಧಕಾರದ ದೊರೆತನದಲ್ಲಿ ಮುಳುಗಿದ್ದಂತಹ ಈ ಲೋಕಕ್ಕೆ ಆ ಬೆಳಕು ಬಂದಿತು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತದ್ದಾಗಿರ್ತದೆ. ಆದ್ರೆ ವಿಪರ್ಯಾಸ ಏನೆಂಬುದಾಗಿ ನಾವು ನೋಡುವಾಗ, ಬೆಳಕನ್ನ ಗ್ರಹಿಸಿಕೊಳ್ಳುವಲ್ಲಿ ಅನೇಕರು ವಿಫಲರಾಗ್ತಾರೆ. ತಾನು ಆದುಕೊಂಡಂತಹ ಇಸ್ರಾಯೇಲ್ ಜನರ ಬಳಿಗೆ ಆತನು ಬರುವಾಗ
ಅಲ್ಲಿ ಅನೇಕ ಸಂಗತಿಗಳು ಆ ಕ್ರಿಸ್ತನ ಕಾರ್ಯಗಳನ್ನ ಅವರು ಬಯಸದೆ ಕ್ರಿಸ್ತನನ್ನ ದ್ವೇಷಿಸುವವರಾಗ್ತಾರೆ. ಬೆಳಕು ನಿಜವಾಗಿ ಬಂದಿದ್ದಾಗ್ಯೂ ಸಹ ಆ ಬೆಳಕು ಅನೇಕ ಖಂಡನೆಗಳನ್ನು ಮಾಡುವಾಗ, ಆ ಬೆಳಕು ನನ್ನ ತಪ್ಪನ್ನ ಎತ್ತಿ ತೋರಿಸುವಾಗ, ಆ ಬೆಳಕನ್ನ ಅನೇಕ ಇಷ್ಟಪಡೋದಿಲ್ಲ. ದೇವಚಂದ್ರಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ದೇವರ ವಾಕ್ಯದ ಬೆಳಕಿನ ಪ್ರಕಾಶ ನಮ್ಮ ಮಧ್ಯದಲ್ಲಿದೆ. ಆದ್ರೆ ಆ ಬೆಳಕಿನ ಬೆಳಗ್ಗೆ ಬರದೆ ಹೋದ್ರೆ ಎಚ್ಚರಿಕೆಗಳು, ಗದರಿಕೆಗಳು, ಖಂಡನೆಗಳು ನನಗೆ ಸಿಗೋದಿಲ್ಲ. ಮತ್ತು ಯಾವಾಗ ಖಂಡನೆಗಳು ನನಗೆ ಸಿಗೋದಿಲ್ವೋ ಆಗ ನನ್ನನ್ನು ನಾನು ಶುದ್ಧಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ನನ್ನನ್ನು ನಾನು ಶುದ್ಧಪಡಿಸಿಕೊಳ್ಳದೆ ಹೋದ್ರೆ ದೇವರ ಸನ್ನಿಧಾನಕ್ಕೆ ಬರುವಂತ ಯೋಗ್ಯತೆ ನನಗಿಲ್ಲ. ಅದರಿಂದ ಆ ಬೆಳಕು ದೇವರ ವಾಕ್ಯವಾಗಿರುವಾಗ ಆ ದೇವರ ವಾಕ್ಯದ ಸತ್ಯತೆಗಳು ನನ್ನಲ್ಲಿ ಎಷ್ಟರ ಮಟ್ಟಿಗೆ ಕಾರ್ಯ ಮಾಡ್ತದೆ ಎಂಬುದಾಗಿ ನಾವು ನಮ್ಮನ್ನ ಆಲೋಚಿಸಿಕೊಂಡು ಶುದ್ಧತೆಯ ಕಡೆಗೆ ನಾವು ಗಮನ ಕೊಟ್ಟು ನಮ್ಮನ್ನು ನಾವು ಶುದ್ಧಿಪಡಿಸಿಕೊಳ್ಳುವಂತಲಾಗಿರೋಣ. ಮತ್ತೆ ಈ ಚಿನ್ನದ ದೀಪಸ್ತಂಭ ಏನನ್ನು ಸೂಚಿಸುತ್ತೆ ಎಂಬುದಾಗಿ ನಾವು ನೋಡುವಾಗ ಒಂದು ಆಹ್ವಾನವನ್ನು ಅಥವಾ ಆಮಂತ್ರಣವನ್ನು ಕೊಡುವಂತದ್ದಾಗಿದೆ. ಚಿನ್ನದ ದೀಪಸ್ತಂಭ ಬೆಳಕಿನ ಕಡೆಗೆ ಬಾ ಎಂಬುದಾಗಿ. ಆ ಬೆಳಕಿನ ಕಡೆಗೆ ಆತನು ಬರುವಾಗೆಲ್ಲ ಆತನ ಒಂದು ವಿಸಿಬಿಲಿಟಿ ಚೆನ್ನಾಗಿರ್ತದೆ. ದೂರ ನಿಂತ್ಕೊಂಡ್ರೆ ಅಷ್ಟು ಕ್ಲೀನ್ ಆಗಿ ಕಾಣೋದಿಲ್ಲ. ಆದ್ರೆ ಆತನ ಬೆಳಕಿನ ಕಡೆಗೆ ಬರುವಾಗ ಆತನಿಗೆ ವಿಸಿಬಿಲಿಟಿ ಚೆನ್ನಾಗಿರ್ತದೆ. ಮತ್ತು ಮೊದಲೇ ಹೇಳುತ್ತಾ ಬಂದ ಹಾಗೆ ಅದರ ಒಂದು ಬಿಸಿ ಕೂಡ ಆತನಿಗೆ ತಗುಲುವಂತದ್ದಾಗಿರ್ತದೆ. ಇದೇ ರೀತಿಯಲ್ಲಿ ದೇವರ ವಾಕ್ಯದ ಒಂದು ಯಾಜಕ ಸೇವೆಗೆ ನಾವು ಸಹ ಕರೆಯಲ್ಪಟ್ಟಿರುವಾಗ ದೇವರ ಕಡೆಗೆ ಬರಲು ದೇವರು ಯಾವಾಗಲೂ ನಮಗೆ ಆಹ್ವಾನವನ್ನು ಕೊಡುವಂತವರಾಗಿರ್ತಾನೆ. ನನ್ನ ಬಳಿಗೆ ಬಾ ಎಂಬುದಾಗಿ ದೇವರು ಯಾವಾಗಲೂ ಸಂತೋಷದಿಂದ ಕರೆಯುವಾಗನಾಗಿರ್ತಾನೆ. ನನ್ನಲ್ಲಿ ಹೆಚ್ಚಾಗಿ ಸಂತೋಷ ಪಡು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿರ್ತದೆ. ಯಾಕಂದ್ರೆ ಈ ಲೋಕ ನಮ್ಮದಲ್ಲ, ನಮ್ಮ ಲೋಕ ಪರಲೋಕ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತದ್ದಾಗಿರ್ತದೆ. ಆ ಆಹ್ವಾನವನ್ನ ನಾವು ಎಷ್ಟರ ಮಟ್ಟಿಗೆ ಸ್ವೀಕರಿಸಲು ಇಷ್ಟಪಡ್ತೇವೆ, ಆ ಆಹ್ವಾನವನ್ನ ನಾವು ಎಷ್ಟರ ಮಟ್ಟಿಗೆ ಗಮನಿಸಿ ಅದರಲ್ಲಿ ನಾವು ಸಂತೋಷ ಪಡಲು ಇಷ್ಟಪಡ್ತೇವೆ. ಆ ಒಂದು ಬೆಳಕಿನ ಗುಣಲಕ್ಷಣ ಏನೆಂಬುದಾಗಿ ನಾವು ನೋಡುವಾಗ ಬೆಳಕು ಇನ್ನೂ ಹೆಚ್ಚಾಗಿ ನನಗೆ ನೋಡುವ ಹಾಗೆ ಮಾಡ್ತದೆ. ದೇವರ ವಾಕ್ಯದ ಜೊತೆಯಲ್ಲಿ ನಾವು ಹೆಚ್ಚಿನ ಸಮಯವನ್ನು ಕಳೆಯುತ್ತಾ ಬರುವಾಗ, ದೇವರ ವಾಕ್ಯನ ಹೆಚ್ಚಿನದಾಗಿ ನಾವು ಧ್ಯಾನ ಮಾಡ್ತಾ ಬರುವಾಗ, ದೇವರ ವಾಕ್ಯನ ಹೆಚ್ಚಿನದಾಗಿ ನಾವು ಪ್ರೀತಿಸ್ತಾ ಬರುವಾಗ, ನಾವು ಈ ಲೋಕದ ಸಂಗತಿಗಳನ್ನ ಬಿಟ್ಟು ಬೆಳಕಿನ ಒಂದು ಕಾರ್ಯಗಳನ್ನು ನಾವು ಮಾಡಲು ಇಷ್ಟಪಡ್ತೇವೆ. ಮತ್ತು ಬೆಳಕಿನ ಹತ್ತಿರ ನಾವು ನಡೆಯುತ್ತಾ ಇರುವಾಗ ಆ ಬೆಳಕಿನ ಪ್ರಕಾಶ ನಮ್ಮಲ್ಲಿಯೂ ಸಹ ಅದು ಕಾಣಿಸುವಂತದ್ದಾಗಿರ್ತದೆ. ಕತ್ತಲೆಯೊಳಗಿಂದ ಕರೆದು ಬೆಳಕಿನ ಬೆಳಕಿಗೆ ಕರೆದಂತ ಗುಣಾತಿಶಯಗಳನ್ನ ಪ್ರಚಾರ ಪಡಿಸುವಂತ ಯಾಜಕರಾಗಿ ನಮ್ಮನ್ನು ಕರೆದಿರುವಾಗ ದೇವರು ಆ ಬೆಳಕಿನ ಕಡೆಗೆ ಬಂದಾಗ ಮಾತ್ರವೇ ನಾವು ಅದರ ಒಳ್ಳೆಯ ಕೆಲಸ ಅಥವಾ ಅದರ ಸುಂದರತನವನ್ನು ನಾವು ನೋಡಲು ಸಾಧ್ಯ ಮತ್ತು ಅದನ್ನು ಇತರರಿಗೆ ತಿಳಿಸಲು ಸಾಧ್ಯ. ಯಾವ ಯಾಜಕನು ಬೆಳಕಿನ ಕಡೆಗೆ ಬರುವುದನ್ನ ಇಷ್ಟಪಡುವುದಿಲ್ವೋ, ಯಾವ ಯಾಜಕನು ಆ ದೀಪಸ್ತಂಭದ ಕಡೆಗೆ ಬರಲು ಇಷ್ಟಪಡೋದಿಲ್ವೋ ಆತನು ಖಂಡಿತವಾಗಿ ಇದರ ಸುಂದರತೆಯನ್ನ ಗಮನಿಸಲು ಸಾಧ್ಯವಿಲ್ಲ. ಮೊದಲೇ ನಾವು ಕಳೆದ ದಿನಗಳಲ್ಲಿ ನೋಡ್ತಾ ಬಂದ ಹಾಗೆ ಈ ಒಂದು ಗುಡಾರವನ್ನ ಆಚೆಯಿಂದ ನಾವು ನೋಡೋದಾದ್ರೆ ಅದು ಕೇವಲ ಬಟ್ಟೆಗಳಿಂದ ಬಹಳ ಡಲ್ ಆಗಿ ಕಾಣ್ತದೆ. ಅದರಲ್ಲಿ ಯಾವುದೇ ಸುಂದರವಾದ ಸಂಗತಿಗಳಿರೋದಿಲ್ಲ. ಆದ್ರೆ ಯಾವಾಗ ಈ ಬೆಳಕಿನ ದೀಪಸ್ತಂಭದ ಬೆಳಗ್ಗೆ ಬರ್ತಾನೋ ಒಳಗಡೆ ಇರುವಂತಹ ಎಲ್ಲಾ ವಸ್ತುಗಳು ಚಿನ್ನದವುಗಳಾಗಿರುವುದರಿಂದ ಬಹಳ ಒಂದು ಹೊಳೆಯುವಂತಹ ಸಂಗತಿಗಳನ್ನ ನಾವು ಅಲ್ಲಿ ನೋಡ್ತೇವೆ. ಬಹಳ ಚಿನ್ನದ ಒಂದು ರಿಫ್ಲೆಕ್ಷನ್ ಅಲ್ಲಿ ದೀಪಸ್ತಂಭದಿಂದ ಹೊಳೆಯುವಾಗ ಆ ಇಡೀ ಪರಿಶುದ್ಧ ಸ್ಥಳ ಏನಿದೆ ಅದು ಬಹಳ ಸುಂದರವಾಗಿ ಹೊಳೆಯುವಂತ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಆದ್ರೆ ಆಚೆಯಿಂದ ನಿಂತ್ಕೊಂಡು ನೋಡೋದಾದ್ರೆ ನನಗೆ ಆ ಯೋಗ್ಯತೆ ಇಲ್ಲ, ನಾನು ಕಳ್ಕೊಂಡಿದ್ದೇನೆ ಎಂಬುದಾಗಿ ನಾವು ನೋಡುವಾಗ, ನಾನು ಯಾವಾಗಲೂ ದೇವರ ಸನ್ನಿಧಾನದ ಒಳಗಡೆ ಅಥವಾ ಪವಿತ್ರ ಸ್ಥಾನದ ಒಳಗಡೆ ಬಂದೇ ಇಲ್ಲ ಎಂಬುದಾಗಿ ನಾವು ನೋಡುವಾಗ ನನಗೆ ಆ ಒಂದು ಸುಂದರವಾದಂತಹ ಉನ್ನತವಾದಂತಹ ಆ ಒಂದು ನೋಟ ನನಗೆ ಸಿಗೋದೇ ಇಲ್ಲ. ನನ್ನಲ್ಲಿರುವಂತಹ 12 ವಿಧವಾದಂತಹ ಗುಣಲಕ್ಷಣಗಳು, ನನ್ನಲ್ಲಿರುವಂತಹ ವಿವಿಧವಾದಂತಹ ಸಂಗತಿಗಳು, ಪಾಪಗಳು ದೇವರ ಸನ್ನಿಧಾನದ ಆ ಒಂದು ಸಾನ್ನಿಧ್ಯಕ್ಕೆ ನನ್ನನ್ನು ಬರಮಾಡದೇ ಇರುವಾಗ ದೇವರ ಒಂದು ಬೆಳಕು, ದೇವರ ಆ ಒಂದು ಮಹಿಮೆ, ದೇವರ ಒಂದು ಸುಂದರತೆ, ಆ ಒಂದು ಎಂತಾರೆ ಕ್ರಿಸ್ತನ ವಿಚಾರವಾದ ಜ್ಞಾನ ಐಶ್ವರ್ಯವಾದಂತಹ ಸಂಗತಿಗಳನ್ನ ನಾನು ತಿಳ್ಕೊಳ್ಳದೆ ನಾವು ಮಾಡುವಂತ ಎಲ್ಲಾ ಕಾರ್ಯಗಳು ಬೋರಿಂಗ್ ಅನಿಸ್ತದೆ. ಸಭೆಯನ್ನ ನಾನು ಬಂದು ಕೂತ್ಕೊಂಡು ಎದ್ದು ಹೋಗ್ತೇನೆ ಹೊರತು ಆ ದೇವರ ಮಹಿಮೆಯ ಗುಣಾತಿಶಯವಾದ ಕಾರ್ಯಗಳನ್ನ ನಾನು ತಿಳ್ಕೊಳ್ಳಲು ಇಷ್ಟಪಡೋದಿಲ್ಲ. ಅಥವಾ ಏನಂತಾರೆ ದೇವರ ವಿಚಾರವಾದವುಗಳು ಅವನಿಗೆ ಬೇಸರ ತರಿಸುವಂತದ್ದು, ಬೋರ್ ಆಗುವಂತದ್ದಾಗಿರ್ತದೆ. ಆದ್ರೆ ನಮ್ಮ ಜೀವಿತ ಹೇಗಿದೆ? ದೇವರ ಸನ್ನಿಧಾನದಲ್ಲಿ ಕಳೆಯುವಂತಹ ಸಮಯ ಅದನ್ನು ನಾನು ಹೆಚ್ಚಾಗಿ ಸಂತೋಷದಿಂದ ಕಳೆಯುತ್ತಿದ್ದೇನೆ. ದೇವರ ಕೀರ್ತನಗಾರನು ಹೇಳ್ತಾನಲ್ಲ, ದೇವರ ಸನ್ನಿಧಾನಕ್ಕೆ ಹೋಗೋಣ ಬಾ ಎಂಬುದಾಗಿ ಜನರನ್ನು ಕರೆಯುವಾಗ ಸಂತೋಷವಾಯ್ತು ಎಂಬುದಾಗಿ ಕೀರ್ತನಗಾರನು ಹೇಳ್ತಾನೆ. ಯೆಹೋವನೇ, ನಿನ್ನ ಆಲಯದಲ್ಲಿ ಕಳೆಯುವಂತ ಕೆಲವು ಸಮಯ ಬೇರೆ ಸಹಸ್ರ ದಿನಗಳಿಗಿಂತಲೂ ಎಷ್ಟೋ ಮೇಲಾಗಿದೆ ಎಂಬುದಾಗಿ ಕೀರ್ತನಗಾರನ ಹೇಳ್ತಾನೆ. ಆದ್ರೆ ನಮಗೆ ಆ ಸಂತೋಷ ಇದೆಯಾ? ಕ್ರಿಸ್ತನ
ಮಹಿಮೆಯ ವಿಚಾರಗಳನ್ನು ನಾವು ತಿಳ್ಕೊಳ್ಳಲು ಆಸಕ್ತರಾಗಿದ್ದೇವಾ, ಅಥವಾ ಆ ಒಂದು ಮಹಿಮೆಯ ಸಂಗತಿಗಳನ್ನು ನಾವು ಬಿಟ್ಟವರಾಗಿ ಕೇವಲ ಲೌಕಿಕ ವಿಚಾರಗಳಲ್ಲಿ ನಾವು ಹೆಚ್ಚಿನದಾಗಿ ಆನಂದ ಪಡುವಂತವರಾಗಿರ್ತೇವೆ? ನಮ್ಮನ್ನು ನಾವು ಆಲೋಚಿಸಿಕೊಳ್ಳೋಣ. ಬೆಳಕು ಮಾತ್ರವೇ ನಮಗೆ ಎಲ್ಲಾ ಸಂಗತಿಗಳನ್ನು ತಿಳಿಸುವಂತೆ ಮಾಡ್ತದೆ, ಮತ್ತು ಬೆಳಕು ಕತ್ತಲಲ್ಲಿ ಏನಿದೆ ಎಂಬುದನ್ನು ನಮಗೆ ತಿಳಿಯಪಡಿಸುವಂತೆ ಮಾಡ್ತದೆ. ಆ ನಾನು ಬೆಳಕಿನ ಬಳಿಗೆ ಬರುವಾಗ ಮಾತ್ರ ನಾನು ಹೇಗಿದ್ದೇನೆ ಅಥವಾ ಕತ್ತಲಲ್ಲಿ ಬೇರೆ ಏನಿದೆ. ರಾತ್ರಿ ಹೊತ್ತು ನಮ್ಮ ಮನೆಗಳಲ್ಲಿ ಕರೆಂಟ್ ಇಲ್ಲದೆ ಹೋದ್ರೆ ನಾವು ದಾರಿಯಲ್ಲಿ ಹೋಗ್ತಿರುವಾಗ ಅಲ್ಲಿ ಕಲ್ಲುಗಳಿರ್ಬೋದು, ಮುಳ್ಳುಗಳಿರ್ಬೋದು, ಅಥವಾ ಬೇರೆ ವಿಧವಂತ ಕೊಳೆ ಅಂತ ಸಂಗತಿಗಳಿರ್ಬಹುದು. ಆದ್ರೆ ಈ ಬೆಳಕು ಮಾತ್ರ ನಮಗೆ ಅದೆಲ್ಲಾನು ಸಹ ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ. ಯಾವಾಗ ನಾವು ಬೆಳಕಿನಿಂದ ದೂರ ಹೋಗ್ತೇವೋ, ಯಾವಾಗ ನಾವು ಬೆಳಕನ್ನು ಬಿಟ್ಟು ನಮ್ಮದೇ ಆದ ಸಂಗತಿಗಳನ್ನ ನಾವು ಮಾಡಲು ಹೋಗ್ತೇವೋ, ಆ ಬೆಳಕನ್ನು ನಾವು ತಿರಸ್ಕರಿಸ್ತೇವೋ, ಕತ್ತಲನ್ನು ಇಷ್ಟಪಡ್ತೇವೋ, ಆಗ ಕತ್ತಲು ಆ ಸಂಗತಿಗಳಲ್ಲಿ ಏನಿದೆ ನಮಗೆ ಗೊತ್ತಾಗೋದಿಲ್ಲ, ಮತ್ತು ನಾವು ಅಲ್ಲಿ ಅನೇಕ ರೀತಿಯಲ್ಲಿ ನಷ್ಟಗಳನ್ನು ಅನುಭವಿಸುವಂತವರಾಗಿರ್ತೇವೆ. ಅದರಿಂದ ಈ ಚಿನ್ನದ ದೀಪಸ್ತಂಭ ನನ್ನ ಜೀವಿತದಲ್ಲಿ ಕೆಲಸ ಮಾಡ್ತಿದ್ಯಾ? ಈ ಚಿನ್ನದ ದೀಪಸ್ತಂಭದ ಬಳಿಗೆ ನಾನು ಬರ್ತಿದ್ದೇನಾ? ಮತ್ತು ಈ ಚಿನ್ನದ ದೀಪಸ್ತಂಭವನ್ನ ಬಿಟ್ಟು ಬೇರೆ ಸಂಗತಿಗಳನ್ನ ನಾನು ಆಲೋಚಿಸ್ತಿದ್ದ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಳುವಂತವರಾಗಿರೋಣ. ನಾವು ಮುಂದೆ ನೋಡುವಂತ ಒಂದು ಸಂಗತಿ ಧೂಪಾರತಿಯ ಕುರಿತಾಗಿ. ಈ ಧೂಪಾರತಿ ಯಾವ ರೀತಿಯಲ್ಲಿದೆ ಎಂಬುದಾಗಿ ನಾವು ನೋಡುವಾಗ ಕಾಣಿಸಿರ್ಬೋದು ಎಂಬುದಾಗಿ ನಾನು ನೆನೆಸ್ತೇನೆ. ಇದು ಸಹ ಚಿನ್ನದ ಒಂದು ಹೋಲಿಕೆಯಿಂದ ಅದು ಉಂಟಾಗಿದೆ. ಈ ಚಿನ್ನದ ಧೂಪಾರತಿಗೆ 4 ಬಳೆಗಳಿದೆ. ಆ 4 ಬಳೆ ಅಲ್ಲಿ ಕೋಲುಗಳನ್ನ ಹಾಕಿ, 2 ಕೋಲುಗಳನ್ನ ಹಾಕಿ ಅದನ್ನ ಎತ್ಕೊಂಡು ಹೋಗ್ತಾರೆ, ಮತ್ತು ಅದರ 4 ಮೂಲೆಗಳಲ್ಲಿ 4 ಕೊಂಬುಗಳಿದೆ. ಈ ಚಿನ್ನದ ಧೂಪಾರತಿಯ ಮೇಲ್ಭಾಗದಲ್ಲಿ, ಮತ್ತು ಈ ಚಿನ್ನದ ಧೂಪಾರತಿಯ ಮೇಲ್ಭಾಗದಲ್ಲಿ ಕೆಂಡವನ್ನಿಟ್ಟು ಅದರ ಮೇಲೆ ಧೂಪ ದ್ರವ್ಯವನ್ನು ಹಾಕುವಾಗ ಅದು ಘಮಘಮಿಸುವ ಸುವಾಸನೆ ಉಂಟು ಮಾಡುವಂತಹ ಒಂದು ಸುವಾಸನೆ ಆಗಿರ್ತದೆ. ಮತ್ತು ಇದರ ಸ್ಥಾನ ಎಲ್ಲಿದೆ ಎಂಬುದಾಗಿ ನಾವು ನೋಡುವಾಗ ಅದರ ಹಿಂದೆ ಒಂದು ಬಟ್ಟೆ ಇದೆ. ಈ ಬಟ್ಟೆ ಪರಿಶುದ್ಧ ಸ್ಥಳವನ್ನು ಮತ್ತು ಮಹಾಪರಿಶುದ್ಧ ಸ್ಥಳವನ್ನು ಬೇರೆ ಮಾಡುವಂತ ಒಂದು ಬಟ್ಟೆ ಅಥವಾ ತೆರೆ. ಈ ತೆರೆಯ ಪಕ್ಕದಲ್ಲೇ ಈ ಧೂಪಸ್ತಂಭ ಇದೆ. ಇದರ ಎಡಗಡೆಯಲ್ಲಿ ದೀಪಸ್ತಂಭ ಇದೆ, ದೀಪಸ್ತಂಭ ಈ ಕಡೆ ಇದೆ, ಮತ್ತು ಬಲಗಡೆಯಲ್ಲಿ ರೊಟ್ಟಿಯ ಮೇಜಿದೆ. ಸೊ ದೀಪಸ್ತಂಭ ಇಲ್ಲಿದೆ, ಮತ್ತು ಯಾಜಕನು ಈ ರೀತಿ ಬರುವಾಗ ಆತನ ಎಡಗಡೆಯಲ್ಲಿ ದೀಪಸ್ತಂಭ ಇದೆ, ಬಲಗಡೆಯಲ್ಲಿ ಮೇಜಿನ ರೊಟ್ಟಿಯ ಮೇಜಿದೆ. ಅಲ್ಲಿ ಚಿನ್ನದ ಧೂಪಾರತಿ ಇದೆ. ಇದರ ಕುರಿತಾಗಿ ನಾವು ಕಳೆದ ಬಾರಿ ಕಲ್ತ್ಕೊಳ್ತಾ ಬಂದು ಈ ಚಿನ್ನದ ಧೂಪಾರತಿಯನ್ನ ಧೂಪವೇದಿಯನ್ನ ಜಾಲಿ ಮರದಿಂದ ಮಾಡಲಾಗಿದೆ. ಜಾಲಿ ಮರದಿಂದ ಮಾಡಿ ಚೊಕ್ಕ ಬಂಗಾರದ ತಗಡನ್ನ ಹೊದಿಸಲಾಗಿದೆ, ಮತ್ತು ಇದಕ್ಕೆ ಅನೇಕ ಸಂಗತಿಗಳನ್ನ ಕೂಡಿಸಿ ಇದಕ್ಕೆ ಘಮಘಮಿಸುವಂತ ಧೂಪದ ಒಂದು ಪುಡಿಯನ್ನ ಇಸ್ರಾಯೇಲ್ಯರು ಅದಕ್ಕೆ ತಂದು ಕೊಡುವಾಗ ಅದಕ್ಕೆ ತಕ್ಕ ರೇಷಿಯೋನ ಮಿಕ್ಸ್ ಮಾಡಿ ಈ ಒಂದು ಪುಡಿಯನ್ನ ಮಾಡ್ತಾರೆ. ಅದೇ ಪುಡಿಯಕ್ಕೆ ಹೇಗೆ ಕೆಂಡವನ್ನು ಇಡುವಾಗ ಮಾತ್ರ ಅದರಿಂದ ಸುವಾಸನೆ ಹೊರಬರುವಂತದ್ದಾಗಿರ್ತದೆ. ಅದಕ್ಕೆ ಯಾವ ರೀತಿಯ ಬೆಂಕಿಯನ್ನ ಸಮರ್ಪಿಸಬೇಕೆಂಬುದಾಗಿ ನಾವು ನೋಡುವಾಗ ಅದಕ್ಕೆ ಬೇಕಾದಂತ ಬೆಂಕಿಯನ್ನ ಯಜ್ಞ ವೇದಿಯಿಂದ ಮಾತ್ರ ತರಬೇಕು. ಸರ್ವಾಂಗ ಹೋಮವನ್ನ ಸಮರ್ಪಣೆ ಮಾಡುವುದರಿಂದ ಮಾತ್ರ ಸಿಗುವಂತಹ ಒಂದು ಕೆಂಡ ಅದು ಈ ಧೂಪವೇದಿಗೆ ತಂದು ಹಾಕುವಾಗ ಅಲ್ಲಿ ಘಮಘಮಿಸುವಂತ ವಾಸನೆ ಉಂಟಾಗ್ತದೆ. ಮತ್ತು ಇದನ್ನ ಪ್ರತಿ ನಿತ್ಯವೂ ಸಹ ಮಾಡ್ಬೇಕು, 2 ಬಾರಿ ಮಾಡ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಬೇರೆ ಯಾವುದೇ ಧೂಪವನ್ನು ಸಹ ಅಲ್ಲಿ ಹಾಕಬಾರ್ದು. ದೇವರು ಯಾವ ಕಾನ್ಸಂಟ್ರೇಷನ್ ಅನ್ನ, ಯಾವ ವಸ್ತುಗಳನ್ನ ಉಪಯೋಗಿಸಿ, ಯಾವ ರೇಷಿಯೋನಲ್ಲಿ ವಸ್ತುಗಳನ್ನ ಮಿಕ್ಸ್ ಮಾಡಿ ಮಾಡ್ಬೇಕು, ಅದೇ ರೇಷಿಯೋನಲ್ಲಿ ಅದನ್ನ ಮಾಡ್ಬೇಕು. ಬೇರೆ ಯಾವ ಧೂಪ ದ್ರವ್ಯವನ್ನು ಹಾಕಬಾರ್ದು, ಮತ್ತು ಅದಕ್ಕೆ ಸಿಗುವಂತ ಬೆಂಕಿಯನ್ನು ಸಹ ನೀವು ನಿಮಗೆ ಬೇಕಾದಂತ ರೀತಿಯಲ್ಲಿ ಮಾಡಬಾರ್ದು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ನಾವು ಮುಂದೆ ಹೋಗುತ್ತಾ ಈ ಚಿನ್ನದ ಧೂಪವೇದಿ ನಮಗೆ ಏನನ್ನು ಕಲಿಸಿಕೊಡ್ತದೆ, ಈ ಚಿನ್ನದ ಧೂಪವೇದಿಯ ವಿಚಾರಗಳೇನೆಂಬುದಾಗಿ ನಾವು ಮುಂದೆ ಧ್ಯಾನ ಮಾಡುವಂತವರಾಗಿರೋಣ. ಇದನ್ನ ವಿಮೋಚನ ಕಾಂಡದ 30ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. ವಿಮೋಚನ ಕಾಂಡ 37ರಿಂದ 10ನೇ ವಚನ. ವಿಮೋಚನ ಕಾಂಡ 30ನೇ ಅಧ್ಯಾಯ 7ರಿಂದ 10ನೇ ವಚನ. ಆರೋನನು ಪ್ರತಿನಿತ್ಯವೂ
ಹೊತ್ತಾರೆಯಲ್ಲಿ ದೀಪಗಳನ್ನು ಸರಿಪಡಿಸುವಾಗಲೂ ಸಾಯಂಕಾಲದಲ್ಲಿ ದೀಪಗಳನ್ನು ಹೊತ್ತಿಸುವಾಗಲೂ ಅದರ ಮೇಲೆ ಸುಗಂಧ ದ್ರವ್ಯಗಳಿಂದ ಧೂಪವನ್ನು ಹಾಕಬೇಕು. ಹೀಗೆ ನಿಮ್ಮಿಂದಲೂ ನಿಮ್ಮ ಸಂತತಿಯವರಿಂದಲೂ ಯೆಹೋವನ ಸನ್ನಿಧಿಯಲ್ಲಿ ನಿತ್ಯವಾದ ಧೂಪ ಸಮರ್ಪಣೆಯೂ ಇರಬೇಕು. ಆ ವೇದಿಯ ಮೇಲೆ ಬೇರೆ ಯಾವ ಧೂಪವನ್ನೂ ಹಾಕಕೂಡದು. ಅದರ ಮೇಲೆ ಹೋಮವನ್ನಾಗಲಿ ಧಾನ್ಯ ದ್ರವ್ಯವನ್ನಾಗಲಿ ಪಾನ ದ್ರವ್ಯವನ್ನಾಗಲಿ ಸಮರ್ಪಿಸಕೂಡದು. ಆರೋನನು ಅವನ ಸಂತತಿಯವರು ವರ್ಷಕ್ಕೊಮ್ಮೆ ದೋಷ ಪರಿಹಾರಕ ಯಜ್ಞ ಪಶುವಿನ ರಕ್ತವನ್ನು ಆ ವೇದಿಯ ಕೊಂಬುಗಳಿಗೆ ಹಚ್ಚಿ ಅದರ ವಿಷಯವಾಗಿ ದೋಷ ಪರಿಹಾರವನ್ನು ಮಾಡಬೇಕು. ಅದು ಯೆಹೋವನಿಗೆ ಅತಿ ಪರಿಶುದ್ಧವಾಗಿದೆ. ನಾವಿಲ್ಲಿ ನೋಡುವಂತದ್ದು ಈ ಧೂಪಾರತಿಯ ಅಥವಾ ಧೂಪ ವೇದಿಯ ಸಂಗತಿಗಳು ಎಲ್ಲವೂ ಸಹ ಬಹಳ ಪರಿಶುದ್ಧವಾದವುಗಳು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಇದನ್ನ ಪ್ರತಿನಿತ್ಯ 2 ಬಾರಿ ಧೂಪ ವೇದಿಯನ್ನು ಸಮರ್ಪಿಸಬೇಕು. ಮೊದಲನೇದಾಗಿ ಮುಂಜಾನೆಯ ಸಮಯದಲ್ಲಿ ಆ ಒಂದು ಚಿನ್ನದ ದೀಪ ಸ್ತಂಭವನ್ನ ಸರಿಪಡಿಸಬೇಕು. ಯಾಕಂದ್ರೆ ಸಂಜೆಯಲ್ಲಿ ದೀಪಸ್ತಂಭಕ್ಕೆ ಎಣ್ಣೆಯನ್ನ ಹೊಯ್ದು ಬೆಂಕಿಯನ್ನ ಹಚ್ಚಬೇಕು. ಅದು ಮುಂಜಾನೆ ಬರುವಾಗ ದೀಪಸ್ತಂಭದಲ್ಲಿ ಯಾವ್ದಾದ್ರು ಕಸ ಇದ್ರೆ ಅಥವಾ ಅದರ ಬತ್ತಿ ಅಥವಾ ಅದು ಉರಿದು ಬಿದ್ದು ಹೋಗಿದೆ ಅದನ್ನೆಲ್ಲ ಸರಿಪಡಿಸುವಾಗ ಆಗ ಅದರ ಜೊತೆಗೆ ಅವರು ಧೂಪವೇದಿಯನ್ನ ಹಾಕಬೇಕು. ನಂತರ ನಾವು ನೋಡುವಾಗ ಸಂಜೆ ಸಮಯದಲ್ಲಿ ಸಹ ಅವರು ದೀಪವನ್ನು ಹೊತ್ತಿಸುವಾಗ ಅದರ ಆಗ್ಲೂ ಸಹ ಅಲ್ಲಿ ಸುಗಂಧ ದ್ರವ್ಯಗಳಿಂದ ಧೂಪವನ್ನು ಹಾಕಬೇಕೆಂಬುದಾಗಿ, ಇದನ್ನು ಯಾರು ಮಾಡ್ಬೇಕೆಂಬುದಾಗಿ ನಾವು ನೋಡುವಾಗ ಯಾಜಕನ ಸಂತಾನದವರು ಮಾತ್ರವೇ ಅಲ್ಲಿ ಮಾಡಬೇಕು. ನಿತ್ಯವಾದಂತಹ ಧೂಪ ಸಮರ್ಪಣೆ ಇರಬೇಕು. ಮತ್ತು ನಾವು ನೋಡ್ತಾ ಬಂದ ಹಾಗೆ ಯಾವುದೇ ಬೇರೆ ವಿಧವಾದಂತಹ ಧೂಪವನ್ನೆಲ್ಲ ಅಲ್ಲಿ ಹಾಕಕೂಡದು. ಮತ್ತು ಇನ್ನೊಂದು ವಿಚಾರ, ಇದು ಕೇವಲ ಧೂಪವನ್ನು ಹಾಕುವಂತ ಒಂದು ಸ್ಥಳ. ಇಲ್ಲಿ ಯಾವುದೇ ಹೋಮವನ್ನಾಗಲಿ ಧಾನ್ಯ ದ್ರವ್ಯವನ್ನಾಗಲಿ ಪಾನ ದ್ರವ್ಯವನ್ನಾಗಲಿ ಅಲ್ಲಿ ಅರ್ಪಿಸಕೂಡದು. ಮಾತ್ರವಲ್ಲ, ಇಲ್ಲಿ ನಾವು ನೋಡ್ತಾ ಬರೋ ಹಾಗೆ ವರ್ಷಕ್ಕೊಮ್ಮೆ ದೋಷ ಪರಿಹಾರಕ ಯಜ್ಞ ಪಶುವಿನ ರಕ್ತವನ್ನ ವೇದಿಯ ಕೊಂಬುಗಳಿಗೆ ಹಚ್ಚಿ ಅದರ ವಿಚಾರವಾಗಿ ದೋಷ ಪರಿಹಾರವನ್ನು ಮಾಡಬೇಕೆಂಬುದಾಗಿ, ಮತ್ತು ಇದು ಯೆಹೋವನಿಗೆ ಅತಿ ಪರಿಶುದ್ಧವಾದಂತ ಒಂದು ಸಂಗತಿ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಸೊ ಈ ದೀಪಸ್ತಂಭದ ಮತ್ತು ಧೂಪ ವೇದಿಯ ಕೆಲಸ ಪ್ರತಿನಿತ್ಯ 2 ಬಾರಿ ಇಲ್ಲಿ ಬರಬೇಕು ಯಾಜಕನು. ದೀಪಸ್ತಂಭದ ಒಂದು ಸಂಗತಿಯನ್ನು ನಾವು ನೋಡುವಾಗ ಸಂಜೆಯ ಸಮಯದಲ್ಲಿ ಯಾಜಕನು ಎಣ್ಣೆ ಹೊಯ್ದು ಬೆಂಕಿಯನ್ನು ಹಚ್ಚಬೇಕು ಅಥವಾ ದೀಪಗಳನ್ನು ಹೊತ್ತಿಸ್ಬೇಕು. ಮತ್ತು ಮುಂಜಾನೆಯ ಸಮಯದಲ್ಲಿ ಆತನು ಬಂದು ಅದನ್ನ ಸರಿಪಡಿಸಬೇಕು, ದೀಪಗಳನ್ನು ಸರಿಪಡಿಸಬೇಕು ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಧೂಪ ವೇದಿಯನ್ನು ಸಹ ಈ 2 ಸಂದರ್ಭಗಳಲ್ಲಿ ಸಹ ಧೂಪ ವೇದಿಯಲ್ಲಿ ಧೂಪವನ್ನು ಹಾಕಿ ಸುಗಂಧ ವಾಸನೆಯನ್ನು ಉಂಟು ಮಾಡಬೇಕು. ನಾವು ಮೊದಲೇ ನೋಡ್ತಾ ಬಂದ ಹಾಗೆ ಈ ಧೂಪ ವೇದಿಗೆ ಹೇಗೆ ಸುಗಂಧ ವಾಸನೆಯನ್ನುಂಟು ಮಾಡಲು ಆ ಒಂದು ಕೆಂಡವನ್ನ ಅಥವಾ ಬೆಂಕಿಯನ್ನು ತರಬೇಕೆಂಬುದಾಗಿ ನಾವು ನೋಡುವಾಗ ಪ್ರತಿನಿತ್ಯ ಯೆಹೋವನ ಸನ್ನಿಧಾನದಲ್ಲಿ ಸರ್ವಾಂಗ ಹೋಮಗಳನ್ನು ಅರ್ಪಿಸಬೇಕು ಮುಂಜಾನೆಯಲ್ಲಿ ಮತ್ತು ಸಂಜೆಯಲ್ಲಿ. ಆ ಒಂದು ಯಜ್ಞ ಅದು ಸಮರ್ಪಿಸಿದ ನಂತರ ಅದನ್ನ ಉರಿಯುವಂತೆ ಮಾಡಲು, ಬೆಂಕಿಯಲ್ಲಿ ಉರಿಯುವಂತೆ ಮಾಡಲು ಯಾವ ಕೆಂಡಗಳನ್ನು ಉಪಯೋಗಿಸಿದ್ದಾರೋ ಆ ಕೆಂಡಗಳನ್ನು ಮಾತ್ರವೇ ಅದಕ್ಕೆ ಬಳಸಬೇಕು, ಬೇರೆ ಕೆಂಡಗಳನ್ನು ಅಲ್ಲಿ ಬಳಸುವಂತಿಲ್ಲ. ಮತ್ತು ಇದೇ ರೀತಿಯಲ್ಲಿ ಅವರು ದಿನನಿತ್ಯ 2 ಬಾರಿ ಈ ಸಂಗತಿಗಳನ್ನ ಪ್ರತಿನಿತ್ಯವೂ ಶಾಶ್ವತವಾಗಿ ಮಾಡಬೇಕು. ಈ ಕೆಲಸವನ್ನು ಮಾಡಲು ಅಲ್ಲಿ ಯಾವುದೇ ಬ್ರೇಕ್ ಇರೋದಿಲ್ಲ, ವೀಕ್ ಆಫ್ ಇರೋದಿಲ್ಲ. ಅವರು ಪ್ರತಿನಿತ್ಯ ಈ ಕೆಲಸಗಳನ್ನು ಮಾಡಲೇಬೇಕು, ಯಾಜಕರು ಮತ್ತು ಅವನ ಸಂತಾನದವರು. ಶಾಶ್ವತವಾದಂತಹ ವಿಧಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಸೊ ಈ ಚಿನ್ನದ ಧೂಪವೇದಿ ಸಹ ನಮಗೆ 2 ವಿಧವಾದಂತಹ ಸಂಗತಿಗಳನ್ನು ನಮಗೆ ತಿಳಿಸಿಕೊಡುವಂತದ್ದಾಗಿರ್ತದೆ. ಮೊದಲನೇದಾಗಿ ಕ್ರಿಸ್ತನ ಕಾರ್ಯಗಳನ್ನ ಇದು ನಮಗೆ ತಿಳಿಸುವಂತದ್ದಾಗಿರ್ತದೆ. ಕ್ರಿಸ್ತನು ಯಾವ ರೀತಿಯಲ್ಲಿ ಈ ಚಿನ್ನದ ಧೂಪವೇದಿಯಲ್ಲಿ ಆತನು ಹೋಲಿಸಲ್ಪಟ್ಟಿದ್ದಾನೆ ಎಂಬುದಾಗಿ ಅದು ನಾವು ಕಲಿತುಕೊಳ್ತಾ ಹೋಗೋಣ. ಮುಂದೆ ನಾವು ಈ ಧೂಪವೇದಿಯಿಂದ ಯಾವ ರೀತಿಯಲ್ಲಿ ಅದು ನಮಗೆ ಅದು ಹೋಲಿಕೆಯಾಗಿದೆ ಎಂಬುದಾಗಿ ಸಹ ನಾವು ಕಲಿತುಕೊಳ್ಳಲು ಹೋಗೋಣ. ಮೊದಲನೇದಾಗಿ ನಾವು ನೋಡ್ತಾ ಬರೋ ಹಾಗೆ ಈ ಚಿನ್ನದ ಧೂಪವೇದಿ ಯಾವುದರಿಂದ ಮಾಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಾಗ ಜಾಲಿ ಮರದಿಂದ ಮಾಡಲ್ಪಟ್ಟು ಅದಕ್ಕೆ ಚಿನ್ನದ ತಗಡನ್ನು ಹೊದಿಸಿ ಸುಂದರವಾಗಿ ಅದನ್ನು ಮಾಡಿದ್ದಾರೆ. ಜಾಲಿ ಮರ ಮತ್ತು ಈ ಚಿನ್ನದ ಒಂದು ತಗಡಿನ ಹೊದಿಕೆನ ನಾವು ನೋಡುವಾಗ ಕ್ರಿಸ್ತನ ದೈವತ್ವ ಮತ್ತು ಆತನ ಮಹಿಮೆ, ಆತನ ದೈವಿಕ ರೂಪ ಮತ್ತು ಲೌಕಿಕ ಮನುಷ್ಯನಾಗಿದ್ದಂತ ಜೀವಿತದ ಸಂಗತಿಗಳನ್ನ ಇದು ನಮಗೆ ಕಲಿಸಿಕೊಡ್ತದೆ. ಕ್ರಿಸ್ತನ ಮಹಾ ಮಹಿಮನಾಗಿದ್ದಾಗಿ ಸಹ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಆತನು ಇಬ್ರೇ ಪತ್ರಿಕೆಯಲ್ಲಿ ಮತ್ತು ಇನ್ನು ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಬರ್ತೇವೆ, ಆತನು ನಮಗಾಗಿ ಬೇಡಿಕೊಳ್ಳುವನಾಗಿದ್ದಾನೆ, ನಮಗಾಗಿ ಅನೇಕ ರೀತಿಯ ಸಂಗತಿಗಳನ್ನು ಮಾಡುವ ಆತನಾಗಿದ್ದಾನೆ ಎಂಬುದಾಗಿ. ಈ ಧೂಪಾರತಿಯ ಒಂದು ಕಾರ್ಯವು ಸಹ ಅದೇ ರೀತಿಯಲ್ಲಿ ಪ್ರಾರ್ಥನೆಗೆ ಮತ್ತು ದೇವಜನರ ಭಿನ್ನಗಳಿಗೆ ಅದು ಹೋಲಿಸಲ್ಪಟ್ಟಿದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಕಲಿತುಕೊಳ್ಬಹುದು. ಇದನ್ನು ಅನೇಕ ರೀತಿಯಲ್ಲಿ
ಅನೇಕ ವಿಧಗಳಾಗಿ ನಾವು ಅದನ್ನ ಕಲಿತುಕೊಳ್ಬಹುದು. ಹೇಗೂ ನಮ್ಮ ಈ ದಿನದ ಅಧ್ಯಯನಕ್ಕೆ 2 ಭಾಗವಾಗಿ ನಾವು ಕಲಿತುಕೊಳ್ತಾ ಬರೋಣ. ಈ ಧೂಪವೇದಿ ಕ್ರಿಸ್ತನನ್ನ ಯಾವ ರೀತಿಯಲ್ಲಿ ಸೂಚಿಸುತ್ತದೆ ಮತ್ತು ಈ ಧೂಪವೇದಿ ನಮಗೆ ಯಾವ ರೀತಿಯಲ್ಲಿ ಹೋಲಿಕೆಯಾಗಿದೆ ಎಂಬುದಾಗಿ 2 ಸಂಗತಿಗಳನ್ನ ನಾವು ಕಲಿತುಕೊಳ್ತಾ ಬರೋಣ. ಮೊದಲನೇದಾಗಿ ಕ್ರಿಸ್ತನ ಮನುಷ್ಯ ಜೀವಿತವನ್ನ ಇದು ನಮಗೆ ತಿಳಿಸ್ಕೊಡ್ತದೆ ಎಂಬುದಾಗಿ ನೋಡಿ. ಅದನ್ನ ವಿಮೋಚನಾ ಕಾಂಡ 30ನೇ ಅಧ್ಯಾಯದ ಮೊದಲ ಎರಡು ವಚನಗಳು. ಸುಗಂಧ ದ್ರವ್ಯಗಳಿಂದ ಧೂಪ ಹಾಕುವುದಕ್ಕೆ ಜಾಲಿ ಮರದ ಧೂಪವೇದಿಯನ್ನು ಮಾಡಿಸಬೇಕು. ಅದು 1 ಮೊಳ ಉದ್ದವಾಗಿಯೂ 1 ಮೊಳ ಅಗಲವಾಗಿಯೂ ಚಚ್ಚೌಕವಾಗಿರಬೇಕು. ಅದರ ಎತ್ತರವು 2 ಮೊಳವಾಗಿರಬೇಕು. ಅದರ ಕೊಂಬುಗಳು ಅದರೊಂದಿಗೆ ಏಕವಾಗಿರಬೇಕು. ಹಾಗೆ 37ನೇ ಅಧ್ಯಾಯ 25ರಿಂದ 29 ನಿಮಿಷ. ಅವನು ಜಾಲಿ ಮರದಿಂದ ಧೂಪವೇದಿಯನ್ನು ಮಾಡಿದನು. ಅದು 1 ಮೊಳ ಉದ್ದವಾಗಿಯೂ 1 ಮೊಳ ಅಗಲವಾಗಿಯೂ ಚಚ್ಚೌಕವಾಗಿತ್ತು. ಅದರ ಎತ್ತರವು 2 ಮೊಳವಾಗಿತ್ತು. ಅದರ ಕೊಂಬುಗಳು ಅದರೊಂದಿಗೆ ಏಕವಾಗಿದ್ದವು. ಅದರ ಮೇಲ್ಭಾಗಕ್ಕೂ 4 ಪಕ್ಕಗಳಿಗೂ ಕೊಂಬುಗಳಿಗೂ ಚೊಕ್ಕ ಬಂಗಾರದ ತಗಡುಗಳನ್ನು ಹೊದಿಸಿದನು. ಸುತ್ತಲೂ ಚಿನ್ನದ ಗೋಟು ಕಟ್ಟಿದನು. ಅದನ್ನು ಎತ್ತುವ ಕೋಲುಗಳನ್ನು ಸೇರಿಸುವುದಕ್ಕೆ ಆ ಗೋಟಿನ ಕೆಳಗೆ ವೇದಿಯ 2 ಪಾರ್ಶ್ವಗಳ ಮೂಲೆಗಳಲ್ಲಿ 2 ಚಿನ್ನದ ಬಳೆಗಳನ್ನು ಬಿಗಿಸಿದನು. ವೇದಿಯನ್ನು ಹೊರುವುದಕ್ಕೆ ಕೋಲುಗಳನ್ನು ಜಾಲಿ ಮರದಿಂದ ಮಾಡಿ ಅವುಗಳಿಗೆ ಚಿನ್ನದ ತಗಡುಗಳನ್ನು ಹೊದಿಸಿದನು. ನೋಡಿ, ನಾವು ಇಲ್ಲಿ ನೋಡೋ ಹಾಗೆ 2 ವಾಕ್ಯ ಭಾಗದಲ್ಲಿಯೂ ಸಹ ಒಂದೇ ಸಂಗತಿಗಳನ್ನು ನಾವು ನೋಡ್ತಾ ಬರ್ತೇವೆ. ಅದನ್ನ ಯಾವ ರೀತಿಯಲ್ಲಿ ಮಾಡಿದ್ರು ಎಂಬುದಾಗಿ 30ನೇ ವಚನದಲ್ಲಿ ನಾವು ನೋಡೋ ಹಾಗೆ ಇದನ್ನ ಜಾಲಿ ಮರದಿಂದ ಮಾಡ್ತಾರೆ ಮತ್ತು ಅದಕ್ಕೆ ಚಿನ್ನದ ಒಂದು ತಗಡನ್ನ ಹೊದಿಸಿ ಸುಂದರವಾಗಿ ಅದು ಕಾಣೋ ಹಾಗೆ ಮಾಡ್ತಾರೆ. ಮತ್ತು 37ನೇ ವಚನದಲ್ಲಿ ನಾವು ನೋಡೋ ಹಾಗೆ ಇದನ್ನ ಯಾವ ರೀತಿಯಲ್ಲಿ ಅವರು ಮಾಡುವಾಗ, ಮೊದಲನೇದು ನಾವು ನೋಡುವಾಗ ದೇವರಿಂದ ಬಂದಂತಹ ಆಜ್ಞೆ, ಮತ್ತು ಎರಡನೇದಾಗಿ ಬೆಚಲೇಲನು 37ನೇ ಅಧ್ಯಾಯದಲ್ಲಿ ಯಾವ ರೀತಿಯಲ್ಲಿ ಮಾಡಿದ್ನ ಎಂಬುದಾಗಿ. ಬೆಚಲೇಲನ ಒಂದು ಸಂಗತಿಯನ್ನು ನಾವು ಆಲೋಚಿಸೋದಾದ್ರೆ, ಬೆಚಲೇಲನು ಅನೇಕ ವಿಚಾರಗಳನ್ನ ಈ ಹಿಂದೆ ಮಾಡ್ತಾ ಬಂದಿದ್ದಾನೆ. 36, 35ನೇ ಅಧ್ಯಾಯಗಳನ್ನ ನಾವು ನೋಡ್ತಾ 36ನೇ ವಚನದಿಂದ ನಾವು ನೋಡ್ತಾ ಬರೋ ಹಾಗೆ ಅನೇಕ ವಿಚಾರಗಳನ್ನು ಬೆಚಲೇಲನು, ಹೋಲಿಯಬನು ಮತ್ತು ಇನ್ನಿತರ ಯಾರ್ಯಾರಿಗೆ ಯೆಹೋವನು ಜ್ಞಾನವನ್ನು ಕೊಟ್ಟಿದ್ದಾನೋ ಅವರೆಲ್ಲರೂ ಈ ಸಂಗತಿಗಳನ್ನ ಮಾಡ್ತಾ ಬಂದ್ರು. ಆದಾಗ್ಯೂ ಸಹ ಈ ಧೂಪವೇದಿಯನ್ನ ನಾವು ನೋಡ್ತಾ ಬರುವಾಗ ಆತನಿಗೆ ಯಾವ ರೀತಿಯಲ್ಲಿ ಜ್ಞಾನ ಇದೆಯೋ ಅಥವಾ ಆತನ ಆಲೋಚನೆಗಳು ಹೇಗಿದೆಯೋ ಆ ರೀತಿಯಲ್ಲಿ ಮಾಡ್ಲಿಲ್ಲ. ನಾವು ನೋಡ್ತಾ ಬರೋ ಹಾಗೆ ದೇವರು ಯಾವ ರೀತಿಯಲ್ಲಿ 30ನೇ ಅಧ್ಯಾಯದಲ್ಲಿ ಹೇಳ್ತಾ ಬಂದ್ನೋ, ಯೆಹೋವನು ಯಾವ ರೀತಿಯಲ್ಲಿ ಮೋಶೆಗೆ ತಿಳಿಸಿಕೊಡ್ತಾ ಬಂದ್ನೋ ಅದೇ ರೀತಿಯಲ್ಲಿ ಆತನು ಈ ಸಂಗತಿಗಳನ್ನ ಮಾಡ್ತಾನೆ. ಈ ಧೂಪವೇದಿಯ ಒಂದು ಸಂಗತಿಯು ಸಹ ಕ್ರಿಸ್ತನ ಒಂದು ಜೀವಿತವನ್ನು ನಮಗೆ ಎಷ್ಟೋ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ ಅಲ್ವ. ನೀನು ಇದೇ ರೀತಿಯಲ್ಲಿ ಬದುಕಬೇಕೆಂಬುದಾಗಿ ದೇವರು ಮನುಷ್ಯನ ಸೃಷ್ಟಿ ಮಾಡಿರ್ತಾನೆ. ಆದ್ರೆ ಮನುಷ್ಯನ ಒಂದು ಜೀವಿತ ಅನೇಕ ರೀತಿಯಲ್ಲಿ ನನ್ನ ಚಿತ್ತಕ್ಕೆ ನಾನು ನಡೆಯಬೇಕೆಂಬುದಾಗಿ ಬಯಸುವಾಗ ದೇವರ ಅನ್ಯೋನ್ಯತೆಯನ್ನು ಕಳ್ಕೊಳ್ತಾನೆ. ಆದ್ರೆ ದೇವರು ನಮಗೆ ನೀನು ಇದೇ ರೀತಿಯಲ್ಲಿ ಜೀವಿಸಬೇಕು, ಇದೇ ರೀತಿಯಲ್ಲಿ ಮಾಡ್ಬೇಕು, ನೀನು ಈ ಎಲ್ಲಾ ಹಣ್ಣುಗಳನ್ನ, ನನಗೆ ಅನೇಕ ಹಣ್ಣುಗಳಿದೆ, ನಿನ್ನ ಮುಂದೆ ಯಥೇಚ್ಛವಾಗಿ ತಿನ್ನು, ಆದ್ರೆ ಒಂದೇ ಒಂದು ಮರದ ಹಣ್ಣನ್ನು ಮಾತ್ರ ನೀನು ತಿನ್ನಬೇಡ ಎಂಬುದಾಗಿ ದೇವರು ಹೇಳ್ತಾನೆ. ಆದ್ರೆ ಮನುಷ್ಯ ಯಾವುದು ಬೇಡ ಅಂತ ಹೇಳಿರ್ತಾನೋ ಅದನ್ನೇ ಹೋಗಿ ತಿಂತಾನೆ. ಆದ್ರೆ ಕ್ರಿಸ್ತನ ಜೀವಿತವನ್ನು ನಾವು ನೋಡುವಾಗ ಯಾವ ರೀತಿಯಲ್ಲಿ ಬೆಚಲೇಲನು, ಆತನಿಗೆ ಎಷ್ಟೋ ಜ್ಞಾನ ಇದೆ ಹಿಂದೆ, ಅಥವಾ ದೇವರು ಕೊಟ್ಟಿರುವಂತಹ ಉನ್ನತವಾದ ಜ್ಞಾನವನ್ನು ಸಹ ಆತನು ಹೊಂದಿಕೊಂಡಿದ್ದಾನೆ. ಈ ಜ್ಞಾನವನ್ನ ಆತನು ಬಳಸಿಕೊಂಡು ಈ ಧೂಪವೇದಿಯನ್ನು ಮಾಡ್ತಿಲ್ಲ. ಆದ್ರೆ ಆತನು ಮಾಡ್ತಿರುವಂತದ್ದು ಯಾವ ರೀತಿಯಲ್ಲಿ ಯೆಹೋವ ದೇವರು ಬೆಟ್ಟದ ಮೇಲೆ ಮೋಶೆಗೆ ತಿಳಿಸಿದ್ದಾನೋ ಆ ಎಲ್ಲಾ ಸಂಗತಿಗಳನ್ನು ಮಾತ್ರವೇ ಅದನ್ನಲ್ಲಿ ಮಾಡ್ತಾ ಬಂದಿದ್ದಾನೆ. ಕ್ರಿಸ್ತನ ಜೀವಿತ ಸಹ ನಾವು ನೋಡ್ತಾ ಬರುವಾಗ, ಅಥವಾ ಶಿಲುಬೆಯ ಮೇಲೆ ಆತನ ಹಿಂಸೆಗಳನ್ನ ನಾವು ನೋಡ್ತಾ ಬರುವಾಗ, ಅಥವಾ ಆತನ ಬೇಡಿಕೆಗಳನ್ನ ನಾವು ನೋಡ್ತಾ ಬರುವಾಗ, ಆತನು ಒಂದೇ ಒಂದು ಮಾತನ್ನು ಸಹ ಶಾಸ್ತ್ರದ ಮಾತನ್ನ ಮೀರಿ ಆಡ್ಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆತನಿಗೆ ಬಾಯಾರಿಕೆ ಆದಾಗ ಶಾಸ್ತ್ರದ ಮಾತು ನೆರವೇರುವ ಹಾಗೆ ಆತನು ಬಾಯಾರಿಕೆ ಆಯ್ತು, ಅಥವಾ ನೀರಡಿಕೆ ಆಯ್ತು ಎಂಬುದಾಗಿ ಹೇಳ್ತಾನೆ. ಮತ್ತು ತಂದೆಯವರನ್ನು ಕ್ಷಮಿಸು ಎಂಬುದಾಗಿ ಯಾವಾಗ ತಂದೆಯಾದ ದೇವರು ಬಯಸ್ತಾನೋ ಆಗ ಮಾತ್ರವೇ ಹೇಳ್ತಾನೆ. ಆತನು ಬೇರೆ ಅನೇಕ ಮಾತುಗಳನ್ನ ಹೇಳ್ಬಹುದಾಗಿತ್ತು. ಆತನ ಒಂದು ಮಾತು ಇಡೀ ರೋಮನ್ ಸಾಮ್ರಾಜ್ಯವನ್ನ ಅಥವಾ ಇಡೀ ಯಾಜಕರನ್ನ ನಾಶ ಮಾಡುವಂತಹ ಅಧಿಕಾರ, ಅರ್ಹತೆ ಆತನಿಗಿತ್ತು. ಮತ್ತು ಯಾರು ಸಹ ನೀನ್ ಯಾಕೆ ಹೀಗೆ ಮಾಡಿದೆ ಎಂಬುದಾಗಿ ಕೇಳುವಂತಹ ಅರ್ಹತೆ ಯಾರಿಗೂ ಸಹ ಇರಲಿಲ್ಲ. ಆದ್ರೆ ಕ್ರಿಸ್ತನ ಜೀವಿತವನ್ನು ನಾವು ನೋಡುವಾಗ ತಂದೆಯಾದ ದೇವರ ಮಾತುಗಳನ್ನ ಮಾತ್ರವೇ ಆತನು ನೆರವೇರಿಸಲು ಬಂದನು. ತಂದೆಯಾದ ದೇವರ ಮಾತುಗಳನ್ನ ಮಾತ್ರವೇ ಆತನು ಮಾಡಿದನು. ಮತ್ತು ಅದಕ್ಕೆ ಹೆಚ್ಚಾಗಿ ಆತನು ಏನನ್ನು ಸಹ ಮಾಡ್ಲಿಲ್ಲ, ಕಡಿಮೆಯಾಗಿ ಸಹ ಆತನ ಏನನ್ನು ಮಾಡ್ಲಿಲ್ಲ. ಯಾವ ರೀತಿಯಲ್ಲಿ ಬೆಚಲೇಲನು ತನ್ನ ಸಂಗತಿಗಳನ್ನ ಮಾಡ್ತಾ ಬಂದನು, ಅದೇ ರೀತಿಯಲ್ಲಿ ಕ್ರಿಸ್ತನು ಯಾವ
ಕಾರ್ಯಗಳನ್ನ ದೇವರು ಮಾಡ್ಬೇಕೆಂಬುದಾಗಿ ಹೇಳಿದ್ನೋ ಅದನ್ನ ಮಾಡ್ತಾ ಬಂದನು. ಮತ್ತು ತಂದೆ ಯಾವುದನ್ನ ಹೇಳಿಲ್ವೋ ಅದನ್ನ ಆತನು ಒಂದು ಹೆಜ್ಜೆಯನ್ನು ಸಹ ಅದಕ್ಕೆ ಹೆಚ್ಚಾಗಿ ಆತನು ಮಾಡ್ತಾ ಬರ್ಲಿಲ್ಲ. ದೇವರ ವಾಕ್ಯದಲ್ಲಿ 66 ಪುಸ್ತಕಗಳು ನಮಗೆ ಕೊಡಲ್ಪಟ್ಟಿರುವಾಗ ನನ್ನ ಜೀವಿತ ಯಾವ ರೀತಿಯಲ್ಲಿದೆ? ಕ್ರಿಸ್ತನು ಈ ಹೆಜ್ಜೆ ಜಾಡಿನಲ್ಲಿ ನಡೆಯಿರಿ ಎಂಬುದಾಗಿ ನಮಗೆ ಮಾದರಿಯನ್ನು ಬಿಟ್ಟು ಹೋಗಿರುವಾಗ, ದೇವರ ವಾಕ್ಯದ 66 ಪುಸ್ತಕಗಳ ಆಜ್ಞೆಗಳು, ಕಟ್ಟಳೆಗಳು, ವಿಧಿಗಳು, ನಿಯಮಗಳು, ಆಲೋಚನೆಗಳು, ಎಚ್ಚರಿಕೆಗಳು, ಗದರಿಕೆಗಳು, ಪ್ರೋತ್ಸಾಹಗಳು ನಮಗಿರುವಾಗ, ನಮ್ಮ ಜೀವಿತ ಯಾವ ರೀತಿಯಲ್ಲಿದೆ? ಇದೆಲ್ಲವನ್ನು ಬಿಟ್ಟು ನನ್ನ ಮನಸ್ಸಿಗೆ ಬಂದ ಹಾಗೆ ನಾನು ನಡೆಯಲು ಇಷ್ಟಪಡ್ತೇನೋ, ನನ್ನ ಜ್ಞಾನವನ್ನ ಅನುಸರಿಸಿ ನಾನು ಬಯಸಲು ಇಷ್ಟಪಡ್ತೇನೋ, ಅಥವಾ ನನ್ನ ಜೀವಿತವನ್ನ ನಾನು ಹೇಗೆ ಬೇಕಾದ್ರೂ ಜೀವಿಸಬಹುದು, ಇರೋದೊಂದೇ ಜೀವಿತ, ಏನ್ ಬೇಕಾದ್ರೂ ಮಾಡಿ ಎಂಬುದಾಗಿ ಅನೇಕ ಲೌಕಿಕ ರೂಢಿಗಳ ಆಲೋಚನೆಗಳಿರೋದನ್ನ ನಾವು ನೋಡ್ತೇವೆ. ಅದನ್ನು ನಾವು ಮಾಡಲು ಬಯಸ್ತಿದ್ದೇವೋ, ಅಥವಾ ಅದನ್ನು ಬಿಟ್ಟು ದೇವರ ವಾಕ್ಯ ನನಗೆ ಬೇಕು, ದೇವರ ಚಿತ್ತ, ಕ್ರಿಸ್ತನು ಹಾದು ಹೋದಂತ ದಾರಿಯಲ್ಲಿ, ಕ್ರಿಸ್ತನು ತೋರಿಸಿಕೊಟ್ಟಂತ ದಾರಿಯಲ್ಲಿ ನಡೆಯಲು ನಾನು ಇಷ್ಟಪಡ್ತೇನೆ ಎಂಬುದಾಗಿ ನನ್ನನ್ನು ನಾನು ಆಲೋಚಿಸಿಕೊಂಡದಕ್ಕೆ ತಕ್ಕ ಹಾಗೆ ನಡೆಯುತ್ತಿದ್ದೇನೆ ಎಂಬುದಾಗಿ ಪರಿಶೀಲಿಸಿಕೊಳ್ಳಬೇಕಾದಂತ ಒಂದು ಸಮಯ ಇದಾಗಿದೆ. ಮತ್ತು ಕ್ರಿಸ್ತನ 2ನೇ ಗುಣಲಕ್ಷಣ ಈ ಧೂಪವೇದಿಗೆ ಸಂಬಂಧಿಸಿದಂತೆ ನಾವು ನೋಡ್ತಾ ಬರುವಾಗ, ಯಾವ ರೀತಿಯಲ್ಲಿ ಈ ಧೂಪವನ್ನು ಹಾಕುವಾಗ ಈ ಧೂಪವು ಪ್ರಾರ್ಥನೆಗಳನ್ನ ವಿಜ್ಞಾಪನೆಗಳಿಗೆ ಅದು ಹೋಲಿಕೆಯಾಗಿದೆಯೋ, ಅದೇ ರೀತಿಯಲ್ಲಿ ಕ್ರಿಸ್ತನ ಒಂದು ಮಧ್ಯಸ್ಥಿಕೆಯನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪತ್ರಿಕೆಗಳಲ್ಲಿ ಅಥವಾ ಸುವಾರ್ತೆಗಳಲ್ಲಿ ನಾವು ನೋಡ್ತೇವೆ, ತಂದೆಯವರು ಏನ್ ಮಾಡ್ತಾರೋ ಅರಿಯರು ಇವರನ್ನು ಕ್ಷಮಿಸು ಎಂಬುದಾಗಿ ಆತನಿಗೆ ಹಿಂಸೆ ಮಾಡುತ್ತಿರುವಂತವರ ಪರವಾಗಿ ಆತನು ನಿಂತುಕೊಳ್ತಾನೆ, ಅವರಿಗಾಗಿ ಆತನು ಬೇಡಿಕೊಳ್ತಾನೆ. ದೇವರ ಮಕ್ಕಳೆಂಬುದಾಗಿ ಕರೆಯಲ್ಪಟ್ಟವರು, ದೇವರಿಗೆ ವಿಧೇಯರಾಗಿ ನಡ್ಕೊಳ್ಳಲು ಕರೆಯಲ್ಪಟ್ಟಿರುವವರು, ರಾಜವಂಶಸ್ಥ ಯಾಜಕರು ಆಗಿರುವಂತ ನಾವು ಸಹ ಅನೇಕ ಬಾರಿ ತಪ್ಪುಗಳನ್ನು ನಾವು ಮಾಡುವಾಗ ನಮಗಾಗಿ ಸಹ ಕ್ರಿಸ್ತನು ಆತನ ಮಧ್ಯಸ್ಥಗಾರನಾಗಿ ನಿಲ್ತಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ನೋಡಿ, ರೋಮ 8:34 ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಹಾಗೆ ಇಬ್ರಿಯ 7ನೇ ಅಧ್ಯಾಯ 24 ಮತ್ತು 25. ಆತನಾದರೂ ಸದಾಕಾಲವಿರುವುದರಿಂದ ಆತನ ಯಾಜಕತ್ವವು ಮತ್ತೊಬ್ಬರಿಗೆ ಹೋಗುವಂತದ್ದಲ್ಲ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ನೋಡ್ರಿ, 2 ಸಂಗತಿಗಳನ್ನ ನಾವು ನೋಡ್ತಾ ಬರ್ತೇವೆ. ಕ್ರಿಸ್ತನ ಈ ಧೂಪವೇದಿಯ ಹಾಗೆ ಮಧ್ಯಸ್ಥಗಾರನಾಗಿ ಆತನು ಕೆಲಸವನ್ನು ಮಾಡ್ತಿದ್ದಾನೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬರುವ ಹಾಗೆ, ಆತನು ನಮಗಾಗಿ ಮರಣವನ್ನು ಅನುಭವಿಸಿದ್ದಾನೆ, ನಮ್ಮ ಹಿಂಸೆಗಳನ್ನ ಆತನು ಹೊತ್ಕೊಂಡಿದ್ದಾನೆ, ನಮ್ಮನ್ನ ಶುದ್ಧಿಪಡಿಸಬೇಕೆಂಬುದಾಗಿ ಆತನು ಮರಣವನ್ನು ಅನುಭವಿಸಿದ್ದಾನೆ, ಜೀವಿತನಾಗಿದ್ದಾನೆ, ದೇವರ ಬಲಗಡೆಯಲ್ಲಿ ಕೂತಿದ್ದಾನೆ. ನನ್ನ ಕೆಲಸ ಆಯ್ತು ಎಂಬುದಾಗಿ ಆತನು ಸುಮ್ಮನೆ ಇರಬಹುದಾಗಿತ್ತು. ಆದ್ರೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಇನ್ನೂ ಸಹ ನೋಡೋ ಹಾಗೆ, ಆತನು ಬಲಗಡೆಯಲ್ಲಿ, ದೇವರ ಬಲಗಡೆಯಲ್ಲಿ ಇದ್ದಾಗ್ಯೂ ಸಹ, ಅಧಿಕಾರಯುತನಾಗಿದ್ದಾಗ್ಯೂ ಸಹ ನಮಗೋಸ್ಕರ ಆತನು ಇನ್ನೂ ಸಹ ಬೇಡುವನಾಗಿದ್ದಾನೆ ಎಂಬುದಾಗಿ. ನಮ್ಮ ಬಲಹೀನತೆಗಳನ್ನ ಆತನು ತಿಳ್ಕೊಂಡಿದ್ದಾನೆ, ನಮ್ಮ ಅವಿಧೇಯತೆಗಳನ್ನ ಆತನು ಬಲ್ಲವನಾಗಿದ್ದಾನೆ. ಮನುಷ್ಯನ ಜೀವಿತ ಆಲೋಚನೆಗಳು, ಮನುಷ್ಯನ ಬೀಳುವಂತ ಸಂಗತಿ, ಮನುಷ್ಯನ ಶರೀರ ಭಾವ ಹೇಗೆ ಆತನಿಗೆ ವಿರುದ್ಧವಾಗಿ ಕೆಲಸ ಮಾಡ್ತದೆ, ಈ ಎಲ್ಲಾ ಸಂಗತಿಗಳನ್ನ ಆತನು ಈಗಾಗಲೇ ತಿಳಿದಿದ್ದಾನೆ. ಆಗ ಆತನು ಮಾಡುವಂತ ಸಂಗತಿ, ನಮ್ಮ ಬಲಹೀನತೆಗಳನ್ನ ತಿಳ್ಕೊಂಡಿರುವಂತ ನಮ್ಮ ಮಧ್ಯಸ್ಥಗಾರನ್ನು ಮಾಡುವಂತ ಸಂಗತಿ, ನಮಗಾಗಿ ತಂದೆಯ ಬಳಿಯಲ್ಲಿ ಆತನು ಬೇಡಿಕೊಳ್ಳುವ ಆತನಾಗಿದ್ದಾನೆ. ತಂದೆಯನ್ನ ನಮ್ಮ ಪರವಾಗಿ ನಿಂತುಕೊಂಡು ಮಧ್ಯಸ್ಥಗಾರನ ಹಾಗೆ ನಮಗಾಗಿ ಬೇಡಿಕೊಳ್ಳುವಂತ ಸಂಗತಿಯನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡೋದಾದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬರೋ ಹಾಗೆ 24-25ನೇ ವಚನ, ಶಾಶ್ವತವಾಗಿ ನಮ್ಮನ್ನ ರಕ್ಷಿಸುವುದಕ್ಕೂ ಮತ್ತು ನಮಗಾಗಿ ಯಾವಾಗಲೂ ವಿಜ್ಞಾಪನೆ ಮಾಡುವುದಕ್ಕೆ ಆತನು ಬದುಕುವನಾಗಿದ್ದಾನೆ ಎಂಬುದಾಗಿ. ಆತನು ಸತ್ತನು ನಿಜ, ನನಗಾಗಿ ನಮಗಾಗಿ ಸತ್ತನು ನಿಜ, ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಅದಕ್ಕೆ ಬಲಿಯಾದನು ನಿಜ. ಆದ್ರೆ ದೇವರ ವಾಕ್ಯ ನಮಗೆ ಹೇಳುವಂತದ್ದು, ನಮಗಾಗಿ ಆತನು ಇನ್ನೂ ಸಹ ಬೇಡುವನಾಗಿದ್ದಾನೆ. ನಮ್ಮ ಬಲಹೀನತೆಗಳಿಗಾಗಿ ನಾವು ನೋಡ್ತಾ ಬಂದೇವಲ್ವ, 12 ವಿಧವಾದಂತಹ ಸಂಗತಿಗಳು ನಮ್ಮನ್ನು ದೇವರ ಸನ್ನಿಧಾನದಿಂದ ದೂರ ತರುವಂತಹ ಒಂದು ಸಂಗತಿ ನಾವು ನೋಡ್ತಾ ಬಂದು, ದೇವರ ಸನ್ನಿಧಾನದಿಂದ ನಮ್ಮನ್ನ ಅಲ್ಲಗಳೆಯುವಂತ ಸಂಗತಿಯನ್ನ ಅದು ಮಾಡುವಂತದನ್ನ ನಾವು ನೋಡ್ತಾ ಬಂದು, ಆದ್ರೆ ಕ್ರಿಸ್ತನ ಈ ಸಂಗತಿನ ನಾವು ನೋಡುವಾಗ, ಕ್ರಿಸ್ತನ ಈ ಬೇಡಿಕೊಳ್ಳುವಿಕೆ, ಕ್ರಿಸ್ತನ ಈ ಮಧ್ಯಸ್ಥಿಕೆ ನಮ್ಮನ್ನ ಇನ್ನೂ ಸಹ ಆತನು ರಕ್ಷಿಸೋದಕ್ಕೆ ಸಿದ್ಧನಾಗಿದ್ದಾನೆ. ನಮ್ಮನ್ನ ಇನ್ನೂ ಸಹ ಆತನು ಪರಿಶುದ್ಧ
ಮಾಡ್ಬೇಕೆಂಬುದಾಗಿ, ನಮ್ಮನ್ನು ಇನ್ನೂ ಸಹ ದೇವರ ಸನ್ನಿಧಾನಕ್ಕೆ ಹೆಚ್ಚಾಗಿ ಕರೆತರಬೇಕೆಂಬುದಾಗಿ ಯತ್ನ ಮಾಡ್ಬೇಕಂತ ಎಲ್ಲಾ ಕಾರ್ಯಗಳನ್ನು ಮಾಡಲು ಆತನು ಈಗಲೂ ಸಹ ರಕ್ಷಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ಅವರಿಗಾಗಿ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ ಎಂಬುದಾಗಿ. ದೇವರ ಈ ಒಂದು ಧೂಪ ಅಥವಾ ಈ ಒಂದು ಗುಡಾರದ ವಿಚಾರವನ್ನು ನಾವು ನೋಡುವಾಗ ಬಹಳ ಸುಂದರವಾಗಿ ಇರಬೇಕೆಂಬುದಾಗಿ ದೇವರು ಇದನ್ನ ಸೃಷ್ಟಿ ಮಾಡಿದ್ರು. ಮತ್ತು ಈ ದೇವರ ಮಾತುಗಳನ್ನ, ಕಟ್ಟಳೆಗಳನ್ನ ಅನುಸರಿಸಿ ನಡೆಯುವಾಗ ನಾವು ನೋಡ್ತೇವೆ ದೇವರ ಪ್ರಸನ್ನತೆ ಅಲ್ಲಿ ಇರುತ್ತಿತ್ತು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಮತ್ತು ಈ ಧೂಪವೇದಿಗೂ ಮತ್ತು ಕೃಪಾಸನಕ್ಕೂ ಅಥವಾ ಧೂಪವೇದಿ ಕೃಪಾಸನದ ಎದುರುಗಡೆ ಇದ್ದಾಗೆ ಸಾದರ ಎದುರುಗಡೆ ಒಂದು ತೆರೆ ಇತ್ತು. ಆ ತೆರೆ ಹಳೆ ಒಡಂಬಡಿಕೆಯ ಯಾಜಕರಿಗೆ ಇದೆ, ಅಥವಾ ಹಳೆ ಒಡಂಬಡಿಕೆಯ ಯಾಜಕರು ಯಾವಾಗಲೂ ಸಹ ತೆರೆಯನ್ನು ದಾಟಿ ಮುಂಬರಲು ಸಾಧ್ಯವಾಗ್ತಿರ್ಲಿಲ್ಲ. ಆದ್ರೆ ನಮಗಾದ್ರೂ ನಮ್ಮ ಕ್ರಿಸ್ತನು ಏನು ಮಾಡಿದ್ದಾನೆ ಎಂಬುದಾಗಿ ನಾವು ನೋಡುವಾಗ ಆ ತೆರೆಯನ್ನು ಸಂಪೂರ್ಣವಾಗಿ ಹರಿದು ಹಾಕಿದ್ದಾನೆ. ಇನ್ನು ಮೇಲೆ ಯಾವುದೇ ತೆರೆ ಇಲ್ಲ. ಯಾಜಕರಾಗಿ ನಾವು ದೇವರ ಸನ್ನಿಧಾನಕ್ಕೆ ಬರುವಾಗ ದೇವರ ಪ್ರಸನ್ನತೆಯೇ ನಮಗೆ ಕಾಣಿಸುವಂತದ್ದಾಗಿದೆ. ಆದ್ರೆ ಅಲ್ಲಿ ಈ ಗುಡಾರದ ಕಟ್ಟಣದ ಸಮಯದಲ್ಲಿ ಯಾಜಕರು ಈ ರೀತಿಯಲ್ಲಿ ಬರುವಂತಹ ಆ ಒಂದು ಯೋಗ್ಯತೆ ಅಥವಾ ಅವರಿಗೆ ಆ ಸ್ಥಾನಮಾನ ಇರಲಿಲ್ಲ. ಅವರು ವರ್ಷಕ್ಕೆ ಒಮ್ಮೆ ಮಾತ್ರ ಅಲ್ಲಿ ಬರ್ಬೇಕಾಗಿತ್ತು. ಆದ್ರೆ ಕ್ರಿಸ್ತನು ಮಹಾಯಾಜಕನಾಗಿ ನಮ್ಮ ಮುಂದೆ ಹೋಗಿ ಈ ತೆರೆಯನ್ನ ನಾಶ ಮಾಡಿದ್ದಾನೆ, ಈ ತೆರೆಯನ್ನ ಹರಿದು ಹಾಕಿದ್ದಾನೆ. ಮಾತ್ರವಲ್ಲ, ಈ ತೆರೆಯ ಬಳಿಗೆ ನಾವು ಬರುವಾಗ ಅಥವಾ ನಾವು ದೇವರ ಪರಿಶುದ್ಧ ಸ್ಥಳದ ಕಡೆಗೆ ಬರುವಾಗ ನಮ್ಮ ಜೀವಿತದಲ್ಲಿ ಎಷ್ಟೋ ಬಾರಿ ನಾವು ಅಯೋಗ್ಯರ ಹಾಗೆ ಬರ್ತೇವೆ. 12 ವಿಧವಾದಂತಹ ಗುಣಲಕ್ಷಣಗಳನ್ನ ಇಟ್ಕೊಂಡವರಾಗಿ ನಾವು ಬರ್ತೇವೆ. ಆದಾಗ್ಯೂ ಸಹ ಆತನು ನಮಗಾಗಿ ಆತನು ಬೇಡಿಕೊಳ್ಳುವಾತನಾಗಿದ್ದಾನೆ. ನಮ್ಮನ್ನ ದೇವರು ಇನ್ನೂ ಸಹ ದಂಡಿಸಿಲ್ಲ. ನಮ್ಮನ್ನ ಇನ್ನೂ ಸಹ ನಾವು ಅಯೋಗ್ಯರಾಗಿ ಬರುವಾಗ ಯಾವ ರೀತಿಯಲ್ಲಿ ಹಡ ಒಡಂಬಡಿಕೆಯ ದೇವರು ದಹಿಸುವ ಅಗ್ನಿಯ ಒಂದು ಗುಣಲಕ್ಷಣಗಳನ್ನ ಅಲ್ಲಿ ತೋರಿಸಿದ್ನೋ, ಆ ಗುಣಲಕ್ಷಣಗಳನ್ನ ಈ ದಿನದಲ್ಲಿ ತೋರಿಸೋದಾದ್ರೆ ನಮ್ಮಲ್ಲಿ ಎಷ್ಟು ಮಂದಿ ದೇವರ ಸನ್ನಿಧಾನದಲ್ಲಿ ಪ್ರತಿನಿತ್ಯ ಬರ್ತಿದ್ರೆ ನಮಗೆ ಗೊತ್ತಿಲ್ಲ. ಅದಾಗಿ ದೇವರ ಕೃಪೆ ನಾವು ನೋಡುವಾಗ ಆತನು ಮಧ್ಯಸ್ಥಗಾರನಾಗಿ ನಮಗಾಗಿ ಬೇಡಿಕೊಳ್ತಿದ್ದಾನೆ. ಆತನ ಬಳಿಗೆ ಬರುವವರನ್ನು ರಕ್ಷಿಸಲು ಸಿದ್ಧನಾಗಿದ್ದಾನೆ. ಮತ್ತು ಈ ತೆರೆಯ ವಿಚಾರವಾಗಿ ನಾವು ನೋಡುವಾಗ ಆ ದೋಷ ಪರಿಹಾರಕ ಯಜ್ಞದ ಆ ಒಂದು ಯಜ್ಞವನ್ನ ಆತನು ತರುವಾಗ, ಅಥವಾ ಮಹಾಯಾಜಕನು ಮತ್ತು ಆತನ ಕುಟುಂಬ ದೋಷಿಗಳಾಗಿ ನಿಲ್ಲುವಾಗ, ಇಸ್ರಾಯೇಲ್ಯರ ಸಮೂಹ ಅವರು ದೋಷಿಗಳಾಗಿ ನಿಲ್ಲುವಾಗ, ಯಾಜಕ ಕಾಂಡದಲ್ಲಿ ನೀವು ನೋಡಬಹುದು ಯಜ್ಞದ ನಿಯಮಗಳನ್ನ ನಾವು ನೋಡ್ತಾ ಬರುವಾಗ ಈ ದೋಷ ಪರಿಹಾರಕ ಯಜ್ಞದ ಪಶುವಿನ ರಕ್ತ ಯಾರಾದ್ರೂ ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಪಾಪವನ್ನು ಪರಿಹರಿಸಿಕೊಳ್ಬೇಕೆಂಬುದಾಗಿ ಬರುವಾಗ ಅದರಲ್ಲಿ ಯಾಜಕರು ಮತ್ತು ಅವರ ಕುಟುಂಬದವರು ಮತ್ತು ಇಸ್ರಾಯೇಲ್ ಸಂತಾನದವರು, ಇಡೀ ಇಸ್ರಾಯೇಲ್ಯರು ಸಮೂಹವಾಗಿ ಅವರು ಪಾಪವನ್ನ ಮಾಡಿದಾಗ ಆ ದೋಷ ಪರಿಹಾರಕ ಯಜ್ಞದ ಪಶುವಿನ ರಕ್ತವನ್ನ ತೆರೆಯ ಮೇಲೆ ಅವನು ಎರಚಬೇಕಾಗಿತ್ತು ಯಾಜಕ ಹೋಗಿ. ದೇವರ ಸುಂದರವಾದಂತಹ ಆಲಯ, ನೀವು ಪಾಪ ಮಾಡಬೇಡ್ರಿ ಎಂಬುದಾಗಿ ಕಟ್ಟಿರುವಂತಹ ಬೆಲೆಯುಳ್ಳ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಆ ಒಂದು ಆಲಯ ನಾವು ನೋಡ್ತಾ ಬರ್ತೇವೆ. ಇಸ್ರಾಯೇಲ್ಯರ ಪಾಪದ ದೆಸೆಯಿಂದ ಆ ತೆರೆ ಅದು ರಕ್ತದಿಂದ ತುಂಬಿ ಹೋಗುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಹೊಸ ಒಡಂಬಡಿಕೆ ಯಾಜಕ ಸೇವೆಗೆ ಕರೆದಿರುವಾಗ ನಮ್ಮನ್ನು ಸಹ ದೇವರು ಬಯಸುವಂತದ್ದು ನಾವು ಪರಿಶುದ್ಧರಾಗಿ ಪಾಪ ಮಾಡದೆ ಜೀವಿಸಬೇಕೆಂಬುದಾಗಿ ಯೋಹನ ಸುವಾರ್ತೆಯಲ್ಲಿ, ಮೊದಲನೇ ಸುವಾರ್ತೆಯಲ್ಲಿ 8-9ನೇ ವಚನದಲ್ಲಿ ನಾವು ನೋಡ್ತಾ ಬರ್ತೇವೆ. ಆದಾಗ್ಯೂ ನಾವು ಪಾಪ ಮಾಡುವುದಾದ್ರೆ, ಆದಾಗ್ಯೂ ಸಹ ನಾವು ದೇವರಿಂದ ತಪ್ಪಿ ಹೋಗುವುದಾದ್ರೆ, ದೇವರ ಸನ್ನಿಧಾನದಲ್ಲಿ ನಮ್ಮನ್ನ ಒಪ್ಪಿಸಿಕೊಡುವಾಗ ಆತನು ನಂಬಿಗಸ್ತನಾಗಿರುವುದರಿಂದ ನಮ್ಮ ಎಲ್ಲಾ ಪಾಪಗಳನ್ನ ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡಿ ಜೀವಿಸುವಂತ ಮಾಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಆತನು ಎಂದಿಗೂ ಸಹ ನಮ್ಮನ್ನು ಪಾಪದ ಜೀವಿತದಲ್ಲಿ ಇರಿ ಎಂಬುದಾಗಿ ನೀವು ಇರಿ ಎಂಬುದಾಗಿ ಕರೆಯಲಿಲ್ಲ. ನೀವು ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ನೋಡಿ, ಆ ಒಂದು ವಾಕ್ಯವನ್ನು ಓದೋಣ. ಮೊದಲನೇ ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 8 ಮತ್ತು 9ನೇ ವಚನ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹಾಗೆ 2ನೇ ಅಧ್ಯಾಯದ ಮೊದಲ 2 ವಚನ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ನೋಡ್ರಿ, ಇಲ್ಲಿ ನಾವು ನೋಡುವಂತ ಒಂದು ಸಂಗತಿ, 2ನೇ ಅಧ್ಯಾಯದ ಮೊದಲನೇ ವಚನ, ನಾವು ಪಾಪ ಮಾಡಬಾರದೆಂಬುದಾಗಿ ದೇವರು ಬಯಸ್ತಾನೆ.
ಅದೇ ರೀತಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಸಹ ಇಸ್ರಾಯೇಲ್ಯರು ಪರಿಶುದ್ಧರಾಗಿ ಜೀವಿಸಬೇಕು, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು, ಪರಿಶುದ್ಧ ದೇವರನ್ನ ದೇವರ ಸನ್ನಿಧಾನದಲ್ಲಿ ಅವರು ಇರುವಾಗ ಪರಿಶುದ್ಧತೆಯಿಂದ ಅವರು ಜೀವಿಸಬೇಕು, ಯಾವುದೇ ಪಾಪವನ್ನು ಮಾಡಬಾರದು ಎಂಬುದಾಗಿ ಬಯಸಿ ಆ ಶುದ್ಧತೆಯ ಜೀವಿತಕ್ಕಾಗಿ ದೇವರು ಕರೆದಿದ್ದನು. ಆದ್ರೆ ನಮ್ಮನ್ನು ಸಹ ಅದೇ ರೀತಿಯಲ್ಲಿ ನೀವು ಪಾಪ ಮಾಡದ ಹಾಗೆ ಜೀವಿಸರು ಎಂಬುದಾಗಿ ದೇವರು ಕರೆದಿದ್ದಾನೆ ಯಾಜಕ ಸೇವೆಗೆ. ಆದ್ರೆ ನಾವು ನೋಡುವಂತ ಒಂದು ಸಂಗತಿ, ನಮ್ಮ ಪಾಪಗಳು ಅಧಿಕವಾಗಿರುವಾಗ ನಾವು ಆತನ ಬಳಿಗೆ ಬಂದು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಮ್ಮನ್ನ ಶುದ್ಧೀಕರಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ಸಹ ಅದೇ ಉದ್ದೇಶದಿಂದ ಯಜ್ಞ ಸಮರ್ಪಣೆ ಪ್ರಾರಂಭವಾಯಿತು. ಯಾರಾದರೂ ಅಕಸ್ಮಾತ್ ಆಗಿ ತಪ್ಪು ಮಾಡೋದಾದ್ರೆ, ಅಕಸ್ಮಾತ್ ಆಗಿ ಪಾಪ ಮಾಡೋದಾದ್ರೆ ಆಗ ಮಾತ್ರ ಯಜ್ಞ ಸಮರ್ಪಿಸ ಎಂಬುದಾಗಿ. ಆದ್ರೆ ಇಸ್ರಾಯೇಲರ ಜೀವಿತ ಕ್ರಮ ಹೇಗಿತ್ತು ಎಂಬುದಾಗಿ ನಾವು ನೋಡುವಾಗ ಅವರು ದೇವರಿಗೆ ಪರಿಶುದ್ಧರಾಗಿ ನಡ್ಕೊಳ್ಳುವುದಕ್ಕಿಂತಲೂ ಹೆಚ್ಚಾಗಿ ಪಾಪದ ಸಂಗತಿಗಳನ್ನ ಅವರು ಮಾಡ್ತಾ ಬಂದ್ರು. ಅದರಿಂದ ಯಜ್ಞದ ಒಂದು ಸಮರ್ಪಣೆ ಅತಿಯಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಯಾಜಕ ಸೇವೆಗೆ ಕರೆಯಲ್ಪಟ್ಟಿರುವಂತಹ ನಾವು ಸಹ ಪಾಪವನ್ನು ಬಿಟ್ಟು ಪರಿಶುದ್ಧರಾಗಿ ಜೀವಿಸಿ ಎಂಬುದಾಗಿ ಹೇಳುವಾಗ ನಮ್ಮ ಜೀವಿತದ ಬಹಳ ಸಂದರ್ಭಗಳು ಕೇವಲ ಪಾಪದಿಂದ ತುಂಬಿರ್ತದೆ. ದೇವರ ಒಂದು ಪರಿಶುದ್ಧತೆಯಲ್ಲಿ ನಾವು ಪಾಲ್ಗೊಳ್ಳುವುದಕ್ಕಿಂತಲೂ ಹೆಚ್ಚಾಗಿ ಪಾಪಗಳನ್ನ ಮಾಡಿ ನಾವು ದೇವರ ಆ ಒಂದು ಕೃಪೆಯನ್ನ ನಾವು ಮನಸ್ಸಿಗೆ ಬಂದ ಹಾಗೆ ನಾವು ಎಷ್ಟೋ ಬಾರಿ ನಾವು ನಡ್ಕೊಳ್ತೇವೆ. ಆದ್ರೆ ಕ್ರಿಸ್ತನ ಕಾರ್ಯ ನೋಡುವಾಗ ಕ್ರಿಸ್ತನು ನಮ್ಮ ಪರವಾಗಿ ಈಗಾಗಲೇ ಸತ್ತಿದ್ದಾನೆ, ನಮಗಾಗಿ ಆತನು ಜೀವಿತನಾಗಿ ಎದ್ದಿದ್ದಾನೆ, ನಮಗಾಗಿ ಬೇಡುವಾತನಾಗಿದ್ದಾನೆ ಮತ್ತು ಆತನ ಬಳಿಗೆ ಬರುವಾಗ ಸಂಪೂರ್ಣವಾಗಿ ರಕ್ಷಿಸಲು ಶಕ್ತನು ಮತ್ತು ಅವರಿಗಾಗಿ ವಿಜ್ಞಾಪನೆ ಮಾಡುವ ಬದುಕುವನಾಗಿದ್ದಾನೆ. ಮತ್ತು ಯೋಹನ ಸುವಾರ್ತೆಯಲ್ಲಿ ನಾವು ನೋಡ್ತಾ ಬಂದ ಹಾಗೆ ನಾವು ಆತನು ನಮ್ಮ ಪಾಪಗಳನ್ನ ಪರಿಹರಿಸಿ, ಅನೀತಿಯನ್ನ ಪರಿಹರಿಸಿ ನಮ್ಮನ್ನ ಶುದ್ಧಿ ಮಾಡ್ತಾನೆ ಎಂಬುದಾಗಿ. ದೇವರ ಕೃಪೆ, ಕ್ರಿಸ್ತನ ಒಂದು ಶ್ರೇಷ್ಠವಾದಂತಹ ಕಾರ್ಯ ಧೂಪಾರತಿಯಲ್ಲಿ ನಮಗೆ ತಿಳಿಯಪಡಿಸುವಂತದ್ದಾಗಿರ್ತದೆ. ಮತ್ತು ನಾವು ಮುಂದೆ ನೋಡ್ತಾ ಬರೋ ಹಾಗೆ ನಮ್ಮ ಮಹಾಯಾಜಕನಾಗಿ ಆತನು ಕೆಲಸವನ್ನು ಮಾಡ್ತಾ ಬಂದನೆಂಬುದಾಗಿ ನಾವು ನೋಡ್ತಾ ಬರ್ತೇವೆ. ನೋಡಿ, 1 ಯೋಹಾನನ ಪತ್ರಿಕೆ 2ನೇ ಅಧ್ಯಾಯದ 1ನೇ ವಚನ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಈಗ ತಾನೇ ಓದುತ್ತಾ ಬಂದ ಹಾಗೆ ಈ ಧೂಪ ಸಮರ್ಪಣೆ 2 ಬಾರಿ ಇರಬೇಕು, ಮುಂಜಾನೆಯಲ್ಲಿ, ಸಂಜೆಯಲ್ಲಿ. ಅದು ದೇವರಿಗೆ ಸುಗಂಧ ವಾಸನೆಯಾಗಿರ್ಬೇಕು. ದೇವರು ನಮ್ಮಿಂದ ಬಯಸಿದ್ದು ನಾವು ಸಹ ಸುಗಂಧ ವಾಸನೆಯನ್ನು ತರುವವರಾಗಿ ಜೀವಿಸಬೇಕು, ಬೆಳಕಿನಲ್ಲಿ ನಡೆಯುವವರಾಗಿ ಜೀವಿಸಬೇಕು, ಪವಿತ್ರ ಯಾಜಕ ವರ್ಗದವರಾಗಿ ಜೀವಿಸಬೇಕು ಮತ್ತು ರಾಜವಂಶದ ಯಾಜಕ ವರ್ಗದವರಾಗಿ ಜೀವಿಸಬೇಕೆಂಬುದಾಗಿ. ಆದ್ರೆ ನಾವು ಪಾಪ ಮಾಡುವವರಾಗಿ ನಾವು ಜೀವಿಸುವಾಗ, ಪಾಪ ಮಾಡುವವರಾಗಿ ನಾವು ನಡೆಯುವಾಗ ನಾವು ನೋಡ್ತೇವೆ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ, ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವಂತ ಯಜ್ಞವಾಗಿದ್ದಾನೆ, ನಿತ್ಯವಾದಂತಹ ಧೂಪ ಸಮರ್ಪಣೆಯನ್ನ ಆತನು ಮಾಡುವಾತನಾಗಿದ್ದಾನೆ. ಅಂದ್ರೆ ನಮ್ಮ ಮಹಾಯಾಜಕನಾಗಿ ನಮ್ಮ ಪರವಾಗಿ ಯಾವಾಗಲೂ ನಿಂತುಕೊಂಡು ತಂದೆಯ ಸನ್ನಿಧಾನದಲ್ಲಿ ನಮ್ಮ ಪರವಾಗಿ ಆತನು ಕಾರ್ಯಗಳನ್ನು ಮಾಡ್ತಿದ್ದಾನೆ ಎಂಬುದಾಗಿ ಸಂಗತಿಗಳು ನಮಗೆ ತಿಳಿಯಪಡಿಸುತ್ತವೆ. ಮತ್ತು ನಾವು ಈ ಧೂಪ ಸ್ತಂಭದ ಧೂಪ ವೇದಿಯ ವಿಚಾರವಾಗಿ ಕಲಿತುಕೊಳ್ಳುವಂತಹ ಇನ್ನೊಂದು ಸಂಗತಿ, ವರ್ಷಕ್ಕೊಮ್ಮೆ ಈ ಧೂಪ ವೇದಿಯನ್ನು ಸಹ ಯಾವಾಗ ಅವರು ಮಹಾ ದೋಷ ಪರಿಹಾರಕ ದಿನದಲ್ಲಿ ಅವರು ಇಡೀ ಇಸ್ರಾಯೇಲರ ಯಾಜಕರ ಮತ್ತು ಆರೋನನ ಪಾಪಗಳಿಗಾಗಿ ಅವರು ಹೋತಗಳನ್ನ ವಧಿಸಿ ಯಜ್ಞಗಳನ್ನ ಸಮರ್ಪಿಸ್ತಾರೋ ಆ ಒಂದು ಸಮಯದಲ್ಲಿ ಅದರ ರಕ್ತವನ್ನ ಇದರ ಕೊಂಬುಗಳಿಗೂ ಸಹ ಹಚ್ಚಬೇಕೆಂಬುದಾಗಿ ನಾವು ವಿಮೋಚನ ಕಂಡ 30ನೇ ಅಧ್ಯಾಯದ 7ರಿಂದ 10ನೇ ವಚನಗಳಲ್ಲಿ ನಾವು ಕಲ್ತ್ಕೊಳ್ತಾ ಬಂದ್ವಿ. ಕ್ರಿಸ್ತನ ಒಂದು ಗುಣಲಕ್ಷಣಗಳನ್ನು ನಾವು ಈ ಸಂಗತಿಗಳಿಗೆ ಹೋಲಿಸಿಕೊಳ್ಳೋದಾದ್ರೆ, ಕ್ರಿಸ್ತನ ಒಂದು ಜೀವಿತ ಆತನು ವರ್ಷಕ್ಕೊಮ್ಮೆ ಮಾಡ್ಲಿಲ್ಲ, ಆದ್ರೆ ಒಂದೇ ಸಾರಿ ಆತನ ಎಲ್ಲಾ ಕಾರ್ಯಗಳನ್ನ ಮಾಡಿ ತೀರ್ಸದನು ಎಂಬುದಾಗಿ ಇಬ್ರಿಯ ಗ್ರಂಥಕರ್ತನು ನಮಗೆ ತಿಳಿಸ್ತಾ ಬರ್ತಾನೆ. ವರ್ಷಕ್ಕೊಮ್ಮೆ ಮಹಾದೋಷ ಪರಿಹಾರಕನಾಗಿ ಮಹಾಯಾಜಕನು ಈ ಕಾರ್ಯಗಳನ್ನ ಮಾಡ್ತಾ ಬಂದನು. ಆದ್ರೆ ಕ್ರಿಸ್ತನು ಒಂದೇ ಬಾರಿ ಆತನು ಸಮಸ್ತ ಪಾಪಗಳಿಗಾಗಿ ನಾಶವಾಗಬೇಕೆಂಬುದಾಗಿ ಆತನು ಒಂದೇ ಬಾರಿ ದೋಷ ಪರಿಹಾರವನ್ನು ಮಾಡಿ ನಮ್ಮ ದೋಷ ಪರಿಹಾರಕನಾಗಿದ್ದಾನೆ ಅಂತಾಗಿ ನಾವು ನೋಡ್ತಾ ಬರ್ತೇವೆ. ನೋಡಿ, ಇಬ್ರಿಯ 9ನೇ ಅಧ್ಯಾಯದ 26ನೇ ವಚನದಲ್ಲಿ. ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲೇ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. ಹಾಗೆ 10ನೇ ಅಧ್ಯಾಯದ 11ನೇ ವಚನ, 11 ಮತ್ತು 12ನೇ ವಚನ.
ಇದಲ್ಲದೆ ಆ ಯಾಜಕರೆಲ್ಲರೂ ದಿನಾಲೂ ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂತ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವರು. ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. ನೋಡ್ರಿ, ಇಲ್ಲಿ ನಾವು ನೋಡುವಂತ ಒಂದು ಸಂಗತಿ ಕ್ರಿಸ್ತನ ವಿಚಾರವಾಗಿ ಒಂದೇ ಸಾರಿ ಆತನ ಕೆಲಸವನ್ನು ಮಾಡಿದ್ದಾನೆ, ಒಂದೇ ಸಾರಿ ಆತನು ಮಾಡಿ ಮುಗಿಸಿದ್ದಾನೆ. ಯಾವ ರೀತಿಯಲ್ಲಿ ಮಾಡಿ ಮುಗಿಸಿದ್ದಾನೆ ಎಂಬುದಾಗಿ ನಾವು ಪ್ರತಿ ವಾರ ಅದನ್ನು ಧ್ಯಾನಿಸಿಕೊಳ್ತೇವೆ. ಅನೇಕ ರೀತಿಯಲ್ಲಿ ನಮ್ಮ ಪರವಾಗಿ ನಾವು ಹೊಂದಬೇಕಾದಂತ ಸಂಕಟಗಳನ್ನ ಆತನು ಅನುಭವಿಸಿದ್ದಾನೆ. ನಮಗಾಗಿ ಎಲ್ಲಾ ರೀತಿಯ ಯಜ್ಞವನ್ನು ಆತನು ಮಾಡಿ ತೀರಿಸಿದ್ದಾನೆ ಮತ್ತು ಆತನ ಯಜ್ಞವನ್ನು ದೇವರು ಮೆಚ್ಚಿಕೊಂಡಿದ್ದಾನೆ. ಅದರಿಂದಲೇ ನಾವು ಪರಿಶುದ್ಧರಾಗಿದ್ದೇವೆ, ಯಾಜಕ ಸೇವೆಗೆ ಕರೆಯಲ್ಪಟ್ಟಿದ್ದೇವೆ, ಯಾಜಕ ವರ್ಗದವರಾಗಿ ಗುರುತಿಸಲ್ಪಟ್ಟಿದ್ದೇವೆ. ಎಲ್ಲಾ ಸಂಗತಿಗಳನ್ನ ಮಾಡಿರುವ ಆತನು ಕ್ರಿಸ್ತನು ನಾವು ನೋಡ್ತಾ ಬರೋ ಹಾಗೆ 2 ಬಾರಿ ಈ ಧೂಪವೇದಿಗೆ ಬಳಿಯಲ್ಲಿ ಅವರು ಹೋಗಿ ಧೂಪ ಪ್ರತಿಯನ್ನು ಹಾಕುವಾಗ ಅದಕ್ಕೆ ಪ್ರತಿಯಾಗಿ ಅದಕ್ಕಿಂತ ಮೊದಲು ಯಜ್ಞಗಳನ್ನು ಸಮರ್ಪಿಸಬೇಕಾಗಿತ್ತು. ಈ ಯಜ್ಞದ ಸಮರ್ಪಿಸಿದಂತಹ ಕೆಂಡದಿಂದ ಈ ಧೂಪವೇದಿಯನ್ನು ಹಾಕುವಾಗ ಅದು ಸುಗಂಧ ವಾಸನೆಯಾಗಿ ಅದು ಉಂಟು ಮಾಡ್ತಾ ಎಂಬುದಾಗಿ ನಾವು ನೋಡ್ತೇವೆ. ನೋಹನ ಜೀವಿತವನ್ನು ನಾವು ನೋಡುವಾಗ ನೋಹನು ದೇವರ ಭಯಂಕರವಾದಂತಹ ತೀರ್ಪನ್ನ ಆತನು ನೋಡಿದ್ದಾನೆ. ಇಡೀ ಲೋಕ ನಾಶವಾಗಿದೆ, ಆದ್ರೆ ಕೇವಲ ನೋಹನು ಮತ್ತು ಆತನ ಸಂತಾನದವರು ಬಂದು ಯಜ್ಞವನ್ನು ಸಮರ್ಪಿಸುವಾಗ ಆ ಯಜ್ಞದ ಹೊಗೆ ದೇವರಿಗೆ ಪರಿಮಳ ಸುಗಂಧ ದ್ರವ್ಯವಾಗಿ ಅದು ಸುಗಂಧ ವಾಸನೆಯಾಗಿ ಇರುವಾಗ ಆತನು ತನ್ನ ಮನಸ್ಸನ್ನ ಬದಲಾಯಿಸಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಕ್ರಿಸ್ತನ ಯಜ್ಞ ಸಹ ಅದೇ ರೀತಿಯಲ್ಲಿ ಶಾಶ್ವತವಾದದ್ದಾಗಿ ಒಂದೇ ಬಾರಿಗೆ ಸಮರ್ಪಿಸಲ್ಪಟ್ಟದಾಗಿ ನಾವು ನೋಡ್ತಾ ಬರ್ತೇವೆ. ಅದು ನಮ್ಮೆಲ್ಲರ ಪರವಾಗಿ ಸುಗಂಧ ವಾಸನೆಯನ್ನು ತರುವಂತ ಯಜ್ಞವಾಗಿ ಅದು ಮಾರ್ಪಾಡಾಗಿದೆ. ಮತ್ತು ಈ ಯಜ್ಞ ನಮ್ಮನ್ನ ದೇವರ ಸನ್ನಿಧಾನಕ್ಕೆ ಯಾಜಕ ಸೇವೆಗೆ ಕರೆಯಲ್ಪಟ್ಟಿದೆ. ಯಾವ ರೀತಿಯಲ್ಲಿ ಚಿನ್ನದ ಧೂಪವೇದಿಯಾಗಿ ಕ್ರಿಸ್ತನು ಅರಸನಾಗಿದ್ದಾಗಿ ಮಾನವನಾಗಿ ಇಳಿದು ಬಂದು ನಮಗಾಗಿ ನಿತ್ಯ ನಿರಂತರವು ನಮ್ಮ ಪಾಪದ ಸಲುವಾಗಿ ಆತನು ಹೊರೆಯನ್ನು ಹೊತ್ತುಕೊಂಡು ಸತ್ತು ಮೃತ್ಯುಂಜಯನಾಗಿ ತಂದೆಯ ಬಳಿಯಲ್ಲಿ ಎದ್ದು ತಂದೆಯ ಬಳಿಯಲ್ಲಿ ತಂದೆಯ ಸಿಂಹಾಸನದಲ್ಲಿ ಆತನ ಇರುವನಾಗಿದ್ದಾಗಿಯೂ ನಮಗಾಗಿ ಬೇಡಿಕೊಳ್ಳುವಾತನಾಗಿದ್ದಾನೋ, ನಾವು ಆತನ ಬಳಿಗೆ ಬರುವಾಗ ನಮ್ಮನ್ನು ರಕ್ಷಿಸಲು ಶಕ್ತನಾಗಿ ನಮ್ಮನ್ನು ಕಾಯುವಾತನಾಗಿದ್ದಾನೋ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆಯ್ಕೆ ಮಾಡುವಾಗ ನಮ್ಮನ್ನು ನೀತಿವಂತರನ್ನಾಗಿ ಮಾಡಲು ಶಕ್ತನಾಗಿದ್ದಾನೋ, ಮತ್ತು ಕ್ರಿಸ್ತನು ಶಾಶ್ವತವಾಗಿ ಒಂದೇ ಬಾರಿ ತನ್ನ ಯಜ್ಞ ಸಮರ್ಪಣೆಯಿಂದ ನಮಗಾಗಿ ನಮ್ಮ ದೋಷ ಪರಿಹರಣೆಯನ್ನು ಮಾಡಿ ನಿತ್ಯಕ್ಕೂ ಆ ದೋಷ ಪರಿಹರಣೆ ನಿಲ್ಲುವಂತೆ ಒಂದೇ ಬಾರಿ ಎಲ್ಲಾ ಯಜ್ಞಗಳನ್ನ ಸಮರ್ಪಿಸಿ ನಮ್ಮನ್ನು ಶುದ್ಧರನ್ನಾಗಿ ಮಾಡಿದ್ದಾನೋ, ಈ ಧೂಪವೇದಿಯಿಂದ ಕಲಿತುಕೊಳ್ಳಬೇಕಂತ ಸಂಗತಿ ಈ ಕ್ರಿಸ್ತನ ಯಜ್ಞ ನಮಗೆ ಸಾಕಾಗಿದೆ. ಅದನ್ನು ಬಿಟ್ಟು ಬೇರೆ ಯಾವುದೇ ಯಜ್ಞ ನಮಗೆ ಬೇಡ. ಯಾವುದೇ ಸುಗಂಧ ವಾಸನೆ, ಈ ಯಜ್ಞಕ್ಕಿಂತಲೂ ಹೆಚ್ಚಿನ ಸುಗಂಧ ವಾಸನೆಯನ್ನ ಬೇರೆ ಯಾರು ಸಹ ಕೊಡಲು ಸಾಧ್ಯವಿಲ್ಲ. ಆದ್ರೆ ನಾನು ಯಾಜಕನಾಗಿ ಯಾವ ಒಂದು ಧೂಪ ದ್ರವ್ಯವನ್ನು ನಾನು ಇಲ್ಲಿ ಹಾಕ್ತಿದ್ದೇನೆ, ಯಾವ ಧೂಪವನ್ನ ಇಲ್ಲಿ ಹಾಕ್ತಿದ್ದೇನೆ, ದೇವರು ತಿಳಿಸುವ ಮೇರೆಗೆ ನಾನು ಧೂಪವನ್ನು ಹಾಕ್ತಿದ್ದೇನೋ, ಅಥವಾ ದೇವರು ತಿಳಿಸಿದಂತಹ ಬೇರೆ ವಿಧವಾದಂತಹ ಬೆಂಕಿಯನ್ನು ನಾನು ಬಳಸ್ತಿದ್ದೇನೋ, ಅಥವಾ ದೇವರು ಹೇಳಿರುವುದಕ್ಕಿಂತ ವಿಭಿನ್ನವಾದಂತಹ ಕಾನ್ಸಂಟ್ರೇಷನ್ ಅಲ್ಲಿ ಅಥವಾ ದೇವರು ಹೇಳಿದಕ್ಕಿಂತ ಭಿನ್ನವಾದಂತಹ ಒಂದು ವಸ್ತುಗಳನ್ನು ನಾನು ಬಳಸಿ ಧೂಪದ್ರವ್ಯವನ್ನು ನಾನು ಮಾಡ್ತಿದ್ದೇನೋ, ಅದು ಸುಗಂಧ ವಾಸನೆಯನ್ನು ಉಂಟು ಮಾಡಬಹುದಾದ್ರೆ ದೇವರಿಗೆ ಮೆಚ್ಚುಗೆ ಆಗುದಿಲ್ಲ. ಅಥವಾ ನಾದಾಬ್ ಅಬಿಹು ಅವರ ರೀತಿಯಲ್ಲಿ ನಾವು ಬೇರೆ ಬೆಂಕಿನ ನಾವು ತಂದಲ್ಲಿ ಹಾಕಬಹುದು, ಅದು ಸಹ ಸುವಾಸನೆ ಉಂಟು ಮಾಡ್ತದೆ. ಆದ್ರೆ ಅದು ದೇವರ ಚಿತ್ತಕ್ಕನುಗುಣವಾದ ಸುವಾಸನೆ ಆಗಿರುವುದಿಲ್ಲ. ಕ್ರಿಸ್ತನ ಯಜ್ಞ ಈಗಾಗಲೇ ಸುಗಂಧ ವಾಸನೆಯಾಗಿ ದೇವರಿಗೆ ಸಮರ್ಪಣೆಯಾಗಿದೆ. ಆ ಸುಗಂಧ ವಾಸನೆಯಲ್ಲಿ ಸುಗಂಧ ವಾಸನೆ ಉಂಟು ಮಾಡಿದಂತಹ ಯಜ್ಞ ನಮ್ಮನ್ನ ದೇವರ ಸನ್ನಿಧಾನಕ್ಕೆ ಕರೆತಂದಿದೆ. ನಾವು ಯಾಜಕರಾಗಿ ಆತನ ಸನ್ನಿಧಾನದಲ್ಲಿ ಪ್ರವೇಶಿಸಿರುವಾಗ ನಮ್ಮ ಯಜ್ಞ ಸಮರ್ಪಣೆ ಯಾವ ರೀತಿಯಲ್ಲಿದೆ, ನಮ್ಮ ಧೂಪವೇದಿ, ನಾವು ಸಲ್ಲಿಸುವಂತಹ ಧೂಪವೇ ಆಗಲಿ, ನಾವು ಸಲ್ಲಿಸುವಂತಹ ಕೆಂಡಗಳೇ ಅಥವಾ ಬೆಂಕಿಯಾಗಲಿ, ಅದು ಯಾವ ರೀತಿಯಲ್ಲಿ ನಾವು ಸಲ್ಲಿಸ್ತಿದ್ದೇವೆ, ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯಾ ಅಥವಾ ದೇವರ ವಾಕ್ಯವನ್ನು ಬಿಟ್ಟು ನಮ್ಮದೇ ಆದ ಸಂಗತಿಗಳನ್ನ ನಾವು ಮಾಡ್ತಾ ಬರ್ತಿದ್ದೇವೆ, ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳೋಣ. ಮುಂದೆ ಇರುವಂತಹ ಸಂಗತಿಗಳನ್ನ ದೇವರ ಚಿತ್ತದಲ್ಲಿ ಮುಂದಿನ ವಾರದಲ್ಲಿ ನಾವು ಕಲಿಯಲು ಹೋಗೋಣ. ದೇವರು ತಾನೇ ನಮಗೆ ಸಹಾಯ ಕೊಡಲಿ.